ಭಾರತದ ಜನಗಳ ರಕ್ಷಣೆಗಾಗಿ, ಆತ್ಮ ರಕ್ಷಣೆಗಾಗಿ ದಯವಿಟ್ಟು ನಾವೆಲ್ಲರೂ ಪ್ರಾರ್ಥನೆ ಮಾಡಬೇಕಾಗಿದೆ. ನಾವೆಲ್ಲರೂ ಇವತ್ತು ಮಾತ್ರ ಅಲ್ಲ, ಪ್ರತಿದಿನ ನಿಮ್ಮ ವೈಯಕ್ತಿಕ ಪ್ರಾರ್ಥನೆಗಳಲ್ಲಿ ನಮ್ಮ ಭಾರತ ದೇಶವನ್ನು ಜ್ಞಾಪಕ ಮಾಡಿಕೊಳ್ಳ್ರಿ, ನಮ್ಮ ಕರ್ನಾಟಕ ರಾಜ್ಯವನ್ನು ಜ್ಞಾಪಕ ಮಾಡಿಕೊಳ್ಳ್ರಿ. ದೇವರೇ, ನನ್ನ ದೇಶದ ಜನತೆಯನ್ನು ರಕ್ಷಿಸಿರಿ ಎಂಬುದಾಗಿ ಮೊಣಕಾಲೂರಿ ದೇವರ ಮುಂದೆ ಪ್ರಾರ್ಥನೆ ಮಾಡಿ. ನನ್ನ ರಾಜ್ಯದ ಜನತೆಯ ಮನೋನೇತ್ರವನ್ನು ತೆರೆಯ ಮಾಡ್ರಿ ಅಂತ ಪ್ರಾರ್ಥನೆ ಮಾಡಿ. ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳಿ ನಮ್ಮ ದೇಶದಾದ್ಯಂತ ತನ್ನ ಕಾರ್ಯಾಚರಣೆಯನ್ನು ಮಾಡಲು ಶಕ್ತನಿದ್ದಾನೆ. ಆಮೇಲೆ ಈ ಸಮಯದಲ್ಲಿ ಇವರು ಪುಷ್ಪಮ್ಮನವರು ಹೇಳಿದ ಪ್ರಕಾರ ಅವರು ಕೆಲಸ ಮಾಡುತ್ತಿದ್ದ ಸ್ಥಳಗಳಲ್ಲಿ ಕೊರೋನಾದಿಂದ ಬಾಧಿತರಾಗಿರುವಂತಹ ಜನಗಳನ್ನು ದೇವರು ಸಂರಕ್ಷಿಸುವ ಹಾಗೆಯೂ, ಇಮ್ಯಾನ್ಯುಯಲ್ ಪ್ರಾರ್ಥನಾ ಸಂರಕ್ಷಣೆಗಾಗಿಯೂ, ಸಭೆಗೆ ಮದುವೆಯ ಲೈಸೆನ್ಸ್ ಸಿಗುವ ಹಾಗೆಯೂ, ಮತ್ತೆ ಭಾರತ ದೇಶದ ರಕ್ಷಣೆಗಾಗಿಯೂ, ಕರ್ನಾಟಕ ರಾಜ್ಯ ಜನತೆಯ ರಕ್ಷಣೆಗಾಗಿ ನಾವೆಲ್ಲರೂ ತಲೆಗಳನ್ನು ಬಾಗಿಸೋಣ, ಕಣ್ಣುಗಳನ್ನು ಮುಚ್ಚಿ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮದಲ್ಲಿ ಕ್ರಿಸ್ತಾನಂದ್ರವರು ಪ್ರಾರ್ಥನೆ ಮಾಡ್ತಾರೆ. ಅವರು ಪ್ರಾರ್ಥನೆ ಮಾಡುವಾಗ ಅವರೊಂದಿಗೆ ನಾವೆಲ್ಲರೂ ಪ್ರಾರ್ಥನೆಯಲ್ಲಿ ನಿರತರಾಗಿರೋಣ. ಪ್ರಿಯರೇ, ಸ್ತೋತ್ರ ಕರ್ತನೇ, ಸ್ತೋತ್ರ ತಂದೆ. ಪ್ರತಿಮೋನ್ನತದಲ್ಲಿ ವಾಸ ಮಾಡುವಂತಹ ಪಕ್ಷದ ತಂದೆ, ಸಮಯ ಕೊಡಬೇಕಾಗಿ ನಾಮಕ್ಕೆ ಸಲ್ಲಿಸುವುದಾಗಿದೆ ತಂದೆ. ಅಪ್ಪ ದೇವ, ಕರುಣಾಮಯದ ತಂದೆ, ನಮ್ಮನ್ನು ಆಶೀರ್ವದಿಸಬೇಕಾಗಿ ಸ್ತೋತ್ರ ತಂದೆ. ನಿನ್ನ ರೆಕ್ಕೆಯಲ್ಲಿ ಮರೆ ಮಾಚಿ ಈ ಮಾದರಿ ಪ್ರಾರ್ಥನೆ ಅಲೆದ ಮಕ್ಕಳಿಗೆಲ್ಲರನ್ನೂ ನಿನ್ನ ಆಶೀರ್ವದಿಸಿ ಕಾಪಾಡಿ ನಡೆಸಬೇಕಾಗಿ ನಿಮಗೆ ಮೊದಲು ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಹೇಳಿ ತಂದೆ, ನೀನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯದ ತಂದೆ, ಎಲ್ಲವನ್ನು ತಂದೆ ಕೃತಜ್ಞತೆ ಸಲ್ಲಿಸಲಾಗಿ ತಂದೆ. ಹೌದು ತಂದೆ, ಯಾವ ವೇದನೆಯಿಂದಲೂ ಕಷ್ಟದಿಂದಲೂ ದುಃಖದಿಂದಲೂ ಇದ್ದಾಗಲೂ ತಂದೆ ನೀನು ನಾನು ಸಂತೈಸುವಂತ ಹೇಳಿ ನೀನು ತಂದೆ, ನೀನು ಸಂತೈಸುವ ದೇವರಾಗಿದ್ದು ತಂದೆ, ನೀನು ನಡೆಸ್ತಾ ಬಂದಿದ್ದಕ್ಕಾಗಿ ತಂದೆ, ನಿನ್ನ ಕೋಳಿ ತನ್ನ ಮರಿಗಳನ್ನು ಯಾವ ರೀತಿ ಕಾಪಾಡ್ತದೋ ಅದೇ ರೀತಿ ನಿನ್ನ ರೆಕ್ಕೆಯಲ್ಲಿ ಮರೆ ಮಾಚಿ ನಡೆಸ್ತಾ ಬಂದಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ಸಲ್ಲಿಸಲಾಗಿದೆ. ಅಪ್ಪ ದೇವ, ವಿಶೇಷವಾಗಿ ತಂದೆ ಇನ್ನೊಂದು ಆವರ್ತಿ ತಂದೆ ನಾವು ಮನೆಗೆ ಆಲಯಕ್ಕೆ ಬಂದು ಕೂಡಿ ನಿನ್ನ ಪ್ರಾರ್ಥಿಸುವಂತೆ ನಿನ್ನ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿನಗೆ ಕೋಟಿ ಸಲ್ಲಿಸುತ್ತದೆ. ಮುಂದಿನ ದಿನಮಾನಗಳಲ್ಲಿ ತಂದೆ ನಾವೆಲ್ಲರೂ ಇದೇ ರೀತಿಯಲ್ಲಿ ಕೂಡಿ ಪ್ರಾರ್ಥಿಸುವಂತೆ ಅವಕಾಶ ಈಗಾಗಲೇ ತಂದೆ ಅನೇಕ ಜನರು ಸೋತು ಹೋಗಿದ್ದಾರೆ ತಂದೆ, ಅನೇಕ ಜನರು ಹಿಂದಕ್ಕೆ ಹೋಗಿದ್ದಾರೆ ತಂದೆ. ಅವು ತಂದೆ ಈ ರೀತಿ ಆಗದಂತೆ ತಂದೆ ನೀನು ತಡೆಗಟ್ಟಿ ನೀನು ಆಶ್ರಯಿಸಿ ಅವು ತಂದೆ ಈ ಸಮಯದಲ್ಲಿ ತಂದೆ ಅನೇಕ ರೀತಿಯಲ್ಲಿ ಸೈತಾನನ ಕಾರ್ಯಗಳನ್ನು ಮಾಡುತ್ತಾ ಅನೇಕ ಜನಗಳನ್ನು ತಂದೆ ತಮ್ಮ ಸೋಂಬೇರಿತನದಲ್ಲಿ ಅವು ತಂದೆ ವಾಕ್ಯಗಳನ್ನು ಕೇಳದ ಹಾಗೆ, ಬೈಬಲ್ ಅನ್ನು ಓದದ ಹಾಗೆ, ಪ್ರಾರ್ಥನೆ ಮಾಡೋದ ಹಾಗೆ ತಂದೆ ಆತನ ತಡೆಗಟ್ಟಿ ಮನ ನೇತೃತ್ವದಂತೆ ಮಾಡಿದ್ದಾನೆ ತಂದೆ. ಅವ್ರ ತಂದೆ ಅದಕ್ಕಾಗಿ ಪ್ರಾರ್ಥಿಸುವನಾಗಿದ್ದಂತೆ ವಿಶೇಷವಾಗಿ ತಂದೆ ಆ ರೀತಿ ಆಗದಂತೆ ಎಲ್ಲರೂ ಎಚ್ಚೆತ್ತುಕೊಂಡು ತಂದೆ ತಿರುಗಿ ಆಲಯಕ್ಕೆ ಬಂದು ಆರಾಧನೆ ಮಾಡುವಂತೆ ನೀನು ಬಲಪಡಿಸಬೇಕಾಗಿ ಅವರನ್ನು ತಿರುಗಿ ನೀನು ಕರೆದುಕೊಂಬರಬೇಕಾಗಿ ಬೇಡುವನಾಗಿರುತ್ತಾನೆ. ವಿಶೇಷವಾಗಿ ಪ್ರಾರ್ಥನೆ ಪ್ರಕಾರ ತಂದೆ ಅವರ ಕೆಲಸ ಮಾಡುವ ಜಾಗದಲ್ಲಿ ಆಶ್ರಯಿಸಿ ಬಲಪಡಿಸಬೇಕಾಗಿ ಅವ್ರ ತಂದೆ ಅವ್ರು ಮಾಡುವಂತ ಕೆಲಸ ಕಾರ್ಯ ಸಹಾಯಕನಾಗಿತ್ತು. ಅವ್ರ ಕುಟುಂಬಗಳನ್ನು ಆಶ್ರಯಿಸಿ ಕಾಪಾಡೋದಕ್ಕಾಗಿ ಸಲ್ಲಿಸುತ್ತದೆ ತಂದೆ. ಅವ್ರು ಬಂದಂತ ಎಲ್ಲಾ ರೋಗಗಳಿಂದಲೂ ತಂದೆ ವೈದ್ಯನಿಗಾಗಿ ತಂದೆ ಘನ ವೈದ್ಯನಾಗಿದ್ದು ಅವರನ್ನು ತಂದೆ ಗುಣಪಡಿಸಿ ನೀನು ಆಶ್ರಯಿಸಿ ಕಾಪಾಡೋದಕ್ಕಾಗಿ ಸಲ್ಲಿಸಲಾಗಿರ್ತದೆ. ಅವ್ರ ತಂದೆ ಅವ್ರು ಮಾಡುವಂತ ಕೆಲಸದಲ್ಲಿ ತಂದೆ ಆ ಒಂದು ಅಪಾಯಿಂಟ್ಮೆಂಟ್ಗಳಲ್ಲಿ ತಂದೆ ಅವ್ರ ತಂದೆ ಇಲ್ಲಿ ಯಾರೆಲ್ಲ ಪ್ರಾರ್ಥನೆ ಕೇಳಿದ್ದಾರೆ ತಂದೆ ಅವ್ರ ತಂದೆ ಅವರನ್ನು ಆಶ್ರಯಿಸಿ ಬಲಪಡಿಸ್ತದೆ. ಅವ್ರ ತಂದೆ ಅವರು ಬರೀ ತಂದೆ ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ತಂದೆ, ಅವ್ರ ಮನನೇತ್ರಗಳನ್ನು ತೆರೆದಿಲ್ಲ ತಂದೆ. ವಿಶೇಷವಾಗಿ ತಂದೆ ಅವರು ನಿನ್ನ ಕಡೆ ತಿರುಕೊಳ್ಳುವಂತೆಯೂ ಅವ್ರ ತಂದೆ ಆಶ್ರಯಿಸಬೇಕಾಗಿ ಅವ್ರ ವಾಕ್ಯಗಳನ್ನು ಕೇಳುವಂತೆ ಬಲಪಡಿಸ್ತದೆ. ಅವ್ರ ತಂದೆ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡಿಬೇಕಂತಂದ್ರೆ ಆ ಇಡೀ ಅಪಾಯಿಂಟ್ಮೆಂಟ್ ತಂದೆ ಎಲ್ಲರೂ ತಂದೆ ನಿನ್ನ ಕಡೆ ರಕ್ಷಣೆ ಹೊಂದುವಂತೆ ನೀನು ಬಲಪಡಿಸಬೇಕಾಗ್ಬಿಡ್ತದೆ. ಅವ್ರ ತಂದೆ ಎಲ್ಲರೂ ನಂಬಿಕೆಯಲ್ಲಿ ಬರುವಂತೆ ನೀನು ಬಲಪಡಿಸಬೇಕಾಗ್ಬಿಡ್ತದೆ. ಅವ್ರ ತಂದೆ ಪುಷ್ಪಮ್ಮ ಮಾಡಿದ ಪ್ರಾರ್ಥನೆ ಮುಖಾಂತರವಾಗಿ ಅವ್ರು ಯಾರೆಲ್ಲ ನಂಬಿದರು ತಂದೆ ಅವರೆಲ್ಲರೂ ರಕ್ಷಣೆಗೆ ಬರಬೇಕಂತ ಆಶ್ರಯಿಸಬೇಕಾಗುತ್ತದೆ. ಹಾಗೂ ಒಂದು ಕೊರೋನಾ ರೋಗ ತಂದೆ ಯಾವುದು ಮತ್ತು ಅವರನ್ನು ಯಾರು ಯಾರನ್ನು ತಂದೆ ಮಾಡುವುದ ಹಾಗೆ ಅವರ ತಂದೆ ಯಾವ ರೋಗ ರುಜಿನಗಳಿಂದ ಅವರು ಬಲಹೀನತೆಗಳಾಗದ ಹಾಗೆ ತಂದೆ ಅವರೆಲ್ಲರೂ ರಕ್ಷಣೆ ಮಾಡಿ ಅವರೆಲ್ಲರೂ ತಂದೆ ರಕ್ಷಣೆ ಹೊಂದಿಕೊಂಡು ಬರುವಂತೆ ಆಶ್ರಯಿಸಬೇಕಾಗ್ಬಿಡ್ತದೆ. ಅವ್ರ ತಂದೆ ರೋಗಗಳಿಂದ ಬಿಡುಗಡೆ ಮಾಡಬೇಕಾಗ್ಬಿಡ್ತದೆ. ಎಲ್ಲರಿಗೂ ಶಾಂತಿ ಸಮಾಧಾನ ಕೊಡಬೇಕಾಗ್ಬಿಡ್ತದೆ. ಈ ಒಂದು ರೋಗದಿಂದ ಅನೇಕ ಜನರು ತಂದೆ ಅವರು ಮನಗಿಟ್ಟಿದ್ದಾರೆ ತಂದೆ, ಅವರ ಧೈರ್ಯಗಿಟ್ಟಿದ್ದಾರೆ ತಂದೆ, ಅವರೆಲ್ಲರನ್ನು ಧೈರ್ಯ ಪಡಿಸಬೇಕಾಗ್ಬಿಡ್ತದೆ. ವಿಶೇಷವಾಗಿ
ಅಪಾರ್ಟ್ಮೆಂಟ್ 2 ಇರುವಂತಹ ಅಪಾರ್ಟ್ಮೆಂಟ್ಗಳಿರುವಂತ ಎಲ್ಲ ಜನಗಳನ್ನು ಆಶ್ರಯಿಸಿ ಬಲಪಡಿಸಬೇಕಾಗುತ್ತದೆ. ಅವರೆಲ್ಲರೂ ನಿನ್ನ ನಂಬಿಕೆಯಲ್ಲಿ ಬರುವಂತೆ ಆಶ್ರಯಿಸಿ ಬಲಪಡಿಸುತ್ತದೆ. ಯೆಶಾಯ 53:5 ಪ್ರಕಾರ ಬರ್ತದೆ, ನಿನ್ನ ಬಾಸುಂಡಗಳಿಂದ ತಾವೆಲ್ಲರೂ ಗುಣವನ್ನು ಆಶ್ರಯಿಸಬೇಕಾಗುತ್ತದೆ. ಅಪ್ಪ ದೇವ ನಲ್ಲಿ ಬಿಡುವುದಂತಂದ್ರೆ ಅದು ಮದುವೆ ಒಂದು ಲೈಸೆನ್ಸ್ ಪ್ರಾರ್ಥಿಸುವನಾಗಿರುತ್ತದೆ. ಅದನ್ನು ನಡೆಯುತ್ತಂತ ಪ್ರೋಗ್ರೆಸ್ ಎಲ್ಲ ಯಾರೆಲ್ಲ ಅಧಿಕಾರಿಗಳು ನೋಡುತ್ತಿದ್ದಾರೆ ತಂದೆ, ಯಾರೆಲ್ಲ ಅಧಿಕಾರಿಗಳೆಲ್ಲ ಸೈನ್ ಮಾಡಬೇಕಾಗಿದೆ ತಂದೆ, ಅವರೆಲ್ಲರ ಕಣ್ಣುಗಳಲ್ಲಿ ದಯ ತೋರಿಸುತ್ತದೆ. ಅವರೆಲ್ಲ ಆದಷ್ಟು ಬೇಗ ತಂದೆ ಅದನ್ನು ಸೈನ್ ಮಾಡಿ ನಮ್ಮ ಕೈಗೆ ಸೇರುವಂತೆ ನೀವು ಬಲಪಡಿಸಬೇಕಾಗುತ್ತದೆ. ಅವ್ರ ತಂದೆ ಯಾವುದಾದಕ್ಕಾಗಿ ಯಾವುದಾದ ಅಡೆತಡೆಗಳು ಬರದ ಹಾಗೆ ಅದನ್ನ ಮನೆ ಮಾಚಿ ಒಂದು ಫೈಲನ್ನು ವಾಪಸ್ ಬರುವಂತೆ ನೀವು ಬಲಪಡಿಸಬೇಕಾಗಿ ಅವ್ರಿಗೆ ಆದಷ್ಟು ಬೇಗ ನಮ್ಮ ಕೈಗೆ ಸೇರುವಂತೆ ನೀವು ಬಲಪಡಿಸಬೇಕಾಗುತ್ತದೆ. ಈ ಮಾನವ ಪ್ರಾರ್ಥನೆ ಪ್ರಾರ್ಥಿಸುವನಾಗಿದ್ದಂತೆ ಈ ಆಲಯದ ವಿರೋಧವಾಗಿ ಇದ್ದಂತ ಎಲ್ಲ ಕಾರ್ಯಗಳನ್ನು ನೀವು ನೋಡಬಲ್ಲಾತನಾಗಿದೆ ತಂದೆ. ಅನೇಕ ರೀತಿಯಲ್ಲಿ ಸೈತಾನನ ಕಾರ್ಯಗಳು ಮಾಡುತ್ತಿದ್ದಾನೆ. ಈ ಆಲಯ ವಿರೋಧವಾಗಿ ತಂದೆ ಅನೇಕ ಸ್ಥಳದಲ್ಲಿ ಕೃತಂತ್ರಗಳನ್ನು ಮಾಡುತ್ತಿದ್ದಾನೆ ತಂದೆ. ಅಪಾ ನೀ ಬಲ್ಲತನಾಗಿದೆ ತಂದೆ. ಅಪಾ ದೇವ ಯಾವುದನ್ನು ನಿನ್ನ ಉದ್ದೇಶವೇನಿದೆಯೋ ನಮಗೆ ಗೊತ್ತಿಲ್ಲ ತಂದೆ. ಆದಾಗಲೇ ನಾವು ಪ್ರಾರ್ಥಿಸುವರು ಆಗಿದೆ ತಂದೆ. ಈ ಆಲಯವನ್ನು ಭದ್ರಪಡಿಸಿ ಆಶ್ರಯಿಸಬೇಕಾಗ್ತದೆ. ಈ ಆಲಯ ವಿರೋಧವಾಗಿ ಯಾರೆಲ್ಲ ಎದ್ದಿದ್ದಾರೆ ತಂದೆ ಅವರ ಒಟ್ಟಿಗೆ ನೀನು ಮಾತನಾಡು ತಂದೆ. ಅವ್ರಿಗೆ ಯಾರು ವಿರೋಧವಾಗಿ ಎದ್ದಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲದೆ ಅವರು ಮಾಡುತ್ತಿರ್ಬೋದು ತಂದೆ ಆ ಕೆಲಸವನ್ನು ತಂದೆ, ಮಾತಾಡುತ್ತಿರ್ಬೋದು ತಂದೆ. ಅವರನ್ನು ಆಶ್ರಯಿಸಿ ಬಲಪಡಿಸ್ತಂದೆ. ಅವ್ರ ತಂದೆ ಅವರು ನಮ್ಮೊಟ್ಟಿಗೆ ಕೂಡಿ ನಮ್ಮೊಟ್ಟಿಗೆ ಬಂದು ತಂದೆ ಅವರೆಲ್ಲ ಸಮಾಧಾನದಿಂದ ತಂದು ಈ ಆಲಯದಲ್ಲಿ ಬಂದು ಪ್ರಾರ್ಥಿಸುವಂತೆ ನೀನು ಅವರನ್ನು ಆಶ್ರಯಿಸಿ ಬಲಪಡಿಸಬೇಕಾಗ್ತದೆ. ಅಪಾ ದೇವ ಅವರಂತ ಎಲ್ಲ ಭಯ ಭೀತಿಗಳು ತಂದೆ, ಅವರಲ್ಲಿರುವಂತ ಎಲ್ಲ ಅಶುದ್ಧ ಗುಣಗಳು ತಂದೆ, ಸೈತಾನನ ಕ್ರಿಯೆಗಳು ಯೇಸು ನಾಮದಲ್ಲಿ ಬಿಡುಗಡೆ ಕೊಡಬೇಕು. ಅಪ್ಪ ಮನುಷ್ಯರು ವಿರೋಧವಾಗಿ ಅವರು ಕೆಲಸ ಮಾಡುತ್ತಿದ್ದ ತಂದೆ, ನಿನ್ನ ವಿರೋಧವಾಗಿ ಕೆಲಸ ಮಾಡುತ್ತಿದ್ದಾರೆ ತಂದೆ. ಅವ್ರ ತಂದೆ ಅವರನ್ನು ಆಶ್ರಯಿಸುತ್ತದೆ. ಅವರ ತಪ್ಪುಗಳನ್ನು ದಯವಿಟ್ಟು ಕ್ಷಮಿಸಬೇಕಾಗಿ ಬಿಡುವುದಾಗಿದೆ. ಆಶ್ರಯಿಸಿ ಬಲಪಡಿಸು. ಈ ಮಾನವ ಪ್ರತಿ ಆಲಯವನ್ನು ಸಂಪೂರ್ಣವಾಗಿ ಕೈ ಒಪ್ಪಿಸಿಕೊಡುವನಾಗಿರುತ್ತದೆ. ನೀನು ರಕ್ತ ಕೋಟೆಯಲ್ಲಿ ಮರೆ ಮಾಚಿ ನಡೆಸಬೇಕಾಗಿ ಬೇಡುವಂತಿರುತ್ತದೆ. ವಿಶೇಷವಾಗಿ ತಂದೆ ಎಲ್ಲರನ್ನು ಆಶ್ರಯಿಸಿ ಬಲಪಡಿಸುತ್ತದೆ. ಭಾರತ ದೇಶಕ್ಕಾಗಿ ಪ್ರಾರ್ಥಿಸುವನಾಗಿದ್ದಾನೆ. ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ ಪ್ರಾರ್ಥಿಸುವನಾಗಿದ್ದಾನೆ. ಅನೇಕ ರೀತಿಯಲ್ಲಿ ಜನ ಭಯ ಭೀತಿಯಿಂದ ಇದ್ದಾರೆ. ಈ ರೋಗದಿಂದ ಅನೇಕ ಈ ವೈರಾಣುಗಳಿಂದ ಅನೇಕ ರೀತಿಯಲ್ಲಿ ಭಯ ಭೀತಿ ಆಗಿದ್ದಾರೆ. ಅವರೆಲ್ಲರೂ ತಂದೆ ಮೋಸ್ಟ್ಲಿ ತನ್ನ ಇಷ್ಟೆಲ್ಲ ಜನರು ಯಾವ ರೀತಿಯಲ್ಲಿ ತಂದೆ ಆ ಸರ್ಪಗಳನ್ನು ಕಚ್ಚುವಾಗ ತಂದೆ ಅವರು ಸತ್ತು ಹೋಗುತ್ತಿದೆ ಅಂತ ಹೇಳಿ ಭಯಪಡುತ್ತಿದ್ದರು ತಂದೆ. ಆಗ ತಂದೆ ನಿನ್ನ ಶಿಲುಬೆಯನ್ನು ನೋಡಿ ಅವರೆಲ್ಲರೂ ಸ್ವಸ್ಥ ಹೊಂದಿದರು. ಅದೇ ರೀತಿಯಲ್ಲಿ ತಂದೆ ಇಡೀ ಭಾರತ ದೇಶವು ರಕ್ಷಣೆಗೆ ಬರಬೇಕಾಗಿರುತ್ತದೆ. ಅದನ್ನು ನಿನ್ನ ಕಡೆ ತಿರುಗಿಕೊಂಡು ನೋಡುವಂತೆ ನೀವು ಬಲಪಡಿಸಬೇಕಾಗುತ್ತದೆ. ಆ ತಂದೆ ನಡೆಸಿಕೊಳ್ಳುವಂತ ಪ್ರಧಾನಮಂತ್ರಿಗಳನ್ನು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳನ್ನು ಆಶ್ರಯಿಸಿ ಬಲಪಡಿಸುತ್ತದೆ. ಅವರಿಗೆ ಯಾವ ರೀತಿಯಲ್ಲಿ ಕಾರ್ಯಗಳನ್ನು ಮಾಡಬೇಕು, ಅವರಿಗೆ ಯಾವ ರೀತಿಯಲ್ಲಿ ಈ ದೇಶವನ್ನು ನಡೆಸಿಕೊಂಡು ಹೋಗಬೇಕು, ಜನಗಳಿಗೆ ಯಾವ ರೀತಿಯಲ್ಲಿ ಸಹಕಾರ ಕೊಡಬೇಕಂತೇಳಿ ಅವರಿಗೆ ಬುದ್ಧಿ ಜ್ಞಾನವನ್ನು ಕೊಟ್ಟು ಆಶ್ರಯಿಸಿ ವಿಶೇಷವಾಗಿ ಆ ಮಕ್ಕಳು ಸಹ ನಿನ್ನ ಕಡೆ ತಿರುಗಿಕೊಳ್ಳುವಂತೆ ನೀನು ಆಶ್ರಯಿಸಿ ಬಲಪಡಿಸಬೇಕಾಗುತ್ತದೆ. ಮತ್ತೆ ಬಿಡುವುದಂತಂದ್ರೆ ಸ್ಫೋಟ ತಂದೆ ಈ ಆಲಯವನ್ನು ಆಶ್ರಯಿಸಿ ಬಲಪಡಿಸಿ ಮುಂದಿನ ಕಾರ್ಯಕ್ರಮಗಳನ್ನು ಮುಂದಿನ ಒಂದು ವಾಕ್ಯಗಳನ್ನು ನಿನ್ನ ಕೈಲೊಪ್ಪಿಸಿಕೊಡುತ್ತಾನೆ. ಐದ್ಯರನ್ನು ಒಪ್ಪಿಸಿಕೊಡುವನಾಗಿರ್ತದೆ. ಅವರು ಕೊಡುವಂತಹ ವಾಕ್ಯಗಳಂತೆ ನಿಮ್ಮ ವಾಕ್ಯಗಳಾಗಿ ನಿನ್ನ ಮಾತುಗಳಾಗಿರಬೇಕು. ಅವ್ರ ಸ್ವಂತ ಮಾತುಗಳಾಗಿರಬರ್ತಂದೆ. ನಿನ್ನ ಮಾತುಗಳಿಂದ ತಂದೆ ನಾವೆಲ್ಲರೂ ಬಲ ಹೊಂದುವಂತೆ ಅವರನ್ನು ಆಶ್ರಯಿಸಿ ಬಲಪಡಿಸಬೇಕಾಗಿ ತಂದೆ ಅದೇ ಕ್ರಿಸ್ತನ ತಾಳ್ಮೆ ಬೇಡಿ ಹೊಂದಿದೆ ತಂದೆ. ಕರ್ತನ ಪರಿಶುದ್ಧವಾದ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೇನೆ. ಪ್ರಿಯ ಸಹೋದರ ಸಹೋದರಿಯರೇ, ಕಳಿಸಿದ ಸುದ್ದಿಯ ಮೇರೆಗೆ ನೀವೆಲ್ಲರೂ ಬಂದು ಸಭೆಯಲ್ಲಿ ಭಾಗಿಯಾಗಿರುವುದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ಕೆಲವಾರು ಜನಗಳಿಗೆ ಬರಲಿಕ್ಕಾಗದಂತ ಒಂದು ಪರಿಸ್ಥಿತಿ, ಆದರೂ ದೇವರು ತಾನೇ ಅವರ ಪರಿಸ್ಥಿತಿಗಳನ್ನು ಬಲ್ಲಾತನು. ದೇವರು ತನ್ನ ಚಿತ್ತಕ್ಕನುಸಾರವಾಗಿ ಅವರನ್ನು ಕೂಡ ಆಶೀರ್ವದಿಸಲೆಂದು ಹಾರೈಸುವವನಾಗಿದ್ದೇನೆ. ಪ್ರಕಟಣೆ ಇದೆ. ಬರುವ ಭಾನುವಾರ 9ನೇ ತಾರೀಕು ಕರ್ತನ ಮೇಜಿನ ಸಂಸ್ಕಾರವಿರುತ್ತೆ ಸಭೆಯಲ್ಲಿ. ನಾವೆಲ್ಲರೂ ಒಟ್ಟಾಗಿ ಸೇರಿ ಕರ್ತನ ಮೇಜು ತೆಗೆದು ಸುಮಾರು 5 ತಿಂಗಳುಗಳಾಗಿ ಹೋಯಿತು ಅಲ್ವರಾ. ಆದರೆ ದೇವರು ತಿರುಗಿ ಆತನ ಕೃಪೆಯಿಂದ ಕರ್ನಾಟಕದಲ್ಲಿ ಪೂರ್ತಿಯಾಗಿ ಲಾಕ್ಡೌನ್ ಸಡಿಲಗೊಳಿಸಿರುವಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಕರ್ತನ ಮೇಜನ್ನು ಭಾಗವಹಿಸುವರಾಗಿರ್ತೇವೆ. ಯಾರ್ಯಾರು ರಕ್ಷಣೆ ಹೊಂದಿ ಬ್ಯಾಪ್ಟಿಸ್ಮ ತೆಗೆದುಕೊಂಡಿರ್ತೀರೋ ಅಂತವರು ಕರ್ತನ ಮೇಜಿಗಾಗಿ ಸಿದ್ಧತೆ ಮಾಡಿಕೊಂಡು ಬರಬೇಕಾಗಿ ನಿಮ್ಮನ್ನು ಕೇಳಿಕೊಳ್ತೇನೆ. ಈಗ ನಾವು ಸಂದೇಶದ ಕಡೆಗೆ ಹೋಗೋಣ.
ದೇವರ ವಾಕ್ಯದ ಮೂಲಕವಾಗಿ ಈ ದಿನದಲ್ಲಿ ದೇವರು ಇಮ್ಯಾನ್ಯುಯಲ್ ಪ್ರಾರ್ಥನಾಲಯದ ವಿಶ್ವಾಸಿಗಳಾಗಿರುವ ನಿಮಗೂ ನನಗೂ ತಿಳಿಸಿಕೊಡುವಂತಹ ಆತನ ಸಂದೇಶವೇನೆಂಬುದನ್ನು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡಿಕೊಳ್ಳೋಣ ಪ್ರಿಯರೇ. ಯೋಬನ ಪುಸ್ತಕ 28ನೇ ಅಧ್ಯಾಯ 28ನೇ ವಚನ. ಆತನು ಮನುಷ್ಯನಿಗೆ ಹೇಳಿದ್ದೇನೆಂದರೆ, ಇಗೋ ಕರ್ತನ ಭಯವೇ ಜ್ಞಾನ, ಕೇಡಿನಿಂದ ತೊಲಗುವುದೇ ಗ್ರಹಿಕೆ ಎಂದು ಹೇಳಿದನು. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಈ ವಾಕ್ಯದ ಮೇಲೆ ಸಂದೇಶವು ಮುಂದುವರಿಯಲಿಕ್ಕಿದೆ. ಇವತ್ತಿನ ಸಂದೇಶ ಭಾಗದ ತಲೆಬರಹ ಸತ್ಯವಾದ ಜ್ಞಾನ, ಸತ್ಯ ಜ್ಞಾನ. ಈ ಲೋಕದಲ್ಲಿ ಅನೇಕ ವಿಧವಾದ ಜ್ಞಾನಗಳು ಇವೆ. ಕೆಲವರು ಗಣಿತದಲ್ಲಿ ಜ್ಞಾನಿಗಳಾಗಿರ್ತಾರೆ, ಕೆಲವರು ಸಮಾಜ ಪಾಠದಲ್ಲಿ ಜ್ಞಾನಿಗಳಾಗಿರ್ತಾರೆ, ಅಂದ್ರೆ ಚರಿತ್ರೆಯನ್ನು ಕಲಿಯುವುದರಲ್ಲಿ ಜ್ಞಾನಿಗಳಾಗಿರ್ತಾರೆ. ಕೆಲವರು ವಿಜ್ಞಾನ ಪಾಠಗಳಲ್ಲಿ ಜ್ಞಾನಿಗಳಾಗಿರ್ತಾರೆ. ಹೀಗೆ ಹಲವಾರು ವಿಷಯಗಳಲ್ಲಿ ಹಲವು ವಿಧವಾದ ಜ್ಞಾನವನ್ನು ಹುಡುಕುತ್ತಾ ಹಲವು ಜ್ಞಾನದಲ್ಲಿ ಅವರು ಪಾಂಡಿತ್ಯ ಪಡ್ಕೊಂಡವರಾಗಿರ್ತಾರೆ. ಆದರೆ ನಿಜವಾದ ಜ್ಞಾನ, ಸತ್ಯವಾದ ಜ್ಞಾನ ಯಾವುದೆಂದು ನೋಡುವಾಗ ಇಲ್ಲಿ ಯೋಬನ ಪುಸ್ತಕದಲ್ಲಿ ಹೇಳಲ್ಪಡುತ್ತೆ, ಕರ್ತನ ಭಯವೇ ಜ್ಞಾನ ಎಂಬುದಾಗಿ ದೇವರ ವಾಕ್ಯವು ತಿಳಿಸ್ತಾ ಇದೆ. ಕರ್ತನ ಭಯವೇ ಜ್ಞಾನ ಎಂದು ಹೇಳುವಾಗ ಹಾಗಾದ್ರೆ ಗಣಿತದಲ್ಲಿ ಇರುವಂತಹ ಜ್ಞಾನ ಅಲ್ಲವಾ? ವಿಜ್ಞಾನದಲ್ಲಿರುವ ಜ್ಞಾನ ಅಲ್ಲವಾ? ಅಥವಾ ಸಮಾಜದಲ್ಲಿ ಅಂದ್ರೆ ಚರಿತ್ರೆಯಲ್ಲಿ ಜ್ಞಾನಿಗಳಾಗಿರುವಂತದ್ದು ಜ್ಞಾನ ಅಲ್ವಾ ಅಂತ ನಾವು ಕೇಳೋದಾದ್ರೆ ಅವೆಲ್ಲವೂ ಜ್ಞಾನವೇ. ಇವುಗಳೆಲ್ಲವೂ ಎಲ್ಲಿಂದ ಬಂದದ್ದು? ದೇವರು ಸೃಷ್ಟಿ ಮಾಡಿರುವಂತವುಗಳಲ್ಲಿಯೇ ಲೆಕ್ಕ ಮಾಡ್ತೀವಿ ಬಿಟ್ರೆ ಸೃಷ್ಟಿಯಲ್ಲಿ ಇಲ್ಲದಿರುವುಗಳನ್ನೆಲ್ಲ ಲೆಕ್ಕ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಓದುತ್ತಿದ್ದ ಕಾಲಗಳಲ್ಲಿ ಪಾಠದಲ್ಲಿ ಬರ್ತಿತ್ತು ಸೂರ್ಯ ಕುಟುಂಬ ಅಂತ ಹೇಳುವಾಗ 9 ಗ್ರಹಗಳು ಇದೆ ಅಂತ ನಾವು ತಿಳ್ಕೊಂಡಿದ್ವಿ. ಸೂರ್ಯ ದೊಡ್ಡ ಗ್ರಹ, ಮಿಕ್ಕ ಎಲ್ಲವೂ ಚಿಕ್ಕ ಗ್ರಹಗಳು ಸೂರ್ಯನ ಸುತ್ತಾಡುತ್ತಿದ್ದಾವೆ. ಹಂಗಾಗಿ ಅದು ಸೂರ್ಯ ಕುಟುಂಬ ಅಂತ ನಾವು ಕಲಿಯುತ್ತಿದ್ದೇವೆ. ಮತ್ತೆ ನಾವು ಕಲಿತಂತ ಪಾಠಗಳಲ್ಲಿ ಸೂರ್ಯನಿಗಿಂತ ದೊಡ್ಡ ಗ್ರಹ ಮತ್ತೊಂದಿಲ್ಲ ಅನ್ನೋ ರೀತಿಯಲ್ಲಿ ನಾವು ಕಲಿತಿದ್ವಿ. ಆದ್ರೆ ಕಾಲಗಳು ಉರುಳುತ್ತಾ ಹೋಗುತ್ತಿರುವಲ್ಲಿ ಸೂರ್ಯನಿಗಿಂತ ಎಷ್ಟೋ ಲಕ್ಷದಷ್ಟು ಪಟ್ಟು ದೊಡ್ಡದಾಗಿರುವ ಗ್ರಹಗಳು ಬಾಹ್ಯಾಕಾಶದಲ್ಲಿ ಹಾರಾಡುತ್ತಿವೆ ಎಂಬುದನ್ನು ವಿಜ್ಞಾನಿಗಳು ಕಂಡು ಹಿಡಿದಿದ್ದಾರೆ. ಹೀಗಿರುವಾಗ ಇವು ಜ್ಞಾನವೇ ಹೌದು, ಆದರೆ ಇರುವಂತದ್ದನ್ನು ಎಣಿಸಿ ನೋಡುವ ಜ್ಞಾನವೇ ಗಣಿತ. ಇಲ್ಲದಿರುವುದನ್ನು ಎಣಿಸಿ ನೋಡ್ಲಿಕ್ಕೆ ಆಗೋದಿಲ್ಲ. ಸರಿ, ಈ ಎಲ್ಲ ಜ್ಞಾನವು ಇದೆ. ಈಗ ಇಲ್ಲಿ ದೇವರ ಭಯವೇ ಜ್ಞಾನ ಎಂಬುದಾಗಿ ಮತ್ತೊಂದು ಜ್ಞಾನ ಇದೆ. ಈ ಎರಡರಲ್ಲಿ ನಾವು ಮುಖ್ಯವಾಗಿ ಯಾವುದನ್ನು ಆರಿಸಿಕೊಳ್ಳಬೇಕಾಗಿದೆ ಅಂತ ಹೇಳಿದ್ರೆ ಕರ್ತನ ಭಯದಿಂದ ಬರುವ ಜ್ಞಾನ ಇದೆ ನೋಡಿ, ಅದನ್ನೇ ನಾವು ಆರಿಸಿಕೊಳ್ಳತಕ್ಕದ್ದಾಗಿದೆ. ಯಾಕೆ ಗೊತ್ತ್ರಿ? ಈ ಲೋಕದಲ್ಲಿ ನೀನು ಜೀವಂತ ಇರುವವರೆಗೆ ಮಾತ್ರ ನಿನ್ನ ಜ್ಞಾನ ಕೆಲಸ ಮಾಡ್ತದೆ. ನಿನ್ನ ಜ್ಞಾನ ಈ ಭೂಮಿಯಲ್ಲಿ ನೀನು ಜೀವಿಸ್ತಾ ಇರೋವರೆಗೆ ಮಾತ್ರ ನಿನ್ನ ಉಪಯೋಗಕ್ಕೆ ಬರ್ತದೆ. ಆಮೇಲೆ ನಿನ್ನ ಉಪಯೋಗಕ್ಕೆ ಬರೋದಿಲ್ಲ. ನಾನು ಎಷ್ಟೋ ಪಾಂಡಿತ್ಯಗಳನ್ನು ಪಡ್ಕೊಂಡಿದ್ರು ನನ್ನ ಪಾಂಡಿತ್ಯಗಳು, ನನ್ನ ಜ್ಞಾನ, ನನ್ನ ತಿಳುವಳಿಕೆಗಳು, ನನ್ನ ವಾಕ್ಚಾತುರ್ಯಗಳೆಲ್ಲ ನಾನು ಮಣ್ಣಿಗೆ ಹೋಗಲಿಕ್ಕೆ ಅಂದ್ರೆ ಕೊನೆಯುಸಿರು ಎಳೆಯುವವರೆಗೆ ಮಾತ್ರ ನನಗೆ ಪ್ರಯೋಜನದಾಯಕವಾಗಿರುತ್ತೆ, ಫಲಭರಿತವಾಗಿರುತ್ತೆ, ಸಹಾಯವಾಗಿರ್ತದೆ. ಯಾವಾಗ ಕೊನೆಯುಸಿರು ಎಳಿತೀನೋ ಅಲ್ಲಿಗೆ ನನ್ನ ಪಾಂಡಿತ್ಯವು, ನನ್ನ ಜ್ಞಾನ, ನನ್ನ ತಿಳುವಳಿಕೆ ಎಲ್ಲ ನನ್ನ ಜೊತೆಗೆ ಮುಳುಗಿ ಹೋಗ್ತದೆ. ನನಗೆ ಅದರಿಂದ ಯಾವ ಪ್ರಯೋಜನವಿಲ್ಲ. ಸರಿ, ಪುಸ್ತಕಗಳನ್ನು ಬರೆದಿಡಬಹುದು ನಾವು,
ಹೌದ್ರಿ? ನಮಗೆ ತಿಳಿದ ಜ್ಞಾನವನ್ನು, ವಿವೇಕವನ್ನು, ಚಾತುರ್ಯಗಳನ್ನು ಪುಸ್ತಕಗಳಾಗಿ ಬರೆದಿಟ್ರೆ ಬೇರೆಯವರಿಗೆ ಉಪಯೋಗ ಆಗುತ್ತೆ. ಅವರಿಗೆ ಎಷ್ಟರವರೆಗೆ ಉಪಯೋಗ ಆಗುತ್ತೆ? ಅವರು ಜೀವಂತ ಇರೋವರೆಗೆ. ಹೀಗೆ ಲೌಕಿಕ ಜ್ಞಾನವು ಲೋಕವು ಇರುವವರೆಗೆ ಮಾತ್ರ ಇರ್ತದೆ. ದೇವರ ಜ್ಞಾನ, ಸತ್ಯವಾದ ಜ್ಞಾನವು ಎಂದೆಂದಿಗೂ ಶಾಶ್ವತ ಕಾಲಕ್ಕೂ ಇರುತ್ತದೆ. ಆದ್ದರಿಂದಲೇ ನಾವಿಂದು ಸತ್ಯವಾದ ಜ್ಞಾನದ ಕುರಿತು ಧ್ಯಾನ ಮಾಡಲಿಕ್ಕೆ ಹೋಗ್ತಿದ್ದೇವೆ. ಯೋಬನ ಪುಸ್ತಕದಲ್ಲಿ ಹೇಳಲ್ಪಡುತ್ತಿದೆ, ಇಗೋ ಕರ್ತನ ಭಯವೇ ಜ್ಞಾನ, ಕೇಡಿನಿಂದ ತೊಲಗುವುದೇ ಗ್ರಹಿಕೆ ಎಂದು ಹೇಳಿದನು. ಯಾವುದು ವಿವೇಕ ಅಂತ ಹೇಳಿದ್ರೆ ಅದು ವಿವೇಕ. ಜ್ಞಾನ ಎಂಬುದು ಒಂದು ಪುಸ್ತಕದಲ್ಲಿ ಇರ್ತದೆ, ಒಂದು ಪುಸ್ತಕದಲ್ಲಿ ಇರ್ತದೆ. ಅದನ್ನು ಜ್ಞಾನ ಭಂಡಾರ ಅಂತ ಹೇಳ್ತೀವಿ. ಅದನ್ನು ಏನ್ ಹೇಳ್ತೀವಿ? ಅನುಕ್ರಮಣಿಕೆ ಅಂದ್ರೆ ಒಂದು ನಿಘಂಟು ಅಂತ ಹೇಳ್ತೀವಿ. ನಿಘಂಟುವನ್ನು ಓಪನ್ ಮಾಡಿದ್ರೆ ಡಿಕ್ಷನರಿ ಅಂತ ಹೇಳ್ತೀವಿ. ಅದರಲ್ಲಿ ಬಹಳ ಪದಗಳ ವಿವರಣೆಗಳು ಇರ್ತವೆ. ನಮಗೆ ಗೊತ್ತಿಲ್ಲದ ಪದಗಳನ್ನು ಡಿಕ್ಷನರಿಯಲ್ಲಿ ಉಪಯೋಗಿಸ್ಕೊಳ್ಬಹುದು. ತೆಗೆದುಕೊಂಡು ನೋಡಿದ್ರೆ ನಮಗೆ ಗುರುತಾಗ್ತದೆ. ಜ್ಞಾನ ಎಂಬುದು ಅದರ ಒಳಗಿರ್ತದೆ. ಅದರಲ್ಲಿ ಹುಡುಕಿ ಕಲಿತುಕೊಂಡಾಗ ನಮಗೆ ಅವು ಅರ್ಥವಾಗ್ತದೆ, ಮತ್ತೆ ನಾವು ಜ್ಞಾನಿಗಳಾಗಿ ಆಗ್ತದೆ. ಸರಿ, ಗ್ರಹಿಕೆ ಎಂಬುದು ಅದರ ಅರ್ಥ ಏನ್ರಿ? ಆ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವಂತದ್ದಕ್ಕೆ ವಿವೇಕ ಎಂಬುದಾಗಿ ಹೇಳಲ್ಪಡುತ್ತೆ. ಗ್ರಹಿಕೆ, ಅದನ್ನು ಅರ್ಥ ಮಾಡಿಕೊಳ್ಳೋ. ಇಲ್ಲಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳೋದಂದ್ರೆ ಅದರ ಅರ್ಥ ಏನಂದ್ರೆ ಕೇಡಿನಿಂದ ತೊಲಗೋದೆ ಜ್ಞಾನವನ್ನು ಸರಿಯಾಗಿ ನೀನು ಅರ್ಥ ಮಾಡಿಕೊಂಡಿದೀಯಾ ಎಂಬುದರ ಅರ್ಥ. ಯಾರು ಜ್ಞಾನಿಗಳಾಗಿರ್ತಾರೋ, ದೇವರ ಜ್ಞಾನದಲ್ಲಿ ಇರ್ತಾರೋ, ಅವ್ರು ಯಾವುದರಿಂದ ತೊಲಗಿರ್ತಾರೆ? ಯಾವುದರಿಂದ ದೂರವಾಗಿರ್ತಾರೆ? ಅವರು ಏಳುಗಳಿಂದ ದೂರವಾಗಿರ್ತಾರೆ, ಪಾಪಗಳಿಂದ ದೂರವಾಗಿರ್ತಾರೆ, ಶಾಪಗಳಿಂದ ದೂರವಾಗಿರ್ತಾರೆ, ಅಕ್ರಮ ಮಾಡುವವುಗಳಿಂದ ದೂರವಾಗಿರ್ತಾರೆ. ದೇವರಿಗೆ ಅವಿಧೇಯವಾಗುವ ವಿಷಯ ಇರ್ತದೆ ನೋಡ್ರಿ, ಅದರಿಂದ ದೂರ ಇರ್ತಾರೆ. ದೇವರಿಗೆ ಅವಿಧೇಯತೆ ಅಂದ್ರೆ ಅರ್ಥ ಏನ್ರಿ? ದೇವರಿಗೆ ಅವಿಧೇಯವಾಗುವುದಂದ್ರೆ ಅರ್ಥ ಏನು? ನೀವು ಎಲ್ಲೇ ಸುತ್ತಿದ್ರು ಇಲ್ಲಿಗೆ ಬರಬೇಕಾಗಿರುತ್ತೆ. ದೇವರಿಗೆ ಅವಿಧೇಯರಾಗುವುದಂದ್ರೆ ಅದರ ಅರ್ಥ ದೇವರ ಮಾತನ್ನು ಒಪ್ಪಿಕೊಳ್ಳದೆ ಹೋಗೋದು. ಬರೆಯಲ್ಪಟ್ಟಿದೆ, ದೇವರು ಯಾರ ಹತ್ರನೂ ಎದುರಿಗೆ ಬಂದು ನಿಂತ್ಕೊಂಡು ದಿನ ಪ್ರತಿ ಬಂದು ಇದು ಮಾಡಬೇಡ, ಇದು ಮಾಡು, ಇದು ಹೀಗಿರ್ಬೇಕು, ಇದು ಹೀಗಿರ್ಬೇಕಂತ ಹೇಳೋದಿಲ್ರಿ. ಅದನ್ನು ಕೆಲವರು ಹೇಳ್ತಾರೆ, ಹಾಗೆಲ್ಲ. ಆದರೆ ದೇವರ ವಾಕ್ಯ ಹಾಗೆ ಹೇಳೋದಿಲ್ಲ. ಕರ್ತನಾದ ಯೇಸು ಕ್ರಿಸ್ತನು, ನಾನು ನಿಮಗೆ ಇನ್ನೂ ಬೋಧಿಸತಕ್ಕವುಗಳು ಬಹಳ ಇವೆ, ಆದರೆ ನನಗೆ ಸಮಯ ಇಲ್ಲ. ಈಗ ನಾನು ಹೋಗ್ತೇನೆ, ಆದರಿಕನನ್ನು ಕಳಿಸಿಕೊಡ್ತೇನೆ, ಆತನು ಬಂದಾಗ ನಿಮ್ಮನ್ನು ಎಲ್ಲಾ ಜ್ಞಾನದಲ್ಲಿ ನಡೆಸುವನು ಎಂದು ಹೇಳಿದರು. ಸರಿ, ಯೇಸು ಕ್ರಿಸ್ತನು ಹೋದನು, ಪವಿತ್ರಾತ್ಮನನ್ನು ಕಳಿಸಿಕೊಟ್ಟನು. ಪವಿತ್ರಾತ್ಮನು 120 ಮಂದಿ ಅಂದ್ರೆ ಶಿಷ್ಯರುಗಳ ಮಧ್ಯದಲ್ಲಿ ತನ್ನ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದನು. ಪಂಚಾಶತಮ ದಿನದಲ್ಲಿ ಪ್ರಾರಂಭಿಸಿದ ಪವಿತ್ರಾತ್ಮನ ಕಾರ್ಯಾಚರಣೆಯು ಆ ಮೊದಲನೆಯ ಶತಮಾನದಿಂದ 21ನೇ ಶತಮಾನದವರೆಗೆ ನಡೆಯುತ್ತಾನೇ ಇದೆ. ಆದರೆ ಮೊದಲನೆಯ ಶತಮಾನ ಮುಗಿಯುವುದರೊಳಗಾಗಿ 100ನೆಯ ವರ್ಷದ ಒಳಗಾಗಿ ಅಪೊಸ್ತಲರುಗಳ ಮೂಲಕವಾಗಿ, ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಅಪೊಸ್ತಲರ ಮೂಲಕವಾಗಿ ಹೊಸ ಒಡಂಬಡಿಕೆ ಪುಸ್ತಕವು ಬರೆಯಲ್ಪಟ್ಟಾಗಿದೆ. ಆ ಪುಸ್ತಕಕ್ಕೆ ಕೊನೆಯದಾಗಿ ಯೇಸು ಕ್ರಿಸ್ತನು ತನ್ನ ದಸ್ತಹಸ್ತು ಮಾಡಿದ್ದ, ಯೇಸು ಕ್ರಿಸ್ತನ ಸಿಗ್ನೇಚರ್ ಮಾಡಿದ ಪುಸ್ತಕಕ್ಕೆ. ಕೊನೆಗೆ ಆಮೇನ್ ಅಂತ ಒಂದು ಪದ ಬರ್ತದೆ ನೋಡ್ರಿ. ಆಮೇನ್ ಎಂಬುದು ಯಾರ ಹೆಸರು? ಯಾರ ಹೆಸರು? ಯೇಸು ಕ್ರಿಸ್ತನ ಹೆಸರು. ಪ್ರಕಟಣೆ ಗ್ರಂಥದಲ್ಲಿ 3ನೇ ಅಧ್ಯಾಯದಲ್ಲಿ ನೀವು ವಾಕ್ಯ ತೆಗೆದು ಓದಿದ್ರೆ ಗುರುತಾಗ್ತದೆ. ಆಮೇನ್ ಎಂಬಾತನು ಹೇಳುವುದೇನೆಂದರೆ ಅಂತ ಇರ್ತದೆ. ಯೇಸು ಕ್ರಿಸ್ತನಿಗೆ ಆಮೇನ್ ಎಂಬುದು ಕೂಡ ಒಂದು ಹೆಸರು. ಹಾಗಿರುವಾಗ ಕೊನೆಯದಾಗಿ ಆ ವಾಕ್ಯಗಳ ಪ್ರಕಟಣೆಯ ಗ್ರಂಥದ ಕೊನೆಯಲ್ಲಿ ಆಮೆನ್ ಎಂಬುದಾಗಿ ಮುಗಿಯುತ್ತದೆ ಬೈಬಲ್. ಈ ಬೈಬಲ್ನ ಪ್ರಾರಂಭ ಆದಿಯಲ್ಲಿ ಎಂದು ಪ್ರಾರಂಭಿಸಿ ಆಮೆನ್ ಎಂದು ಮುಗಿಯುತ್ತದೆ.
ಆದಿ ಎಂದು ಹೇಳುವಾಗ ನಿತ್ಯನೂ ನಿರಂತರನೂ ಆಗಿರುವ ದೇವರು ಇದ್ದ ಕಾಲದಿಂದ ಆದಿ ಎಂದು ಹೇಳಲ್ಪಡುತ್ತೆ. ಆದಿಗೆ ಕಾಲಗಳಿಲ್ಲದ ಕಾಲ ಅಂತ ಹೇಳ್ತೀವಿ. ಕಾಲಗಳೇ ಇಲ್ಲ, ಹಗಲಿಲ್ಲ, ಅಂದ್ರೆ ರಾತ್ರಿ ಇರೋದಿಲ್ಲ, ಎಲ್ಲ ಹಗಲಿದ್ದ ಹಾಗೆ ಇರ್ತದೆ. ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಇಲ್ಲ. ವಾರದ 7 ದಿನಗಳು, ತಿಂಗಳ 30 ದಿನಗಳು, 31 ದಿನಗಳು, ವರ್ಷದ 365 ದಿನಗಳು, ಈ ದಿನಗಳು ಇಲ್ಲ. ಕಾಲಗಳೇ ಇಲ್ಲದ ಕಾಲವನ್ನೇ ಆದಿ ಎಂಬುದಾಗಿ ಹೇಳ್ತೇವೆ. ಆದಿಯಿಂದ ಇರುವಂತವುಗಳನ್ನು ವಿವರಿಸಿರುವ ಪುಸ್ತಕವೇ ಬೈಬಲ್. ಮತ್ತು ಕೊನೆಯಲ್ಲಿ ಅದನ್ನು ಮುಕ್ತಾಯಪಡಿಸುವಾಗ ಆಮೆನ್ ಎಂದು ದಸ್ತಹಸ್ತು ಮಾಡಿ ಮುಕ್ತಾಯಪಡಿಸಲಾಗಿದೆ. ಹೀಗಿರುವಲ್ಲಿ ಈ ಬರೆಯಲ್ಪಟ್ಟಿರುವ ವಾಕ್ಯಗಳಿಗೆ ಆಧಾರವಾಗಿ ಯಾವ ಮನುಷ್ಯನು ನಡೆಯುತ್ತಾನೋ ಅವನು ದೇವರ ಜ್ಞಾನದಲ್ಲಿ ಇದ್ದಾನೆ ಎಂಬುದು ಅರ್ಥ. ಯಾರು ಈ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುತ್ತಾರೋ ಅವರು ದೇವರಿಗೆ ಅವಿಧೇಯರಾಗಿ, ದೇವರಿಗೆ ಭಯಪಡದೆ ನಡೀತಾ ಇದ್ದಾರೆ ಎಂಬುದು ಅದರ ಅರ್ಥ. ಈಗಿನ ಕಾಲಮಾನಕ್ಕೆ ಎಲ್ಲಿ ನೋಡಿದ್ರು ಭಯಂಕರವಾದಂತಹ ಪರಿಸ್ಥಿತಿಗಳು, ಸಂದರ್ಭ, ಸನ್ನಿವೇಶಗಳು ಆಗ್ತಾ ಇವೆ. ಚೈನಾದಲ್ಲಿ ನೀವು ನ್ಯೂಸ್ಗಳನ್ನ, ಸುದ್ದಿಗೋಷ್ಠಿಗಳನ್ನ ಕೇಳಿಸ್ಕೊಳ್ತಿರಬಹುದಂತ ನಾನು ನಂಬ್ತೇನೆ. ಚೈನಾದಲ್ಲಿ ಹಳ್ಳಿಗಳು, ಗ್ರಾಮಗಳೇ ಮುಳುಗಿ ಹೋಗ್ತಾ ಇದ್ದಾವೆ. ಕೆಲವಾರು ಪಟ್ಟಣಗಳು ಮುಳುಗಿ ಹೋಗ್ತಾ ಇದ್ದಾವೆ. ಭಯಂಕರವಾದ ಮಳೆ. ಅಲ್ಲಿ ಅವರುಗಳು ಕಟ್ಟಿಟ್ಟಂತಹ ಅಣೆಕಟ್ಟುಗಳು, ಡ್ಯಾಮುಗಳೇ ಅವರಿಗೆ ಅಪಾಯಕ್ಕೆ ಕಾರಣವಾಗಿ ಬಿಟ್ಟಿದೆ. ಕಾರಣವೇನೆಂದ್ರೆ ಹೆಚ್ಚುವರಿಯಾದ ಮಳೆಯ ನಿಮಿತ್ತ ಆ ಡ್ಯಾಮ್ಗಳು ಬಿರುಕು ಬಿಟ್ಟು ಒಡೆದು ಹೋಗುವ ನೆಲೆಗಳಿಗೆ ಮಾರ್ಪಡ್ತಾ ಇದೆ. ಅನೇಕ ಮನೆಗಳು ಒಡ್ಕೊಂಡು ಹೋಗ್ಬಿಟ್ಟಿವೆ, ಅನೇಕ ಜೀವಗಳು ಹಾನಿಯಾಗಿವೆ. ಚೈನಾದಲ್ಲಿ ಹಾಗೆ ಅಂತ ಹೇಳುವುದಾದ್ರೆ, ಅಟ್ಲಾಂಟಾ ಕಡೆಗೆ ನೋಡುವುದಾದ್ರೆ ದೊಡ್ಡ ದೊಡ್ಡ ಹಿಮ ಪರ್ವತಗಳೇ ಕರಗಿ ಹೋಗುತ್ತಾ ಇರುವುದರಿಂದ, ಬಿಸಿಲಿನಿಂದ ಅಲ್ರಿ, ಮಳೆಯಿಂದ ಕರಗಿ ಹೋಗ್ತಾ ಇದ್ದಾವ. ಅಟ್ಲಾಂಟಾ ಕಡೆಯಲ್ಲಿರುವಂತಹ ದೊಡ್ಡ ದೊಡ್ಡ ಹಿಮ ಪರ್ವತಗಳು ಕರಗಿ ಅವು ಸಮುದ್ರಕ್ಕೆ ಸೇರುತ್ತಿರುವಲ್ಲಿ ಅಲ್ಲಿ ಭಯಂಕರವಾದ ನಾಶನಗಳು ಉದ್ಭವವಾಗ್ತಿವೆ. ಅದಕ್ಕೆ ವಿಜ್ಞಾನಿಗಳು ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ಹಿಮ ಪರ್ವತಗಳು ಕರಗಿ ಹೋಗುತ್ತಿರುವಲ್ಲಿ ಅನೇಕ ರೋಗಾಣುಗಳು ಇದರಿಂದ ಉದ್ಭವವಾಗ್ತವೆ. ಇದರಿಂದ ಅನೇಕ ವೈರಸ್ಗಳು ಉದ್ಭವವಾಗಿ ಅದರ ಮೂಲಕವಾಗಿ ಪ್ರಪಂಚವು ದೊಡ್ಡ ಹಾನಿಯನ್ನು, ಕೊರೋನಾಗಿಂತ ದೊಡ್ಡ ಹಾನಿಗಳನ್ನು ಎದುರಾಯಿಸುವಂತಹ ಒಂದು ಪರಿಸ್ಥಿತಿ ಬರಬಹುದು ಪ್ರಪಂಚದ ಮೇಲೆ ಎಂಬುದಾಗಿ ವಿಜ್ಞಾನಿಗಳು ಹೇಳಿಕೊಳ್ತಾ ಇದ್ದಾರೆ. ನಮ್ಮ ಭಾರತ ದೇಶದ ಪರಿಸ್ಥಿತಿಯನ್ನು ನೋಡುವಾಗ ಭಾರತ ಏನ್ ಮಾಡ್ತಾ ಇದೆ? ಯುದ್ಧಕ್ಕೆ ಸನ್ನದ್ಧವಾಗಿ ಯುದ್ಧಾಯುಧಗಳನ್ನು ಹೊರದೇಶಗಳಿಂದ ಒಳಗೆ ತರಿಸ್ತಾ ಇದೆ. ರಷ್ಯಾದ ಕಡೆಗೆ S-400 ಎಂದು ಹೇಳುವಂತಹ ದೊಡ್ಡ ಯುದ್ಧಾಯುಧವನ್ನು ತೆಗೆದುಕೊಳ್ಳೋದಕ್ಕೆ ನಮ್ಮ ಭಾರತ ದೇಶವು ಅಗ್ರಿಮೆಂಟ್ ಹಾಕೊಂಡಿದೆ, ಒಪ್ಪಂದ ಮಾಡಿಕೊಂಡಿದೆ, ಹಣವನ್ನು ಕಟ್ಟಿದೆ. ಫ್ರಾನ್ಸ್ನಿಂದ ಕಳೆದ ವಾರದಲ್ಲಿ 10 ರಫೇಲ್ಗಳನ್ನು ನಮ್ಮ ಭಾರತ ದೇಶಕ್ಕೆ ತಂದಿದ್ದಾರೆ. ಇದು ಏನ್ ತೋರಿಸ್ತಾ ಇದೆ ಅಂದ್ರೆ, ಯುದ್ಧಕ್ಕೆ ಸನ್ನದ್ಧರಾಗ್ತಾ ಇದ್ದಾರೆ, ಯುದ್ಧಾಯುಧಗಳನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಈ ಮೊದಲೆಲ್ಲ ಚಾಕು ಖಡ್ಗಗಳನ್ನು ಹರಿತ ಮಾಡಿಕೊಳ್ತಿದ್ರು. ಇವಾಗ ಚಾಕುಗಳು, ಖಡ್ಗಗಳು, ಗುರಾಣಿಗಳು, ಬರ್ಜಿಗಳಲ್ರಿ, ಇವಾಗೆಲ್ಲ ಅಣುಬಾಂಬುಗಳನ್ನು ಶೇಖರಣೆ ಮಾಡಿಕೊಳ್ತಾ ಇದ್ದಾರೆ. ಯಾವಾಗ ದೇಶಕ್ಕೆ ದೇಶಗಳು ಹೋರಾಟ, ಜಗಳಕ್ಕೆ, ಯುದ್ಧವನ್ನು ಪ್ರಾರಂಭಿಸಿಕೊಳ್ತಾರೋ ಗೊತ್ತಿಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ಈಗ ನೀವು ಪ್ರಪಂಚದ ಸುದ್ದಿಗಳನ್ನೆಲ್ಲ ಕೇಳಿಸ್ಕೊಳ್ತಾ, ಒಂದೊಂದು ದೇಶದ ಮಾತುಗಾರಿಕೆಯನ್ನು ಇನ್ನೊಂದು ದೇಶ ಒಪ್ಕೊಳ್ಳೋದಿಲ್ಲ, ಆ ದೇಶದ ಅನಿಸಿಕೆಯನ್ನು ಮತ್ತೊಂದು ದೇಶ ಒಪ್ಕೊಳ್ಳೋದಿಲ್ಲ, ಮತ್ತೊಂದು ದೇಶದ ಅನಿಸಿಕೆಯನ್ನು ಮತ್ತೊಂದು ದೇಶ ಒಪ್ಕೊಳ್ಳೋದಿಲ್ಲ. ಹೀಗೆ ಒಪ್ಪಿಕೊಳ್ಳದೆ ಹೋಗ್ತಿರುವಲ್ಲಿ ಜಗಳಗಳು, ಕಾದಾಟಗಳು ಉದ್ಭವವಾಗ್ತವೆ. ಯುರೋಪಿಯನ್ ರಾಷ್ಟ್ರಗಳ ಪರಿಸ್ಥಿತಿ ಏನಾಗ್ತದೆ ಗೊತ್ತ್ರಿ? ಯಾವಾಗಲೂ ಅವರ ಆರ್ಥಿಕ ಪರಿಸ್ಥಿತಿ ಅಷ್ಟು ಕೆಳಗೆ ಉರುಳುತ್ತಿರ್ಲಿಲ್ವಂತ. ಈಗ ನಿನ್ನೆ ಮೊನ್ನೆಯ ಸುದ್ದಿಯನ್ನು ನೋಡುವಾಗ ಯುರೋಪಿನ ಆರ್ಥಿಕತೆ ಬಹಳ ಕೆಳಮಟ್ಟಕ್ಕೆ ಇಳಿದು ಹೋಗ್ತಾ ಇದೆ. ಅದನ್ನು ಅವರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಾವು ಚರಿತ್ರೆಯಲ್ಲಿ ಕಂಡಿರದಂತಹ ಒಂದು ಪರಿಸ್ಥಿತಿಗೆ ನಾವು ಕೆಳಗಿಳಿದು ಹೋಗ್ತಿದ್ದೇವೆ. ಕಾರಣವೇನೆಂದ್ರೆ ಈ ಕೊರೋನಾದ ನಿಮಿತ್ತವಾಗಿ ಹಿಂಗ ಆಗ್ತಿದ್ದೇವೆ ಎಂಬುದನ್ನು.
ಪ್ರಪಂಚವೇ ಇವತ್ತು ಆರ್ಥಿಕ ಬಿಕ್ಕಟ್ಟಿನಲ್ಲೇ ಹೋಗ್ತಾ ಇದೆ. ಈ ನೆಲೆಯಲ್ಲಿ ಯುರೋಪ್ನ ರಾಷ್ಟ್ರಗಳು ಭದ್ರವಾಗಿದ್ದವು, ಅವುಗಳಲ್ಲಿಯೂ ಗೊಂದಲಗಳಾಗಿವೆ. G20 ದೇಶಗಳ ಮಧ್ಯದಲ್ಲಿಯೂ ಬಿರುಕುಗಳು ಬಿಡುತ್ತಾ ಇವೆ. ಅದರ ಮಧ್ಯದಲ್ಲಿ ಯುರೋಪಿನ ಯೂನಿಯನ್ ನಲ್ಲಿರುವಂತಹ ಕೆಲವು ರಾಷ್ಟ್ರಗಳು, ನಮ್ಮ ಭಾರತ ದೇಶ ಕೂಡ ಯುರೋಪಿನ ಜೊತೆಯಲ್ಲಿ ಅನ್ಯೂನ್ಯತೆಯಲ್ಲಿದೆ. ಅದನ್ನು G10 ದೇಶಗಳು ಅಂತ ಹೇಳ್ತಾರೆ. ನೀವು ಈ ಗಾಡಿಗಳ ಮೇಲೆ ನಂಬರ್ ಬೋರ್ಡ್ ಇರ್ತದೆ ನೋಡ್ರಿ, ಅದರ ಮೇಲೆ ನೋಡಿದ್ರೆ ಸುತ್ತೂರ 10 ನಕ್ಷತ್ರಗಳನ್ನ ಹಾಕಿ ಮಧ್ಯದಲ್ಲಿ IND ಅಂತ ಹಾಕಿರ್ತಾರ. ಅಂದ್ರೆ 10 ರಾಷ್ಟ್ರಗಳಲ್ಲಿ ನಾವು ಕೂಡ ಒಂದಾಗಿದ್ದೇವೆ ಅಂತ. ಮುಂದಕ್ಕೆ ಬರ್ಲಿಕ್ಕಿದೆ. ಯುರೋಪಿನ ಒಂದು ಆಡಳಿತವೇ ಪ್ರಪಂಚಕ್ಕೆ ಈಗ ಅಮೆರಿಕ ದೊಡ್ಡ ದೊರೆಯಾಗಿದೆ ನೋಡ್ರಿ. ಈಗ ಅಮೆರಿಕದ ಪರಿಸ್ಥಿತಿ ಬಹಳ ಕೆಳಮಟ್ಟಕ್ಕೆ ಹೋಗ್ತಾ ಇದೆ. ಮುಂದೆ ಯುರೋಪ್ ಒಂದು ಕಡೆಯಲ್ಲಿ ಎದ್ದು ನಿಂತುಕೊಳ್ಳುವಂತ ಸಾಧ್ಯತೆಗಳಿವೆ. ಸರಿ, ಇವೆಲ್ಲ ನಡೆಯುತ್ತಿರುವಲ್ಲಿ ನಿಮಗೂ ನನಗೂ ಬೇಕಾಗಿರುವಂತದ್ದು ಏನಂದ್ರೆ ಸತ್ಯದ ಜ್ಞಾನ ಬೇಕಾಗಿದೆ. ಇನ್ನು ನಾವು ಲೌಕಿಕ ಜ್ಞಾನದಲ್ಲೇ, ಲೌಕಿಕ ತಿಳುವಳಿಕೆಯಲ್ಲೇ, ಲೌಕಿಕವಾಗಿ ಆಲೋಚನೆ ಮಾಡೋದರಲ್ಲಿಯೇ, ಲೌಕಿಕವಾದಂತ ಚಾತುರ್ಯದಲ್ಲಿಯೇ ನಾವು ಮುನ್ನುಗ್ಗಿ ಹೋಗದೆ ಸತ್ಯ ಜ್ಞಾನಕ್ಕೆ ನಾವು ತಿರುಗಿಕೊಳ್ಬೇಕು. ಯೇಸು ಕ್ರಿಸ್ತನ ಜೊತೆಯಲ್ಲಿಯೇ 3.5 ವರ್ಷಗಳ ಕಾಲ ಅಪೊಸ್ತಲರು 12 ಮಂದಿಯೂ ಬೋಧನೆ ಕೇಳ್ತಾನೇ ಇದ್ರು. ಆದರೂ ಅದರಲ್ಲಿ ಒಬ್ಬ ನರಕಕ್ಕೆ ಹೋಗ್ತಾನೆ. ಯೂದಾಸ್ ಇಸ್ಕರಿಯೋತನು ನರಕಕ್ಕೆ ಬಾಧ್ಯಸ್ಥನಾಗ್ತಾನೆ. 3.5 ವರ್ಷ ಯೇಸು ಕ್ರಿಸ್ತನ ಹತ್ರ ಬೋಧನೆ ಕೇಳಿ, ಯೇಸು ಕ್ರಿಸ್ತನು ಮಾಡಿದ ಅದ್ಭುತಗಳು, ಸೂಚಕ ಕಾರ್ಯಗಳು, ಮಹತ್ ಕಾರ್ಯಗಳನ್ನು ಕಣ್ಣಾರೆ ಕಂಡು, ಆತನ ಬೋಧನೆಯನ್ನು ಕಿವಿಯಾರೆ ಕೇಳಿ, ಆತನು ಎಂಥವನೆಂಬುದನ್ನು ಮುಟ್ಟಿ ನೋಡಿದ ಅಪೊಸ್ತಲರಲ್ಲಿಯೇ ಒಬ್ಬನು ನರಕಕ್ಕೆ ಹೋಗ್ತಾನಾದ್ರೆ, ಇಮ್ಯಾನ್ಯುಯಲ್ ಪ್ರಾರ್ಥನಾಲಯದ ವಿಶ್ವಾಸಿಗಳಲ್ಲಿ ಎಷ್ಟು ಮಂದಿ ನರಕಕ್ಕೆ ಸನ್ನದ್ಧರಿರಬಹುದು? ಪ್ರಿಯ ಸಹೋದರ ಸಹೋದರಿಯರೇ, ಇಮ್ಯಾನ್ಯುಯಲ್ ಪ್ರಾರ್ಥನಾಲಯದ ವಿಶ್ವಾಸಿಗಳಲ್ಲಿ ಒಂದು ಕೂಸಾದರೂ ನರಕಕ್ಕೆ ಹೋಗಬಾರದು ಎಂಬುದು ನಮ್ಮ ಅಪೇಕ್ಷೆ, ನಮ್ಮ ಪ್ರಾರ್ಥನೆ. ಅದಕ್ಕಾಗಿಯೇ ಬೋಧನೆ ಬಹಳ ಕೊಡ್ತೇವೆ. ಬೋಧನೆ ಯಾಕೆ ಬಹಳ ಬರ್ತದೆ ಗೊತ್ತ್ರಿ? ನೀವು ಸತ್ಯದ ಜ್ಞಾನದಲ್ಲಿ ಬೆಳವಣಿಗೆ ಆಗಬೇಕೆಂಬ ಉದ್ದೇಶ. ಪ್ರಿಯ ಸಹೋದರ ಸಹೋದರಿಯರೇ, ಈ ಸತ್ಯದ ಜ್ಞಾನ ಹೇಗೆ ಬರ್ತದೆ ಅಂದ್ರೆ, ಸತ್ಯ ಸ್ವರೂಪನಾದ ಯೇಸು ಕ್ರಿಸ್ತನಿಗೆ ಭಯ ಪಡುವುದೇ ಸತ್ಯದ ಜ್ಞಾನವಾಗಿರ್ತದೆ. ನಮ್ಮಲ್ಲಿ ದೇವರಿಗೆ ಭಯ ಪಡುವ ಭಯ ಇದೆಯಾ? ಇರೋದಾದ್ರೆ ಹಿಂದೆಯೂ ಹಾಗೆ ಇರಬೇಕು, ಮುಂದೆಯೂ ಹಾಗಿರ್ಬೇಕು. ಒಬ್ಬ ಮನುಷ್ಯನಿಗೆ ಹಿಂದೆಯೂ, ಒಬ್ಬ ಮನುಷ್ಯನಿಗೆ ಮುಂದೆ ಬಂದಾಗಲೂ ನಾವು ನಮ್ಮ ಮಾತುಗಾರಿಕೆಗಳಲ್ಲಿ ಒಂದೇ ಆಗಿರ್ಬೇಕು. ಯಾಕೆಂದ್ರೆ ನಾನು ದೂರದಲ್ಲಿದ್ದುಕೊಂಡು ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡಿದಾಗಲೂ ದೇವರು ಕೇಳಿಸ್ಕೊಳ್ತಾ ಇದ್ದನು, ಆ ವ್ಯಕ್ತಿಯ ಮುಂದೆ ಬಂದು ನಿಂತ್ಕೊಂಡು ಮಾತನಾಡುವಾಗಲೂ ದೇವರು ಕೇಳಿಸ್ಕೊಳ್ತಾನೆ ಇದ್ದಾನೆ. ಆ ಅರಿವು ನಮಗಿರ್ಬೇಕು. 4 ಗೋಡೆಗಳ ಮಧ್ಯದಲ್ಲಿ ನಾವು ಒಬ್ಬಂಟಿಯಾಗಿರುವಾಗಲೂ ನನ್ನನ್ನು ದೇವರು ಕಾಣುತ್ತಲೇ ಇದ್ದಾನೆ ಎಂಬುದರ ಅರಿವು ನಮಗಿರಬೇಕು. ನಾವು ಮಾತುಗಳನ್ನು ಮಾತನಾಡುವುದಕ್ಕೆ ಮುನ್ನ ನಮ್ಮ ದೇವರು ನನ್ನನ್ನು ನೋಡುತ್ತಲೇ ಇದ್ದಾನೆ, ನನ್ನ ಜೊತೆಯಲ್ಲಿದ್ದಾನೆ ಎಂಬುದರ ಭಯ, ಭಕ್ತಿ ನಮಗಿರಬೇಕು. ಇದುವೇ ಜ್ಞಾನ. ಇದಕ್ಕಿಂತ ದೊಡ್ಡ ಜ್ಞಾನ ಮತ್ತೊಂದಿಲ್ರಿ. ವಿಜ್ಞಾನವೇ ಇಂದು ಕೊರೋನಾದ ಮುಂದೆ ಸೋತು ಹೋಗ್ಬಿಟ್ಟಿದೆ. ಅವರೇ ಒಪ್ಕೊಂಡಿದ್ದಾರ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಪ್ಕೊಂಡಿದೆ, ವೈದ್ಯಕೀಯವೇ ಕೊರೋನಾದ ಮುಂದೆ ಸೋತು ಹೋಗಿದೆ ಅಂತ. ಆದ್ರೆ ದೇವರಿಗೆ ಭಯ ಪಡುವ ಭಯ ಇದೆಯಲ್ಲ, ಅದೆಂದಿಗೂ ಸೋತು ಹೋಗೋದಿಲ್ಲ. ದೇವರಿಗೆ ಯಾವ ಮನುಷ್ಯನೋ ಭಯದಿಂದ ಭಕ್ತಿಯಿಂದ ಜೀವಿಸ್ತಿರ್ತಾನೋ ಅವನನ್ನು ಕೊರೋನಾ ಏನು ಮಾಡಲಾರದು, ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ರಿ. ಒಂದು ವೇಳೆ ಕೊರೋನಾ ಬರ್ಬೋದೇನಾ, ಆದ್ರೆ ಕೊರೋನಾ ಅವನನ್ನು ನುಂಗ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅವನು ದೇವರ ಜ್ಞಾನದ ಒಳಗಿರ್ತಾನೆ. ನೀತಿವಂತನು ಯಾವುದರಿಂದ ಬದುಕಿರ್ತಾನ್ರಿ? ನಂಬಿಕೆಯಿಂದಲೇ ಬದುಕಿರ್ತಾನೆ. ನೀತಿವಂತನು ಹೇಗಾದ ಮನುಷ್ಯ? ನೀತಿವಂತನಾಗಿ ಆಗೋದಕ್ಕೆ ಅವನು ಏನ್ ಮಾಡಿದ? ನೀತಿವಂತನಾಗೋದಕ್ಕೆ ಏನ್ರಿ ಮಾಡಿದವ? ಮಾತಾಡ್ಬೇಕು. ದೇವರಲ್ಲಿ ನಂಬಿಕೆ ಇಟ್ಟ. ದೇವರ ಮೇಲೆ ನಂಬಿಕೆ ಇಟ್ಟದ್ದರಿಂದ ಅವನು ನೀತಿವಂತನಾದ. ನೀತಿವಂತನಾಗಿರುವ ಮನುಷ್ಯನು
ಆ ನಂಬಿದನಲ್ಲ, ಆ ನಂಬಿಕೆಯನ್ನು ಬಿಟ್ಟು ಬಿಟ್ರೆ ಅವನು ಬದುಕೋದಿಲ್ರಿ. ಆ ನಂಬಿಕೆಯಿಂದಲೇ ಅವನು ಬದುಕಿರ್ತಾನೆ. ಈಗ ಹೀಗೆ ಕೂತಿದೀವಲ್ಲ, ಯಾವ ಧೈರ್ಯ? ಹಿಂದ್ಗಡೆಗೆ ಸ್ಯಾನಿಟೈಸರ್ ಇದೆ, ಹೊರಗಡೆಗೆ ಹ್ಯಾಂಡ್ ವಾಶ್ ಇದೆ, ಮತ್ತೆ ಟೆಂಪರೇಚರ್ ಗನ್ ಇದೆ. ಇದ್ರ ಮೇಲೆ ನಂಬಿಕೆ ಇಟ್ಕೊಂಡು ಕೂತಿದೀವ್ರಿ? ಇಲ್ಲ. ನೀವಿಲ್ಲಿ ಸೇರಿ ಬರೋದಕ್ಕೆ ಮುನ್ನವೇ ನಾನು 3 ಗಂಟೆಗೆ ಎದ್ದೆ, ರಾತ್ರಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ತಿದ್ದೆ. ದೇವ್ರೇ, ಸೇರಿ ಬರುವಂತ ನಿನ್ನ ಮಕ್ಕಳ ನೀನು ಸಂರಕ್ಷಣೆ ಮಾಡಬೇಕು. ನಮ್ಮ ನಂಬಿಕೆ ಅದು. ನಾವು ನಂಬಿದ ಹಾಗೆಯೇ ನಮ್ಮ ದೇವರು ನಮ್ಮನ್ನು ನಡೆಸ್ತಾನೆ. ಈವರೆಗೆ ಇಮಾನುಲ್ ಪ್ರಾರ್ಥನೆಯಲ್ಲಿದ್ದ ಕುಟುಂಬಗಳಲ್ಲಿ ಯಾವ್ದಾದ್ರು ಕೊರೋನಾ ಬಂದಿದೆ, ಬಂದು ಹೋಗಿದೆ ಅಂತ ಸುದ್ದಿ ಗೊತ್ತಾಗಿದೆ ನಿಮಗೆ? ಇಲ್ಲ ಪಾಸ್ಟ್ರೆ, ಅದು ಎಲ್ಲೋ ಇದೆ ಪಾಸ್ಟ್ರೆ. ಹೌದು, ಅದು ಎಲ್ಲೋ ಇದೆ. ಇಲ್ಲಿ ಕೂಡ ಇದೆ, ಹೆಗ್ಡೆ ನಗರದಲ್ಲಿ 13ನೇ ಕ್ರಾಸ್ನಲ್ಲಿ ಇದೆ, 4ನೇ ಕ್ರಾಸ್ನಲ್ಲಿದೆ ಅಂತ ಹೇಳ್ತಾರೆ. ಆ ಕಡೆ ಲೇಔಟ್ ಅಲ್ಲಿ 2-3 ಕಡೆಗಳಿಗೆ ಆಗಿದೆ ಅಂತು ಏನೆಲ್ಲ ಹೇಳ್ತಿದ್ದಾರೆ. ಸರಿ, ಪ್ರಿಯ ಸಹೋದರ ಸಹೋದರಿಯರೇ, ಹೆಗ್ಡೆ ನಗರದ ಒಬ್ಬ ನಿವಾಸಿ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಆಸ್ಪತ್ರೆ ಎಲ್ಲ ಸುತ್ತಾಡಿ ಒಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾನೆ. ಅವ ಹೇಳುವಾಗ ಚಿಕ್ಕಬಳ್ಳಾಪುರದ್ದೇ ಅಡ್ರೆಸ್ ಹೇಳಿದ್ದಾನೆ. ಅಡ್ರೆಸ್ ಹೇಳಿ ಇಲ್ಲೇ ನಾನು ವಾಸವಾಗಿರೋದಂತ ಹೇಳ್ಬಿಟ್ಟು ಅಡ್ಮಿಟ್ ಆಗಿ ಅಲ್ಲಿ ಸತ್ತೇ ಹೋಗ್ಬಿಟ್ಟ. ಕೊರೋನಾದ ಪೇಷಂಟ್ ಸತ್ತೋಗ್ಬಿಟ್ಟ. ಆಮೇಲೆ ಇನ್ಕ್ವೈರಿ ಬಂತು ಆ ಮನೆಗೆ, ಚಿಕ್ಕಬಳ್ಳಾಪುರದ ಮನೆಗೆ ಇನ್ಕ್ವೈರಿ ಬಂದಾಗ ಅವ್ರು ನಮ್ಮ ಹತ್ರ ಆದ್ರೆ ನಮ್ಮ ಹತ್ರ ವಾಸವಾಗಿಲ್ಲ, ಒಂದು ಮನೆ ಇರೋದು ಹೆಗ್ಡೆ ನಗರದಲ್ಲಿ ಅಂತ. ಈ ಮನುಷ್ಯ ಹೆಗ್ಡೆ ನಗರದಲ್ಲಿ ಎಷ್ಟು ದಿವಸ ಸುತ್ತಾಡ್ತಿದ್ದ, ಯಾರ್ಯಾರ ಮುಂದೆ ಮಾತನಾಡಿದ, ಯಾರ್ಯಾರ ಮನೆಗೆ ಹೋದ. ಪ್ರಿಯ ಸಹೋದರ ಸಹೋದರಿಯರೇ, ಒಂದು ವೇಳೆ ಆ ವ್ಯಕ್ತಿ ನಾವು ತರಕಾರಿ ತಕೊಳ್ಳುವಾಗ ನಮ್ಮ ಪಕ್ಕದಲ್ಲಿ ಕೂಡ ನಿಂತಿದ್ದಿರ್ಬೋದಪ್ಪ. ಆದ್ರೆ ಈವರೆಗೂ ದೇವರು ನಮ್ಮನ್ನು ಸಂರಕ್ಷಿತವಾಗಿ ಇಟ್ಟುಕೊಂಡಿದ್ದಾನೆ. ಆಮೇಲೆ ದೇವರಿಗೆ ಸ್ತೋತ್ರವಾಗಲಿ. ಯಾವುದರಿಂದ ನಾವು ಜೀವಿಸ್ತಾ ಇದ್ದೇವಂದ್ರೆ, ನಿಜವಾಗಿ ಹೇಳ್ತೇನೆ ನೋಡ್ರಿ, ದೇವರ ಮೇಲೆ ನಂಬಿಕೆಯಲ್ಲಿ ನಾವು ಜೀವಿಸೋದು. ನಂಬಿಕೆ ಇಲ್ಲ, ಒಂದು ವೇಳೆ ಬರದೇ ಹೋಗುವ ಕೊರೋನಾ ಬಂದು ಸೇರ್ಕೊಂಡ್ಬಿಡ್ತದೆ. ನಂಬಿಕೆ ಇದ್ರೆ ದೇವರ ಮೇಲೆ ಬರುವಂತದ್ದು ಕೂಡ ಓಡಿ ಹೋಗ್ತದೆ. ಇಲ್ಲಿ ಯೋಬನ ಪುಸ್ತಕದಲ್ಲಿ ಹೇಳಲ್ಪಡುತ್ತೆ, ಕೇಡಿನಿಂದ ತೊಲಗುವುದೇ ಗ್ರಹಿಕೆಯಾಗಿದೆ. ಸರಿ, ದೇವರ ಭಯವೇ ಜ್ಞಾನ ಅಂತಂತ ಹೇಳಿದ ಮೇಲೆ ದೇವರಿಗೆ ನಾವು ಅಂಟ್ಕೊಂಡಿರ್ಬೇಕು, ದೇವರಿಗೆ ಭಯಭರಿತರಾಗಿ ನಾವು ದೇವರ ಮುಂದೆ ಇರಬೇಕು. ಹಾಗೆ ಇರೋದು ಹೌದಾದ್ರೆ, ಕೇಡುಗಳು ಅಂದ್ರೆ ಪಾಪ ಶಾಪಗಳಿಂದ ನಾವೇನಾಗ್ಬೇಕ್ರಿ? ದೂರ ಹೋಗ್ಬೇಕು, ದೂರ ಸರ್ಕೋಬೇಕು. ಪಾಪಕ್ಕೆ ಗುಲಾಮರಾಗಿ ಇನ್ನು ಪಾಪದಲ್ಲಿಯೇ, ಇನ್ನು ಕೋಪದಲ್ಲಿಯೇ, ಮುಂಗೋಪತನದಲ್ಲಿಯೇ, ಕೆಟ್ಟ ಮಾತುಗಳಲ್ಲಿಯೇ, ದುಷ್ಟತನದಲ್ಲಿಯೇ ಹಾಗೆ ನಾವು ನಿಂತ್ಕೊಂಡಿರಬಾರದು. ಅವುಗಳನ್ನು ಬಿಟ್ಟು ನಾವು ತೊಲಗಿ ಬರಬೇಕು. ಅದುವೇ ಗ್ರಹಿಕೆ. ಮನುಷ್ಯನ ಜ್ಞಾನಿಯಾಗಿದ್ದನಂತೆ ಹೇಳಿಕೊಂಡು ಗ್ರಹಿಕೆ ಇಲ್ಲವಾದ್ರೆ, ಅವನ ನಡವಳಿಕೆಗಳು ಸರಿಯಾಗದೆ ಇರುವುದಾದ್ರೆ ಅವನು ಯಾವ ರೀತಿ ಜ್ಞಾನಿ? ನೀವುಗಳು ನಾನು ನಿಜವಾಗಿ ದೇವರಿಗೆ ಭಯಪಡ್ತಿದ್ದೇವಾದ್ರೆ ನಮ್ಮ ನಡವಳಿಕೆಗಳೆಲ್ಲ ಬದಲಾವಣೆಗಳಾಗಬೇಕು. ನಮ್ಮ ಕುಟುಂಬ ಜೀವನಗಳು ಬದಲಾವಣೆ ಆಗ್ಬೇಕ್ರಿ. ಕುಟುಂಬಗಳಲ್ಲಿ ಗಂಡ ಹೆಂಡತಿಯ ದಾಂಪತ್ಯ ಜೀವನ, ಮಕ್ಕಳುಗಳನ್ನು ಬೆಳೆಸುವಂತಹ ರೀತಿ ನೀತಿಗಳು, ನಮ್ಮ ಕುಟುಂಬದಲ್ಲಿ ಗಂಡ ಹೆಂಡತಿಯ ಮಾತುಗಾರಿಕೆ. ಅನ್ಯರಾಗಿದ್ದಾಗ ಹೇಗೋ ಇದ್ವಿ, ಈಗ ನಾವು ದೇವರ ಭಯದಲ್ಲಿ ಬಂದಿದ್ದೇವೆ ಅಂತ ಹೇಳಿದ ಮೇಲೆ ನಾವು ಮಾತನಾಡ್ಕೊಳ್ಳುವಂತ ಮಾತುಗಾರಿಕೆಗಳು ಎಲ್ಲ ಬದಲಾವಣೆ ಆಗ್ಬೇಕು. ದೇವರು ಹೇಳುವಾಗ ಗಂಡ ಹೆಂಡತಿಗೆ ಒಂದು ಪ್ರಮಾಣ ವಚನವನ್ನು ಹೇಳಿದ. ಏನ್ ಪ್ರಮಾಣ ವಚನ ಅಂದ್ರೆ, ನೀವು ಇನ್ನೂ ಇಬ್ಬರಲ್ಲ, ನೀವು ಒಂದೇ ಆಗಿದ್ದೀರಿ. ಆದ್ದರಿಂದ ಮನುಷ್ಯನು ದೇವರು ಕೂಡಿಸಿದ್ದನ್ನು ಮನುಷ್ಯನು ಅಗಲಿಸದಿರಲಿ. ಈ ಇಬ್ಬರು ಒಂದಾಗಿರ್ತಾರ. ತಂದೆ ಇದರ ಜೊತೆಗೆ ಒಂದಾಗಿರಲ್ಲ, ತಾಯಿ ಇದರ ಜೊತೆಗೆ ಒಂದಾಗಿರಲ್ಲ, ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಕೂಡ ಅವರಿಗೆ ಒಂದಾಗಿರೋದಿಲ್ಲ. ಅವರಿಬ್ಬರು ಮಾತ್ರ ಒಂದಾಗಿರ್ತಾರೆ. ಅದು ದೇವರ ವಾಕ್ಯ. ಹಾಗಿರುವಲ್ಲಿ ನಮ್ಮ ಕೌಟುಂಬಿಕ ಜೀವನದ ವಲಯಗಳಲ್ಲಿ, ಯಾಕಂದ್ರೆ ಕುಟುಂಬವಾಗಿರ್ತೀವಲ್ಲ, ಮನೆಗಳಲ್ಲಿ ತಾನೇ ನಾವು ಜೀವನ ಮಾಡ್ತೀವಿ. ಹಾಗಿರುವಲ್ಲಿ ನಮ್ಮ ಮನೆಯ ವಾತಾವರಣಗಳಲ್ಲಿ ದೇವರಿಗೆ ಭಯಪಡುವ ಭಯವು ಪ್ರಾಧಾನ್ಯವಾಗಿರಬೇಕು. ಇದ್ರೆ ನೀನು ಖಂಡಿತವಾಗಿ ಜ್ಞಾನಿಯಾಗಿ ಇರ್ತೀಯ. ಆ ಜ್ಞಾನವು ನೀನು ಎಲ್ಲಿಗೆ ನಡೆಸ್ತದೆ ಗೊತ್ತಾ? ಪರಲೋಕಕ್ಕೆ ನಡೆಸ್ತದೆ.
ಆ ಜ್ಞಾನವು ಅನೇಕರಿಗೆ ಬೆಳಕನ್ನು ಕೊಡುವ ಬೆಳಕಾಗಿರ್ತದೆ, ಅನೇಕರಿಗೆ ಮುಮ್ಮಾದರಿಯಾಗಿರ್ತದೆ. ನೀನು ಲೋಕದ ಜ್ಞಾನ ಇಟ್ಕೊಂಡಿದ್ರೆ ಲೋಕದಲ್ಲಿ ಇರುವವರಿಗೆ ಮಾತ್ರ ನಿಂಗೆ ಉಪಯೋಗ ಆಗ್ತದೆ, ಆಮೇಲೆ ಅದು ಇಲ್ಲದೆ ಹೋಗ್ಬಿಡ್ತದೆ. ದೇವರಿಗೆ ಭಯಪಡುವ ಭಯದಿಂದ ಬರುವ ಜ್ಞಾನ ಇದೆ ನೋಡಿ, ಅದು ನಿತ್ಯತ್ವದಲ್ಲಿ ಇರ್ತದೆ. ಆಮೇಲೆ ವಾಕ್ಯ ನೋಡ್ಕೊಳ್ಳೋಣ್ರಿ. ಯೋಬನ ಪುಸ್ತಕ 32ನೇ ಅಧ್ಯಾಯ 7, 8, 9ನೇ ವಚನ ಒಬ್ರು ಓದ್ತೀರಿ. ದಿನ ಗತಿಸಿದವರು ಮಾತನಾಡಲಿ, ಬಹಳ ವರ್ಷದವರು ಜ್ಞಾನವನ್ನು ಬೋಧಿಸಲಿ ಅಂದೆನು. ಆದರೆ ಮನುಷ್ಯನಲ್ಲಿ ಆತ್ಮ ಉಂಟು, ಸರ್ವಶಕ್ತನ ಶ್ವಾಸವು ಅವನಿಗೆ ಗ್ರಹಿಕೆ ಕೊಡುತ್ತದೆ. ದೊಡ್ಡ ಮನುಷ್ಯರೇ ಬುದ್ಧಿವಂತರಲ್ಲ, ಮುದುಕರೇ ನ್ಯಾಯವನ್ನು ಗ್ರಹಿಸಿಕೊಳ್ಳುವವರಲ್ಲ. ಇಲ್ಲಿ ಒಬ್ಬ ಯೌವನಸ್ಥನಾದ ಯೋಬನ ಸ್ನೇಹಿತನು ಮಾತನಾಡ್ತಾನೆ. ಯೋಬನಿಗೆ ವಯಸ್ಸಾಗಿದೆ, ಯೋಬನ ಇನ್ನು ಇರುವ ಸ್ನೇಹಿತರಿಗೂ ವಯಸ್ಸಾಗಿದೆ. ಆದ್ರೆ ಈ ವಯಸ್ಸಾದಂತಹ ಸ್ನೇಹಿತರ ಜೊತೆಯಲ್ಲಿ ಒಬ್ಬ ಯೌವನಸ್ಥ ಸ್ನೇಹಿತ ಇದ್ದಾನೆ. ಅವನ ಹೆಸರು ಎಲಿಹು ಎಂಬುದಾಗಿ. ಈ ಎಲಿಹು ಮಾತನಾಡ್ತಾನೆ, ದಿನಗತಿಸಿದವರು ಮಾತನಾಡಲಿ, ಬಹಳ ವರ್ಷದವರು ಜ್ಞಾನವನ್ನು ಬೋಧಿಸಲಿ ಅಂದೇನು. ದಿನಗತಿಸಿದವರು ಬಹಳ ಪ್ರಾಯ ಆಗಿರುತ್ತೆ ನೋಡ್ರಿ, ಅವರಿಗೆ ಬಹಳ ಅನುಭವ ಇರ್ತದೆ, ಅವರು ಮಾತನಾಡಲಿ. ಮತ್ತೆ ಬಹಳ ವರ್ಷದವರು ಜ್ಞಾನವನ್ನು ಬೋಧಿಸಲಿ ಅಂತ ಇವನು ಸುಮ್ಮನೆ ಇದ್ದಾನ. ಒಬ್ಬ ಯವನಸ್ಥನಿದ್ದಾನೆ, ಯೋಬನ ಜೊತೆಗೆ ಅವನ ಸ್ನೇಹಿತರಾಗಿರುವ ವೃದ್ಧರಾಗಿರುವಂತಹ ಬಹಳ ವರ್ಷ ಜೀವಿಸಿದ ತಮ್ಮ ಅನುಭವದಿಂದ ಯೋಬನ ಜೊತೆಗೆ ಮಾತಾಡ್ತಿದ್ದಾರೆ. ಯೋಬನೇ, ನೀನು ಬಹಳ ದೊಡ್ಡ ಪಾಪ ಮಾಡಿರ್ಬೇಕು, ಬಹಳ ತಪ್ಪು ಮಾಡಿರ್ಬೇಕೇನೋ, ನಿನ್ನ ಯವನದಲ್ಲಿ ಏನೋ ಪಾಪ ಮಾಡಿರ್ಬೇಕು, ಅದಕ್ಕೆ ನಿನ್ ದೇಹ ಪೂರ್ತಿ ಕೊಳ್ತೋಗ್ತಾ ಇದೆ. ಯಾರ ಸಿಕ್ಬಿಟ್ರೆ ಬೇಕಲ್ಲ ಮಾತಾಡ್ಲಿಕ್ಕೆ. ನೀನ್ ಯಾಕೆ ನಡುನೆತ್ತಿಯಿಂದ ಅಂಗಾಲ್ವರೆಗೆ ಕೊಳ್ತೋಗಿದ್ದೀಯಾ? ದೇವರ ಮುಂದೆ ಎಂತ ಪಾಪ ಮಾಡಿದೀಯೋ ಗೊತ್ತಿಲ್ಲ. ನೀನು ಯವನದಲ್ಲಿ ಏನಾದ್ರು ಪಾಪ ಮಾಡಿದೆ ನೆನಪು ಮಾಡ್ಕೋ, ಏನಾದ್ರೂ ಶಾಪಕೃತ್ಯ ಮಾಡಿದೆ ನೆನಪು ಮಾಡ್ಕೋ, ಅದಕ್ಕೆಲ್ಲ ಕ್ಷಮೆ ಬೇಡು. ಯೋಬನು ಅವ್ರುಗಳು ಹೇಳೋದನ್ನೆಲ್ಲ ತೆಗೆದುಕೊಂಡು ಯೋಚನೆ ಮಾಡ್ತಾನೆ ಒಳಗೆ, ನಾನು ಏನಾದ್ರೂ ಮಾಡಿದ್ದೀನಾ? ಮತ್ತೆ ಯೋಬನು ಉತ್ತರಿಸ್ತಾನೆ. ನೀವು ಯೋಬನ ಪುಸ್ತಕ ತೆಗೆದುಕೊಂಡು ಓದುವಾಗ ನಿಮಗೆ ಅರಿವಾಗ್ತದೆ, ಅದರಿಂದ ತಿಳಿತದೆ ನಿಮಗೆ. ಯೋಬನು ಉತ್ತರಿಸ್ತಾನೆ, ನಾನು ಅಂತಹ ನೀವು ಹೇಳೋ ರೀತಿಯಾದ ಪಾಪ ನಾನು ಮಾಡಲಿಲ್ಲಪ್ಪ, ನಾನು ದೇವರಿಗೆ ಭಯ ಭಕ್ತಿ ಉಳ್ಳವನಾಗೆ ಇದ್ದಿದ್ದೇನೆ. ಯೋಬನ ಕಾಲದಲ್ಲಿ ಬೈಬಲ್ನ ಒಂದು ಹಾಳೆ ಕೂಡ ಇಲ್ಲ. ಯೋಬನ ಕಾಲದಲ್ಲಿ ಪ್ರವಾದಿಗಳು ಬಂದು ಮಾತನಾಡಿದ್ದಾಗಿಲ್ಲ, ಬರೆಯಲ್ಪಟ್ಟ ಪುಸ್ತಕ ಇಲ್ರಿ, ನ್ಯಾಯ ಪ್ರಮಾಣ ಇಲ್ಲ. ಆದರೆ ಯೋಬನು ದೇವರಿಗೆ ಭಯಭಕ್ತಿ ಉಳ್ಳವನಾಗಿದ್ದ. ಇವತ್ತು ನಮ್ಮ ಕೈಗಳಲ್ಲಿ ಎಷ್ಟು ದೊಡ್ಡ ಪುಸ್ತಕವು ಬರೆಯಲ್ಪಟ್ಟದ್ದಾಗಿ ಕೊಡಲ್ಪಟ್ಟಿದೆ. ಇಷ್ಟು ಓದಿ ನಾವು ದೇವರ ಜ್ಞಾನ, ಸತ್ಯದ ಜ್ಞಾನ, ಸತ್ಯದ ಗ್ರಹಿಕೆಗೆ ಬರಲಿಲ್ಲವಾದ್ರೆ ನಾವೆಷ್ಟು ದುರ್ಭಾಗ್ಯವಂತರಾಗಿರ್ಬೇಕು. ಆವತ್ತು ಯೋಬನು ದೇವರಿಗೆ ಭಯವುಳ್ಳವನಾಗಿದ್ದ, ಅದಕ್ಕೆ ಅವನು ಜ್ಞಾನಿ ಆಗಿದ್ದಾನೆ. ಯೋಬನು ದೇವರಿಗೆ ಭಯಪಟ್ಟು ಕೆಟ್ಟತನದಿಂದ ತೊಲಗಿ ಹೋಗುವವನಾಗಿ ಇದ್ದುದರಿಂದಲೇ ದೇವರು ಯೋಬನ ಕುರಿತು ಸಾಕ್ಷಿ ಕೊಡ್ತಾರೆ. ನಿನ್ನ ಕುರಿತು ನನ್ನ ಕುರಿತು ದೇವರು ಸಾಕ್ಷಿ ಕೊಡ್ಲಿಕ್ಕೆ ಸಾಧ್ಯ ಇದೆ ರೀ? ಸಾಧ್ಯವಾಗುವ ರೀತಿಯಲ್ಲಿ ನಾವು ನಡೀತಿದ್ದೇವಾ? ನಾವೆಲ್ಲರೂ ನಾವು ಹೇಳ್ಕೊಳ್ತೇವೆ ನಾವು ಕ್ರೈಸ್ತರಂತ. ಕ್ರಿಸ್ತನು ಹೇಳಬೇಕು, ನಿನ್ನ ಕುರಿತು ನನ್ನ ಕುರಿತು ಯೋಬನ ಕುರಿತು ಹೇಳಿದ ಹಾಗೆ ಕ್ರಿಸ್ತನು ನಮ್ಮ ಕುರಿತು ಹೇಳಬೇಕು. ಇವನು ನನ್ನ ಸಹೋದರನು, ಇವಳು ನನ್ನ ಸಹೋದರಿ. ಶುಕ್ರವಾರ ವಾಕ್ಯ ಕೇಳ್ತಿದ್ವಲ್ಲ, ಯೇಸು ಕ್ರಿಸ್ತನು ನಮ್ಮನ್ನು ಏನಾಗಿ ಮಾಡಿಕೊಳ್ತಾರೆ? ಆತನ ವಾಕ್ಯಗಳನ್ನು ಕೈಕೊಂಡು ನಡೆದರೆ, ಹಾಗೆ ನಡೆದವರೇ ನನ್ನ ಸಹೋದರರು, ನನ್ನ ಸಹೋದರಿಯರು ಎಂದು ಹೇಳಿದರು. ಯೇಸು ಕ್ರಿಸ್ತ ನಮ್ಮನ್ನು ಸೇರಿಸ್ಕೋಬೇಕು, ನನ್ನ ಸಹೋದರ, ನನ್ನ ಸಹೋದರಿ. ತಂದೆ ದೇವರು ಹೇಳಬೇಕು, ಇವನು ನನ್ನ ಮಗನು, ಇವಳು ನನ್ನ ಮಗಳು ಎಂಬುದಾಗಿ. ಇಲ್ಲಿ ಯೋಬನ ಕುರಿತು ಎಲ್ಲರೂ ಮಾತನಾಡ್ತಿದ್ದಾರೆ. ಈಗ ವಯಸ್ಸಾದವರೆಲ್ಲ ಮಾತನಾಡಿ ಮುಗಿಸಿದ್ದಾರೆ. ಈಗ ಯವನಸ್ಥನಾದ ಎಲಿಹು ಮಾತನಾಡ್ತಾ ಇದ್ದಾನೆ. ಇವನೇನಂತ ಹೇಳ್ತಿದ್ದಾನ್ರಿ? ದಿನ ಗತಿಸಿದವರು ಮಾತನಾಡಲಿ, ಬಹಳ ವರ್ಷದವರು ಜ್ಞಾನವನ್ನು ಬೋಧಿಸಲಿ ಅಂದೇನು. ನೀವೆಲ್ಲ ದೊಡ್ಡವರುಗಳಪ್ಪ, ನೀವೆಲ್ಲ ಹಿರಿಯರು, ವಯಸ್ಸಾದವರು, ಎಲ್ಲ
ಮೀಸೆ ಗಡ್ಡೆಲ್ಲ ಬೆಳ್ಳಗಾದಂತವ್ರು ನೀವೆಲ್ಲ ಮಾತನಾಡ್ರಿ, ನೀವು ಕುಟುಂಬದಲ್ಲಿ ಕೂಡ ದೊಡ್ಡ ಅನುಭವಸ್ಥರು ಮಾತನಾಡ್ರಿ ಅಂತ ಬಿಟ್ಬಿಟ್ಟಿದ್ದೇನೆ. ಬಿಟ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಈಗ ನಾನು ಅದರಿಂದ ಏನ್ ಕಂಡುಕೊಂಡೆ ಅಂತ ಹೇಳ್ತಾನೆ ಯವನಸ್ಥ, ಅಂದ್ರೆ 8ನೇ ವಚನ. ಆದರೆ ಮನುಷ್ಯನಲ್ಲಿ ಆತ್ಮ ಉಂಟು, ಸರ್ವಶಕ್ತನ ಶ್ವಾಸವು ಅವನಿಗೆ ಗ್ರಹಿಕೆ ಕೊಡುತ್ತದೆ. ಆದರೆ ವಯಸ್ಸಾದವರುಗಳೇ ಹಿರಿಯರುಗಳೇ ಎಲ್ಲ ಮಾತಾಡ್ತಾರಂತ ನೋಡಿದ್ರೆ ಪ್ರತಿ ಮನುಷ್ಯನಲ್ಲಿ ಏನಿದೆ? ಆತ್ಮ ಉಂಟು. ಮನುಷ್ಯನ ಆತ್ಮ ಇದೆ. ಸರ್ವಶಕ್ತನ ಶ್ವಾಸವು ಅವನಿಗೆ ಗ್ರಹಿಕೆ ಕೊಡುತ್ತದೆ. ಮನಸ್ಸಾಕ್ಷಿ, ಅதாவது ಆತ್ಮ ಕರ್ತರ್ ತಂದ ದೀಪ, ಮನಸ್ಸಾಕ್ಷಿ ಅನ್ನೋದಿದೆ ನೋಡಿ, ಅದು ದೇವರು ಪ್ರತಿ ಮಾನವನಿಗೆ ಕೊಟ್ಟಿರುವ ದೇವರ ದೀಪ. ಆ ದೀಪವನ್ನು ಬೆಳಗಿಸಿ ನೋಡಿದ್ರೆ ಒಳಗೆಲ್ಲ ಏನಿದೆ ಏನಿಲ್ಲ ಎಲ್ಲ ಗೊತ್ತಾಗ್ಬಿಡುತ್ತೆ. ನಮ್ಮ ಮನಸ್ಸೇ ಹೇಳ್ತಾ ಇರುತ್ತೆ, ನಾವು ಬೈಬಲ್ ಓದ್ತಿರೋವಾಗ ಈ ವಾಕ್ಯದ ಪ್ರಕಾರ ನೀ ಸರಿ ಇಲ್ಲ ಅಂತ ನಮ್ಮ ಮನಸ್ಸಾಕ್ಷಿ ನಮಗೆ ಹೇಳ್ತಾ ಇರುತ್ತೆ. ಬೇರೆ ಯಾರು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ವಾಕ್ಯ ಓದ್ತಿರೋವಾಗ ನೀನು ಸರಿ ಇಲ್ಲ ನಮಗೆ ಹೇಳ್ತದೆ. ಆಗ ನಾವೇನ್ ಮಾಡ್ಕೋಬೇಕ್ರಿ? ಆ ವಾಕ್ಯಕ್ಕೆ ವಿಧೇಯರಾಗಿ ನಮ್ಮನ್ನು ಸರಿಪಡಿಸ್ಕೊಳ್ಬೇಕು. ವಾಕ್ಯವನ್ನು ತಿದ್ದಲಿಕ್ಕೆ ಹೋಗ್ಬಾರ್ದು. ಕೆಲವರು ಇದ್ದಾರೆ ವಾಕ್ಯವನ್ನೇ ತಿದ್ದುಬಿಡೋರು. ಒಬ್ಬ ಹುಡುಗ ಇದ್ದ ಇಲ್ಲಿ, ಅವನಿಗೆ ವಾಕ್ಯದಲ್ಲಿ ಬೈಬಲ್ ನಲ್ಲಿ ಎಲ್ಲಿ ತೋರಿಸ್ರಿ ಹಂಗಿದ್ಯಾ. ಆಮೇಲೆ ಅವನಿಗೆ ತಮಿಳು ಬೈಬಲ್ ನಲ್ಲಿ ತೆಗೆದು ಓದಿ ತೋರಿಸಿದೆ. ತಮಿಳಿನಲ್ಲಿ ಹಂಗಿದೆ, ಕನ್ನಡ ಪವಿತ್ರ ಬೈಬಲ್ ಅಲ್ಲಿ ಹಿಂಗಿದೆ, ಆದ್ರೆ ಸತ್ಯವೇದದಲ್ಲಿ ಹಂಗಿದೆ. ನೀ ಸತ್ಯವೇದ ಪರಿಪಾಲನೆ ಮಾಡಿದ್ರೆ ನೀನು ಹೇಳಿದಂಗೆ ನೀನು ನಡ್ಕೋಬಹುದು. ಆದ್ರೆ ದೇವರ ವಾಕ್ಯದಲ್ಲಿ ಸರಿಯಾದ ತರ್ಜುಮೆ ಹೇಳ್ತದೆ, ಹಾಗೆ ಅಲ್ಲ, ನೀನು ಹೀಗೆ ಇರಬೇಕಂತ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯಗಳನ್ನು ಓದಿಕೊಳ್ತಾ ಬರುವಾಗ ವಾಕ್ಯಗಳು ನಮ್ಮನ್ನು ಎಚ್ಚರಿಸ್ತವೆ. ನಮ್ಮ ಮನಸ್ಸಾಕ್ಷಿಯು ನಮ್ಮನ್ನು ಚುಚ್ಚುತ್ತದೆ. ಚುಚ್ಚುವಾಗ ನಾವು ಎಚ್ಚರಿಕೆಯ ಗ್ರಹಿಕೆಗೆ ಬರಬೇಕಾಗಿರುತ್ತೆ. ಇಲ್ಲಿ ಹೇಳ್ತಾನೆ ನೋಡಿ, ಸರ್ವಶಕ್ತನ ಶ್ವಾಸವು ಅವನಿಗೆ ಗ್ರಹಿಕೆಯನ್ನು ಕೊಡುತ್ತದೆ. ದೊಡ್ಡ ಮನುಷ್ಯರೇ ಯಾವಾಗಲೂ ಬುದ್ಧಿವಂತರಲ್ಲ. ದೊಡ್ಡ ಮನುಷ್ಯರೆಲ್ಲರ ಬುದ್ಧಿವಂತರ ಅಂತ ನೋಡಿದ್ರೆ ದೊಡ್ಡ ಮನುಷ್ಯರೇ ಯಾವಾಗಲೂ ಬುದ್ಧಿವಂತರಾಗಿರೋದಿಲ್ಲ ಎಂಬುದಾಗಿ ಯವನಸ್ಥನು ಹೇಳ್ತಾ ಇದ್ದಾನೆ. ದೊಡ್ಡ ಮನುಷ್ಯರೆಲ್ಲ ಮಾತಾಡಲಿ ಅಂತ ಬಿಟ್ಟೆ, ಈ ದೊಡ್ಡ ಮನುಷ್ಯರೆಲ್ಲ ಮಾತಾಡಿದ್ರು ಯೋಬನ ಜೊತೆಯಲ್ಲಿ. ಆದ್ರೆ ಈ ದೊಡ್ಡ ಮನುಷ್ಯರೆಲ್ಲರೂ ಯಾವಾಗಲೂ ಬುದ್ಧಿವಂತರಾಗಿರ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಈಗ ನಾನು ಯವನಸ್ಥನು ನಾನು ಮಾತಾಡ್ತೀನಿ ಅಂತ ಹೇಳ್ತೀನಿ. ಮುದುಕರೇ ನ್ಯಾಯವನ್ನು ಗ್ರಹಿಸಿಕೊಳ್ಳುವವರಲ್ಲ. ಅಂದ್ರೆ ದೊಡ್ಡ ಮನುಷ್ಯರೆಲ್ಲ ಜ್ಞಾನಿಗಳಾಗಿ, ದೊಡ್ಡ ಮನುಷ್ಯರೆಲ್ಲ ಅಂದ್ರೆ ದೇವರಿಗೆ ಭಯಪಡುವವರಾಗಿರ್ತಾರ್ರಿ. ಎಷ್ಟೋ ದೊಡ್ಡ ಮನುಷ್ಯರುಗಳು ಮೂಢನಂಬಿಕೆಗಳಲ್ಲಿದ್ದಾರೆ. ಎಷ್ಟೋ ದೊಡ್ಡ ಮನುಷ್ಯರುಗಳು ಅಕ್ರಮಗಳಲ್ಲಿ ಜೀವನ ಮಾಡ್ತಿದ್ದಾರ. ಎಷ್ಟೋ ದೊಡ್ಡ ಮನುಷ್ಯರುಗಳೆಂದು ಹೇಳಿಕೊಂಡವರು ಎಷ್ಟೋ ದೊಡ್ಡ ಕೆಲಸಗಳನ್ನ ಮಾಡಿಬಿಟ್ಟಿದ್ದಾರೆ. ಆದ್ರೆ ಅದಕ್ಕಂತ ಎಲ್ಲಾ ದೊಡ್ಡ ಮನುಷ್ಯರುಗಳು ದಡ್ಡರಂತ ಹೇಳಲಿಕ್ಕೆ ಹೋಗಲ್ಲ. ಕೆಲವರು ದೊಡ್ಡ ಮನುಷ್ಯರುಗಳು ಹೇಳಿಸಿಕೊಳ್ಳುವುದಕ್ಕೆ ಯೋಗ್ಯರಾಗಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಪ್ರತಿ ಮನುಷ್ಯನಿಗೆ ದೇವರ ಶ್ವಾಸವು ಏನ್ ಮಾಡ್ತದೆ? ಪ್ರತಿ ಮನುಷ್ಯರಿಗೆ ದೇವರ ಶ್ವಾಸವು ಏನ್ ಮಾಡ್ತದೆ? ಏನ್ ಮಾಡ್ತದೆ ರೀ? ಇದ್ದೀರಾ? ಇಲ್ಲ ಇದ್ದೀರಾ? ಗ್ರಹಿಕೆಯನ್ನು ಕೊಡ್ತದೆ. ದೇವರ ಶ್ವಾಸವು ಪ್ರತಿ ಮನುಷ್ಯನಿಗೆ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಗ್ರಹಿಕೆಯನ್ನು ಕೊಡ್ತದೆ. ಆಮೇಲೆ ಈ ಗ್ರಹಿಕೆ ಬಹಳ ಪ್ರಾಮುಖ್ಯವಾದ. ದೇವರ ಭಯವೇ ಜ್ಞಾನ. ಕೆಟ್ಟತನದಿಂದ ಅಕ್ರಮದಿಂದ ತೊಲಗಿ ಹೋಗುವುದೇ ಗ್ರಹಿಕೆಯಾಗಿದೆ. ಈ ಗ್ರಹಿಕೆ ಇಲ್ಲದೆ ಹೋದ್ರೆ ನಾವು ಅದೇ ಪಾಪಗಳಲ್ಲಿ ನಿಂತ್ಕೊಂಡಿರ್ತೀವಿ. ದೇವರ ಶ್ವಾಸ ನಮ್ಮಲ್ಲಿದೆ, ಅದು ನಮಗೆ ಗ್ರಹಿಕೆಯನ್ನು ಉಂಟು ಮಾಡ್ತದೆ. ಉಂಟು ಮಾಡಿದಾಗ ನಾವು ಕೆಟ್ಟತನದಿಂದ ತೊಲಗಿ ಹೊರಬರಬೇಕು. ಕ್ರಿಸ್ತನು ಬರುವ ಸಮಯ ಬಹಳ ಹತ್ರ ಇದೆ ರೀ. ನಾವು ಇವರೆಗೆ ಮಾತಾಡ್ತಾನೆ ಇದ್ದೀವಿ, ಯೇಸು ಕ್ರಿಸ್ತನ್ ಬರ್ತಾರೆ. ಯಾವಾಗ ಅಂತ ಹೇಳಿದ್ರೆ ಪೌಲನು ಹೇಳ್ತಾನೆ, ಪೇತ್ರನು ಹೇಳ್ತಾನೆ, ನಾವು ಕ್ಷಣ ಮಾತ್ರದಲ್ಲಿ ಮಾರ್ಪಡಬೇಕು ಅಂತ ಪೌಲನು ಹೇಳ್ತಾನೆ. ತನ್ನನ್ನು ಸೇರಿಸಿಕೊಂಡಿದ್ದಾನದ್ರಾಗ. ಅಂದ್ರೆ ಅವನ ಅನಿಸಿಕೆ ಏನಾಗಿತ್ತಂದ್ರೆ, ಈ ಮೊದಲನೇ ಶತಮಾನದಲ್ಲಿ ಯೇಸು ಕ್ರಿಸ್ತನು ಏನ್ ಹೇಳಿದ್ರು, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿ ಬೇಗನೆ ಬರುತ್ತೇನಂತ ಹೇಳಿದ್ದ. ಪೌಲನ ಅನಿಸಿಕೆ ಏನಿದೆ ಅಂದ್ರೆ, ಯೇಸು
ನಾವು ಬೋಧನೆ ಮಾಡುತ್ತಿರುವ ಈ ಕಾಲದಲ್ಲೇ ಬಂದು ಬಿಡುತ್ತಾರೇನೋ ಅಂತ ಅವನ ನಂಬಿಕೆ ಇತ್ತು. ಹಾಗಾಗಿ ಯೇಸು ಕ್ರಿಸ್ತನ ಮಾತಿನ ಮೇಲೆ ನಂಬಿಕೆ ಇಟ್ಟಿದ್ದಂತಹ ಪೌಲನು ಹೇಳ್ತಾನೆ, ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು, ಆಮೇಲೆ ನಾವು ಕೂಡ ಕ್ಷಣ ಮಾತ್ರದಲ್ಲಿ ಮಾರ್ಪಡುವೆವು ಅಂತ ಹೇಳ್ತಾನೆ. ನಾವು ಅಂತ ಹೇಳುವಾಗ ತನ್ನನ್ನು ಸೇರಿಸಿಕೊಂಡಿದ್ದಾನೆ. ಅಲ್ಲಿಂದಲೂ ನಂಬಿಕೆ ಇದೆ. 21ನೇ ಶತಮಾನದವರೆಗೆ ಸೇವಕರುಗಳು ಅದನ್ನೇ, ಬೋಧಕರುಗಳು ಅದನ್ನೇ ಮಾತಾಡ್ಕೊಂಡು ಬಂದಿದ್ದಾರೆ. ನಾವು ಕೂಡ ಮಾತಾಡ್ತಾನೆ ಇದ್ದೇವೆ. ಆದರೆ ಈಗ ನಡೆಯುತ್ತಿರುವಂತಹ ಘಟನೆಗಳನ್ನು ನೋಡುವಾಗ ಪ್ರಪಂಚದಲ್ಲಿ ಎಂದೂ ಆಗದಿರುವಂತಹ ಘಟನೆಗಳು ಈಗ ಆಗ್ತಾ ಇವೆ. ಅದಕ್ಕಾಗಿಯೇ ಯೇಸು ಕ್ರಿಸ್ತನು ಬರುವ ದಿವಸಗಳು, ಗಳಿಗೆಗಳು ಇವುಗಳೇ ಆಗಿರ್ತವೆ ಎಂಬುದನ್ನು ವಾಕ್ಯದ ಆಧಾರದ ಮೇಲೆ ನಾವು ನಂಬುವವರಾಗಿದ್ದೇವೆ. ಹೀಗಿರುವಲ್ಲಿ ನಾವು ಯಾವ ಜ್ಞಾನದಲ್ಲಿ ಇರತಕ್ಕದ್ದು? ಸತ್ಯ ಜ್ಞಾನದಲ್ಲಿ ನಾವು ಜೀವಿಸಬೇಕು. ದೊಡ್ಡವರು ಹೇಳ್ತಾರೆ ಅಂತ ದೊಡ್ಡವರು ಹೇಳಿದ್ರಲ್ಲಿ ನಂಬ್ಕೊಂಡು ಹೋಗಬಾರದ್ರಿ. ಪ್ರಿಯ ಸಹೋದರ ಸಹೋದರಿಯರೇ, ಮೊದಲ ನಿಮಗೆ ಹೇಳಿದೆ, ಕೆಲವರು ತಂದೆ ತಾಯಿಗಳನ್ನು ದೇವರೆಂದು ನಂಬಿದ್ದಾರೆ. ಆದರೆ ಕ್ರೈಸ್ತನು ಎಂದು ಹೇಳುವ ಪ್ರತಿಯೊಬ್ಬಳು ದೊಡ್ಡವರ ಮಾತಲ್ರಿ, ವಾಕ್ಯದ ಮಾತಿಗೆ ವಿಧೇಯರಾಗಬೇಕು. ಇದಕ್ಕೆ ವಿಧೇಯರಾಗಬೇಕು, ದೊಡ್ಡವರ ಮಾತಿಗಲ್ರಿ. ದೊಡ್ಡವರ ಮಾತುಗಳು ಅನೇಕ ಸಮಯದಲ್ಲಿ ದೊಡ್ಡ ಮಾತುಗಳಾಗಿರ್ತವೆ. ಅದಕ್ಕಾಗಿ ದೊಡ್ಡವರ ಮಾತಲ್ಲ, ವಾಕ್ಯದ ಮಾತಿಗೆ ವಿಧೇಯರಾಗಬೇಕು. ನೀವು ಯಹೂದ್ಯರ ಪದ್ಧತಿಯ ಪ್ರಕಾರ ಎಷ್ಟನೇ ವಯಸ್ಸಿನಲ್ಲಿ ಮಕ್ಕಳನ್ನು ನ್ಯಾಯ ಪ್ರಮಾಣಕ್ಕೆ ಮಕ್ಕಳನ್ನಾಗಿ ಮಾಡ್ತಾರಂತ ಬೋಧಿಸಿದೆವು? 12ನೇ ವಯಸ್ಸಾದಾಗ. 12 ವಯಸ್ಸು ಒಬ್ಬ ಯಹೂದ್ಯನಿಗೆ, ಒಬ್ಬ ಇಸ್ರಾಯೇಲ್ನಲ್ಲಿ ಹುಟ್ಟಿರುವಂತ ಒಬ್ಬ ಮಗನೋ ಮಗಳೋ 12 ವಯಸ್ಸು ತುಂಬಿದ್ರೆ ಅವನು ತಕೊಂಡು ಹೋಗಿ ದೇವರ ಆಲಯದಲ್ಲಿ ನಿಲ್ಲಿಸಿ ಏನ್ ಮಾಡ್ತಾರ್ರಿ ಅವರು? ಬಾರ್ ಮಿಟ್ಜ್ವಾ ಅಂತ ಮಾಡ್ತಾರೆ. ಅಂದ್ರೆ ಅದರ ಅರ್ಥ ಏನ್ರಿ? ಅದರ ಅರ್ಥ ಏನು? ನ್ಯಾಯ ಪ್ರಮಾಣದ ಮಕ್ಕಳು, ನ್ಯಾಯ ಪ್ರಮಾಣಕ್ಕೆ ದತ್ತು ಮಕ್ಕಳು. ಸರಿ, ಯಾರ್ಯಾರು ಮಾಡ್ತಾರೆ ಅದನ್ನು? ತಂದೆ, ತಾಯಿ, ಮಗ ನಿಂತ್ಕೊಂಡಿರ್ತಾನಲ್ಲಿ. ಯಾಜಕನ ಮುಂದೆ ಹೇಳ್ತಾರೆ, ಹುಟ್ಟಿದಾಗಿನಿಂದ 6 ವಯಸ್ಸಿನವರೆಗೆ ನನಗೆ ಮಗನಾಗಿ ಇದ್ದ ನೀವು, ನಾನು ಸಾಕಿದೆ. ನ್ಯಾಯ ಪ್ರಮಾಣ ಎಲ್ಲ ಅವಾಗಲೇ ಉಚ್ಚಾರಣೆ ಮಾಡಿಸ್ತಾ ಇದ್ದೆ. 6 ವಯಸ್ಸಿನಿಂದ ಈ 12 ವಯಸ್ಸು ಮುಗಿಯುವ ಈ ಮಗುವಿಗೆ ತಂದೆಯಾಗಿ ನಾನು ಇದ್ದುಕೊಂಡು ನಾನು ಬೋಧಿಸುವ ಬೋಧನೆ ಎಲ್ಲ ಬೋಧಿಸಿದ್ದೇನೆ. ಈಗ ನಾನು ಸಭೆಯಲ್ಲಿ ನಿಲ್ಲಿಸಿ ಏನ್ ಹೇಳ್ತಿದ್ದೇನೆ? ನ್ಯಾಯ ಪ್ರಮಾಣಕ್ಕೆ ಒಪ್ಪಿಸ್ಕೊಡ್ತೇನೆ ಈ ಮಗನನ್ನು, ಈ ಮಗಳನ್ನಂತ ಒಪ್ಪಿಸ್ಕೊಟ್ಬಿಡ್ತಾರೆ. ಅದನ್ನೇ ನಾವೇನ್ ಮಾಡ್ತೀವಿ? ಪ್ರತಿಷ್ಠೆ ಅಂತ ಹೇಳ್ತೀವಿ. ಸಭೆಯಲ್ಲಿ 8 ವಯಸ್ಸು 10 ವಯಸ್ಸಾದಾಗ ಮಕ್ಕಳನ್ನ ಪ್ರತಿಷ್ಠೆ ಮಾಡ್ತೀವಿ ನೋಡ್ರಿ. ಅದರ ಅರ್ಥ ಏನ್ ಗೊತ್ತ್ರಿ? ಪ್ರತಿಷ್ಠೆ ಮಾಡೋದು. ಕೆಲವರು ಇಲ್ಲಿ ಪ್ರತಿಷ್ಠೆ ಮಾಡಿದ್ರು, ಅವ್ರು ಬಂದಿಲ್ಲ ಇವತ್ತು ಚರ್ಚಿಗೆ. ಅವ್ರು ಪ್ರತಿಷ್ಠೆ ಮಾಡ್ಬಿಟ್ಟು ಅವ್ರ ಮಕ್ಕಳಿಗೆ ಓಲೆ ಚುಚ್ಚಿಟ್ಟಿದ್ದಾರೆ, ಓಲೆ ಹಾಕಿಟ್ಟಾರ. ಚರ್ಚಿನಲ್ಲಿ ಪ್ರತಿಷ್ಠೆ ಮಾಡಿದ್ರು, ಇದು ದೇವರಿಗೆ ಮಗು ಆಗಿರ್ತದಂತ. ನಾನು ಕೇಳೋದೆಲ್ಲ ಕೇಳಿದ್ದೆ. ದೇವರಿಗೆ ಭಯಭಕ್ತಿಯಿಂದ ಈ ಮಕ್ಕಳನ್ನ ಸಾಕ್ತೀರಾ? ದೇವರ ವಾಕ್ಯದಲ್ಲಿ ಬೆಳೆಸ್ತೀರಾ? ಸಂಡೇ ಕ್ಲಾಸ್ಗೆ ಕಳಿಸ್ತೀರಾ? ಸಭೆಯ ಬೋಧನೆಗಳಿಗೆ ಕಟ್ಟುನಿಟ್ಟಾಗಿ ಪರಿಪಾಲನೆ ಮಾಡ್ತೀರಾ? ಆ ಮಕ್ಕಳನ್ನು ಪರಿಪಾಲನೆ ಮಾಡಿಸ್ತೀರಾ? ಬೈಬಲ್ ಪ್ರತಿದಿನ ಓದಿಸ್ತೀರಾ? ಪ್ರಾರ್ಥನೆ ಪ್ರತಿದಿನ ಮಾಡಿಸ್ತೀರಾ? ಎಲ್ಲ ಕೇಳಿದೆ. ಅವರೆಲ್ಲ ಕೂಗ್ಬಿಟ್ಟಿದ್ದಾರ. ಇದಕ್ಕೆ ಯಾರು ಸಾಕ್ಷಿ? ದೇವರು ಸಾಕ್ಷಿ. ಈಗ ನಾನು ಕೇಳದೆ ಪ್ರತಿಷ್ಠೆ ಮಾಡಿದ್ರೆ ತಪ್ಪು ಯಾರ್ದು? ಅವ್ರು ಹೇಳ್ತಿದ್ರು, ದೇವ್ರೆ ಈ ಪಾಸ್ಟರ್ ನನಗೆ ಏನು ಹೇಳಿಲ್ಲ, ಹಂಗಾಗಿ ನಾವು ಏನೋ ಸಾಕ್ಬಿಟ್ವಿ. ಯಾರಲ್ಲಿ ಕೊಯ್ಗುರಿ ಆಗೋದು ದೇವರ ಮುಂದೆ? ಪಾಸ್ಟರ್ ಅನ್ನು, ಬೋಧಕ. ನಾ ಎಲ್ಲ ಕೇಳಿಬಿಟ್ಟೆ. ಅವ್ರೆಲ್ಲಕ್ಕೂ ಆಯ್ತು, ನೀವ್ ಹೇಳ್ದಂಗೆ ಹೌದು ಬಸ್ವ ಹೌದು ಅಂತಾರ ನೋಡ್ರಿ, ಹಂಗೆ ಆಯ್ತು 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 ಅಂತ ಪ್ರತಿಷ್ಠೆ ಮಾಡಿ ಆಯ್ತು. ಮಾಡಿದ ಮೇಲೆ ಈಗ ಓಲೆ ಚುಚ್ಕೊಂಡವು ಮಕ್ಕಳಿಗೆಲ್ಲ ಓಲೆ ಹಾಕಿಟ್ಟು ಮಕ್ಕಳಿಗೆ ಮನಸ್ಸಿಗೆ ಬಂದ ಹಾಗೆ ಬೆಳೆಸೋದು. ಟಿವಿಯಲ್ಲಿ ಸಿನಿಮಾ ಓಡ್ತಾ ಇರುತ್ತೆ. ಟಿವಿ ಕಾರ್ಟೂನ್ ಓಡ್ಲಿಲ್ಲ ಅಂತ ಹೇಳಿದ್ರೆ ಮಕ್ಕಳು ಊಟ ಮಾಡಲ್ಲ ನೋಡ್ರಿ. ಹಾಗಾದ್ರೆ ಹೇಗೆ ಬೆಳೆಸಿದಾರ? ಏನೋ ಬೈಬಲ್ ಓದದೆ ಇದ್ರೆ ಊಟ ಸೇರೋದಿಲ್ಲ ಅಂದ್ರೆ ನಾನು ಒಪ್ಕೊಳ್ತಿದ್ನೇನ. ಟಿವಿ ಕಾರ್ಟೂನ್ ಓಡ್ಲಿಲ್ಲ ಅಂದ್ರೆ ಊಟ ಸೇರ್ತಿಲ್ಲ, ಅದಕ್ಕೆ ಹಾಕಿ ಬಿಡ್ರಿ. ಪ್ರಿಯ ಸಹೋದರ ಸಹೋದರಿಯರೇ, ಕ್ರೈಸ್ತರು ಎಲ್ಲಿಯವರೆಗೆ ತಂದೆ ತಾಯಿಗೆ ಮಕ್ಕಳು? ಎಲ್ಲಿಯವರೆಗೆ? 12 ವಯಸ್ಸು ಮುಗಿಯುವವರೆಗೆ. 12ಕ್ಕೆ ಮೇಲೆ ಯಾರಿಗೆ ಮಕ್ಕಳು? ದೇವರಿಗೆ ಮಕ್ಕಳು.
ದೇವರಿಗೆ ಮಕ್ಕಳಂದ್ರೆ ಬಾರ್ ಮಿಡ್ಜ್ವಾ ಆಗ್ಬೇಕಲ್ಲ. ಮಿಡ್ಜ್ವಾ ಅಂತ ಹೇಳಿದ್ರೆ ನ್ಯಾಯ ಪ್ರಮಾಣ. ಇನ್ನು ಮುಂದೆ ಅವರು ದೇವರಿಗೆ ಮಕ್ಕಳಂದ್ರೆ ದೇವರ ವಾಕ್ಯಕ್ಕೆ ಮಕ್ಕಳಾಗ್ಬೇಕು. ದೇವರ ವಾಕ್ಯಕ್ಕೆ ಮಕ್ಕಳಾದ್ರೆ ಅವರು ದೇವರಿಗೆ ಮಕ್ಕಳು. ದೇವರ ವಾಕ್ಯಕ್ಕೆ ಮಕ್ಕಳಾಗದಿದ್ದಲ್ಲಿ ಅವರು ದೇವರ ಮಕ್ಕಳಾಗೋದಿಲ್ಲ. ನೀವು ನಾನು ರಕ್ಷಣೆ ಹೊಂದಿದ್ದು ಹೇಗೆ ರೀ? ದೇವರ ವಾಕ್ಯವನ್ನು ಯಾರೋ ಹೇಳಿದ್ರು, ಕೇಳಿಸ್ಕೊಂಡ್ವಿ. ಯೇಸು ಕಲ್ವಾರಿ ಶಿಲುಬೆಯಲ್ಲಿ ನಿನಗಾಗಿ ಸತ್ತಿದ್ದೇನಂತ ಹೇಳಿದ್ರ? ನಿಮಗೆ ಯಾರಿಗಾದ್ರೂ ಎದುರಿಗೆ ಬಂದು ನಾನು ಕಲ್ವಾರಿ ಶಿಲುಬೆಯಲ್ಲಿ ನಿನಗಾಗಿ ಸತ್ತಿದ್ದೇನೆ ನೋಡು ನನ್ನ ಶರೀರ ತೋರಿಸಿದ್ರಾ? ಇಲ್ಲ. ಬೈಬಲ್ ನಲ್ಲಿ ಬರೆದಿದೆ. ನಾವು ಹೇಗೆ ನಂಬಿದೆವು? ನನ್ನ ಪಾಪಕ್ಕಾಗಿ ಯೇಸು ಸತ್ತಿದ್ದ ನಾನು ಹೇಗೆ ನಂಬಿದೆ? ನಾವು ಹೇಗೆ ನಂಬಿದೆವು? ಬರೆಯಲ್ಪಟ್ಟಿದೆ. ಅದನ್ನು ಯಾರೋ ನಮಗೆ ಬೋಧಿಸಿದರು, ಕೇಳಿಸಿಕೊಂಡೆವು. ನಮಗೆ ಸಂದೇಹ ಬಂತಾದ್ರೆ ಅದನ್ನು ಓದಿ ನೋಡಿದೆವು. ಹೌದು, ಹಾಗೆ ಬರೆದಿದೆ. ಹಾಗಾದ್ರೆ ಯೇಸುವನ್ನ ನಂಬ್ಕೊಳ್ತೇವೆ. ವಾಕ್ಯವನ್ನು ನಂಬಿದ್ದರಿಂದ ನಾವು ರಕ್ಷಣೆ ಹೊಂದಿದೆವು. ಈಗ ನಾವುಗಳು ವಾಕ್ಯಕ್ಕೆ ಮಕ್ಕಳಾಗಿ ಮಾರ್ಪಡಬೇಕು. 12 ವಯಸ್ಸಿಗೆ ಮೇಲೆ ದೊಡ್ಡವರ ಮಾತೆಲ್ಲ ಕೇಳೋದಲ್ರಿ. ದೊಡ್ಡವರ ಮಾತು, ಅಪ್ಪ ಅಮ್ಮ ಮಾತು, ಅದಕ್ಕಂತ ಅಪ್ಪ ಅಮ್ಮ ಮಾತು ಕೇಳಬಾರ್ದಂತಲ್ಲ. ವಾಕ್ಯಕ್ಕನುಸಾರ ಇದ್ರೆ ಅಪ್ಪ ಅಮ್ಮ ಮಾತನ್ನು ಕೇಳಬೇಕು. ವಾಕ್ಯಕ್ಕೆ ವಿರುದ್ಧವಾಗಿತ್ತಂತ ಇಟ್ಕೊಳ್ಳೋದ್ರಿ ಏನ್ ಮಾಡ್ತೀರಿ? ಕೇಳಬೇಕಾ? ಕೇಳಬಾರದು. ಉದಾಹರಣೆಗೆ ಹೇಳ್ತೀನಿ ನೋಡ್ರಿ. ಒಂದ್ ತಂದೆ ತಾಯಿ ಹೇಳ್ತಾರ, ನಾವು ಹುಲಿಯನ್ನು ಸಾಕಿದ್ದೇವೆ, ಅವನು 1 ಏಟು ಹೊಡೆದ್ರೆ ನೀ 2 ಏಟು ಹೊಡೆದ್ರೆ ರಕ್ತ ಸೂಸಿಸ್ಬಿಟ್ಟು ಮನೆಗೆ ಬಾ ಅಂತ ಹೇಳ್ತಾರಂತ ಇಟ್ಕೊಳ್ಳೋಣ. ಬೋಧನೆ ಕೇಳುವ ಕ್ರೈಸ್ತ ಮಕ್ಕಳುಗಳು ಈಗ ಕ್ರೈಸ್ತ ತಂದೆ ತಾಯಿಗಳಂಗೆ ಹೇಳ್ತಾರಂತ ಇಟ್ಕೊಳ್ಳೋಣ. ಮಕ್ಕಳುಗಳು ಆ ಮಾತಿಗೆ ವಿಧೇಯರಾಗ್ಬೇಕ್ರಿ. ರಕ್ತ ಸೂರಿಸೋದಂದ್ರೆ ಅರ್ಥ ಏನ್ ಗೊತ್ತಾ? ಒಂದು ಹನಿ ರಕ್ತ ಕೆಳಗೆ ಸುರಿದ್ರೆ ಅದ್ರ ಅರ್ಥ ಏನ್ ಗೊತ್ತ್ರಿ? ಅಟೆಂಪ್ಟ್ ಟು ಮರ್ಡರ್, ಕೊಲೆ ಮಾಡುವುದಕ್ಕೆ ಪ್ರಯತ್ನಿಸಿದ. ರಕ್ತ ಸುರಿಸಿದ್ರೆ ಯಾಕೆ ಗೊತ್ತ್ರಿ? ಆ ರೀತಿ ಕೇಸ್ ಇದೆ ಕಾನೂನಲ್ಲಿ. ಈಗ ಒಂದು ರಕ್ತ ಸುರಿದ್ಬಿಟ್ರೆ ಕಂಪ್ಲೇಂಟ್ ಕೊಟ್ರೆ ಅವರ ಕಂಪ್ಲೇಂಟ್ ನ ಮೊದಲು ತಕೊಂತಾರೆ. ಬೇರೆಯವ್ರು ಏನೇ ಮಾಡಿರ್ಲಿ ಎಂತೆ ಮಾಡಿರ್ಲಿ, ರಕ್ತ ಸುರಿದ ಒಂದು ಕೇಸನ್ನ ಮೊದಲು ತಕೊಂತಾರೆ. ಯಾಕೆ ಗೊತ್ತ್ರಿ? ಅದು ಕಾನೂನು, ಭಾರತ ದೇಶದ ಸಂವಿಧಾನ. ಸರಿ, ರಕ್ತ ಸುರಿಸೋದಂದ್ರೆ ಅದು ಏನು ಅಷ್ಟು ದೊಡ್ಡ ಒಂದು ಕಂಪ್ಲೇಂಟ್ ಅದು ಅಂತ ನೋಡಿದ್ರೆ, ರಕ್ತದಲ್ಲಿ ಜೀವ ಇದೆ. ಆ ಜೀವವನ್ನು ಕೆಳಗೆ ಸುರಿಯುವ ಹಾಗೆ ಮಾಡಿದ ಅಂದ್ರೆ ಅವನನ್ನು ಕೊಲ್ಲುವುದಕ್ಕೆ ಪ್ರಯತ್ನಿಸಿದ. ಅವನು ಜೀವವನ್ನೇ ಹೊರಗೆ ತೆಗೆದಿದ್ದಾನೆ. ಹಾಗಾಗಿ ಅವನ ಮೇಲೆ ಕಠಿಣ ಕ್ರಮ ಜಾರಿಗೊಳಿಸಬೇಕು. ಈಗ ಒಂದು ತಂದೆ ತಾಯಿ ಹೀಗೆ ಬೋಧಿಸ್ತಾರ, ನೀನು ಅವರು 1 ಏಟು ಹೊಡೆದ್ರೆ ನೀ 2 ಏಟು ಹೊಡೆದ್ಬಿಟ್ಟು ಬಾ ಅಂತ. ನೀನು ಅವನು ಏನಾದ್ರೂ ಒಂದು ಗುದ್ರೆ ನಿನ್ನ ಹಲ್ಲೆ ಮುರಿದ್ಬಿಟ್ಟು ಬಂದ್ಬಿಡು ಅಂತ. ಮಕ್ಕಳು ಕೇಳ್ಬೇಕ್ರಿ? ಆ ಮಾತಿಗೆ ವಿಧೇಯರಾಗ್ಬೇಕ್ರಿ? ತಂದೆ ತಾಯಿ ಹೇಳ್ತದೆ. ಎಷ್ಟನೇ ಆಜ್ಞೆ ಅದು? 5ನೇ ಆಜ್ಞೆ ಇದೆ. ಹಾಗಾದ್ರೆ ತಂದೆ ತಾಯಿಗಳಿಗೆ ವಿಧೇಯವಾಗಿ ಹೀಗೆ ಮಾಡಬಾರ್ದ್ರಿ? ಮಾಡಬಾರದು. ತಂದೆ ತಾಯಿಗಳು ಆ ವಿಷಯದಲ್ಲಿ ಹೆಡ್ರಾಗಿರ್ತಾರ. ಆ ವಿಷಯದಲ್ಲಿ ನಾವೆಲ್ಲಿರ್ಬೇಕು? ವಾಕ್ಯ ಕೇಳಿಸ್ಕೊಂಡಿರ್ತೀವಲ್ಲ, ಈ ವಾಕ್ಯನ ಪರಿಪಾಲನೆ ಮಾಡಬೇಕು. ತಂದೆ ತಾಯಿಗಳ ದೇವರ ಅಂತ ಬರುವಾಗ ತಂದೆ ತಾಯಿಗಳು ಬೇಕು, ದೇವ್ರು ಬೇಕು ಹಂಗನ್ರಿ. ಒಂದು ತಂದೆ ತಾಯಿಯನ್ನ ಸ್ವೀಕರಿಸ್ಕೋಬೇಕು, ಇಲ್ಲಾಂದ್ರೆ ದೇವ್ರನ್ನ ಸ್ವೀಕರಿಸ್ಕೊಳ್ಬೇಕು. ಆಮೇಲೆ ಬಂದಾಗ ನಾವ್ ಎಲ್ಲಿ ನಿಂತ್ಕೋಬೇಕ್ರಿ? ದೇವರ ಕಡೆಗೆ ನಿಂತಿರ್ಬೇಕು. ಆಮೇಲೆ ತಂದೆ ತಾಯಿಗಳ ಕಡೆ ನಿಂತ್ಕೊಳ್ಳೋದಲ್ರಿ. ಇಲ್ಲಿ ವಾಕ್ಯದಲ್ಲಿ ಹೇಳಲ್ಪಡುತ್ತೆ, ಅನೇಕ ಸಮಯದಲ್ಲಿ ದೊಡ್ಡವರುಗಳು ಕೂಡ ಜ್ಞಾನಿಗಳಾಗಿರೋದಿಲ್ಲ. ಅದಕ್ಕಾಗಿನೇ ಇಮ್ಯಾನ್ಯುಯಲ್ ಪ್ರಾರ್ಥನಾಲಯದ ಎಲ್ಲ ವಿಶ್ವಾಸಿಗಳಿಗೆ ಕಲಿಸಿಕೊಡೋದೇನು ಗೊತ್ತ್ರಿ? ಪಾಸ್ಟರ್ ಆಗಿರುವಂತ ಮೋಸಸ್ಸನ್ನು ನೀವು ನೋಡ್ಬೇಡ್ರಿ. ಯಾವ ಪಾಸ್ಟರ್, ಯಾವ ಪ್ರವಾದಿ, ಯಾವ ಕತೆಗಾರ ಯಾರು ನೋಡ್ಬೇಡ್ರಿ, ಬೈಬಲ್ ಅನ್ನು ನೋಡ್ರಿ ಅಂತ ಹೇಳ್ಕೊಡೋದು. ಅದಕ್ಕೆ ಬೈಬಲ್ ನಲ್ಲಿ ಸುಳ್ಳುಗಳಿರೋದಿಲ್ಲ. ಒಂದು ವೇಳೆ ಪಾಸ್ಟರ್ ಆಗಿರೋ ನನ್ನಲ್ಲಿ ಏನಾದ್ರೂ ದೋಷಗಳು ನೀವು ಕಂಡುಹಿಡಿಬಹುದು, ಆದ್ರೆ ದೇವರ ವಾಕ್ಯದಲ್ಲಿ ಸುಳ್ಳುಗಳಿರಲ್ಲ. ದೇವರ ವಾಕ್ಯವು ನಿಮಗೆ ಸತ್ಯವನ್ನೇ ಬೋಧಿಸುತ್ತದೆ. ಹಾಗಿರುವಲ್ಲಿ ಕೆಲವಾರು ಸಮಯದಲ್ಲಿ ಕೆಲವಾರು ಬೋಧನೆಗಳು ತಪ್ಪಾಗಿ ಹೋಗಿರ್ತವೆ. ಅನೇಕ ವಿಧವಾದ ಬೋಧನೆಗಳಿವೆ. ಬೋಧನೆಗಳೆಲ್ಲ ಕೇಳಿ ಸಾಕಾಗ್ಬಿಡ್ತಿರ್ತೀವಿ. ಇದು ಬೇಕಾ ಇದು ಬಿಡಬೇಕಾ? ಅದಕ್ಕೆ ಹೇಳೋದು ಇಮ್ಯಾನ್ಯುಯಲ್ ಪ್ರಾರ್ಥನಾದ ವಿಶ್ವಾಸಿಗಳು ಇಮ್ಯಾನ್ಯುಯಲ್ ಪ್ರಾರ್ಥನಾಲಯದ ಬೋಧನೆಗಳನ್ನು ಕೇಳಬೇಕು. ಆಮೇಲೆ ಬ್ಯಾಪ್ಟಿಸ್ಮ ಕೊಡುವಾಗ ಏನಂತ ಕೊಡ್ತೀವಿ?
ಸಭೆಯ ಬೋಧನೆಗಳಿಗೆ ವಿಧೇಯರಾಗಿರ್ತೀರಾ ಅಂತ. ವಿಧೇಯರಾಗಿರ್ತೀವಿ ಅಂದ್ರೆ ಬ್ಯಾಪ್ತಿಸ್ಮ, ಇಲ್ಲಂದ್ರೆ ಬ್ಯಾಪ್ತಿಸ್ಮ ಇಲ್ರಿ. ನನಗೆ ದೇವ್ರು ಬಂದ್ಬಿಟ್ಟು ಎಷ್ಟು ಮಂದಿಗೆ ಬ್ಯಾಪ್ತಿಸ್ಮ ಕೊಟ್ಟಿ ಅಂತ ಕೇಳಲ್ಲ, ಎಷ್ಟು ಮಂದಿಗೆ ನೀನು ಬ್ಯಾಪ್ತಿಸ್ಮ ಕೊಟ್ಟಿ ಅಂತ ಕೇಳಲ್ಲ. 1 ಕೊರಿಂಥ 1ನೇ ಅಧ್ಯಾಯ 15ನೇ ವಚನ ಅಂತ ಅನ್ಕೊಂತೀನ, 17ನೇ ವಚನ, ಆ ವಾಕ್ಯದ ಪ್ರಕಾರದಲ್ಲಿ ಪೌಲನು ಹೇಳ್ತಾನೆ, ನಾನು ಬ್ಯಾಪ್ತಿಸ್ಮ ಮಾಡಿಸುವುದಕ್ಕಾಗಿ ಕಳಿಸಲ್ಪಡಲಿಲ್ಲ, ಸುವಾರ್ತೆ ಸಾರುವುದಕ್ಕಾಗಿ ಕಳಿಸಲ್ಪಟ್ಟೆ ಅಂತ. ಇದೆಯಾ ವಾಕ್ಯ ಹಾಗೆ? 5:17 ಓದ್ತೀರಿ ಸಿಕ್ಕವರು? ಬಾಪ್ತಿಸ್ಮ ಮಾಡಿಸತಕ್ಕದ್ದಕ್ಕಲ್ಲ, ಸುವಾರ್ತೆಯನ್ನು ಸಾರುವುದಕ್ಕೆ ಕ್ರಿಸ್ತನು ನನ್ನನ್ನು ಕಳಿಸಿದನು. ಆಮೆನ್. ಎಷ್ಟನೇ ವಚನ ರೀ? 1:17. 1 ಕೊರಿಂಥ 1:17 ವಾಕ್ಯದಲ್ಲಿ ಪೌಲನು ಹೇಳುತ್ತಾನೆ, ಯಾಕೆಂದರೆ ಬ್ಯಾಪ್ತಿಸ್ಮ ಮಾಡಿಸುವುದಕ್ಕಲ್ಲ, ಸುವಾರ್ತೆಯನ್ನು ಸಾರುವುದಕ್ಕೆ ಕ್ರಿಸ್ತನನ್ನು ಕಳುಹಿಸಿದನು. ನೋಡುವಾಗ ಎಷ್ಟು ಮಂದಿಗೆ ಬ್ಯಾಪ್ತಿಸ್ಮ ಕೊಟ್ಟಿ ಅಂತ ದೇವರು ಕೇಳಲ್ಲ, ಎಷ್ಟು ಮಂದಿಗೆ ಸುವಾರ್ತೆ ಹೇಳಿದಿ ಎಂದು ದೇವರು ಕೇಳ್ತಾರೆ. ಹಾಗಾಗಿ ವಾಕ್ಯದ ಪ್ರಕಾರದಲ್ಲಿ ನಾನು ಕೇಳುವ ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟರೆ ಅವರಿಗೆ ಬ್ಯಾಪ್ತಿಸ್ಮ ಇರ್ತದೆ, ಇಲ್ಲಾಂದ್ರೆ ಬ್ಯಾಪ್ತಿಸ್ಮ ತೆಗೆದಿಲ್ಲ ಪರವಾಗಿಲ್ಲ. ಎಷ್ಟು ಮಂದಿಗೆ ಕೊಟ್ಟಿ ಅಂತ ನನ್ನ ದೇವರು ಕೇಳಲ್ಲ, ಹಂಗಾಗಿ ಬಂದವರಿಗೆಲ್ಲ ನಾನು ಬ್ಯಾಪ್ತಿಸ್ಮ ಕೊಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆ ಹಾಗೆ? ದೇವರ ವಾಕ್ಯಕ್ಕೆ ಅಧೀನರಾಗಿದ್ದಾರಾ ಅವರು ಬ್ಯಾಪ್ತಿಸ್ಮ ತೆಗೆದುಕೊಳ್ಳತಕ್ಕದ್ದು. ಅಧೀನವಾಗಿಲ್ವಾ ಅವರಿಗೆ ಬ್ಯಾಪ್ತಿಸ್ಮದಿಂದ ಯಾವ ಪ್ರಯೋಜನವಿಲ್ಲ. ಬ್ಯಾಪ್ತಿಸ್ಮ ತೆಗೆದವರೆಲ್ಲ ಪರಲೋಕ ಹೋಗೋದಿಲ್ರಿ. ಇದಕ್ಕೆ ವಿಧೇಯರಾದವರು ಮಾತ್ರ ಪರಲೋಕ ಹೋಗ್ತಾರೆ. ಅನೇಕರು ಅಂದ್ಕೊಂಡಿದ್ದಾರ, ಬ್ಯಾಪ್ತಿಸ್ಮ ತಗೊಂಡಿದ್ದೀನಿ ಪರಲೋಕ ಹೋಗ್ಬಿಡ್ತೀನಿ, ಕರ್ತನ ಮೇಜು ತಗೊಳ್ತಾ ಇದ್ದೀನಿ ಪರಲೋಕ ಹೋಗ್ತೀನಿ. ಇಲ್ರಿ, ಬೈಬಲ್ ನಲ್ಲಿ ಹಾಗೆ ಕಾಣ್ತದೆ. ಯಾವ ನನ್ನ ಶರೀರದಲ್ಲಿ ಭುಜಿಸಿ ನನ್ನ ರಕ್ತದಲ್ಲಿ ಪಾನ ಮಾಡುತ್ತಾನೋ ಅವನಲ್ಲಿ ನಿತ್ಯ ಜೀವ ಇದೆ ಅಂತ ಹೇಳಿದ ವಾಕ್ಯವನ್ನು ಓದುವಾಗ ಕರ್ತನ ಮೇಜು ತಗೊಂಡ್ರೆ ನನಗೆ ಜೀವ ಇದೆ ಹಾಗೆ ಅಂದ್ಕೊಳ್ಬಹುದು, ಹಾಗೆ ಕಾಣ್ತದೆ. ಆದರೆ ರಕ್ಷಣೆ ಹೊಂದದೇ ಇದ್ದು ನೀನು ಕರ್ತನ ಮೇಜು ತಕೊಂಡ್ರೂ ಸರಿ, ನೀನು ಬ್ಯಾಪ್ತಿಸ್ಮ ತಕೊಂಡ್ರೂ ಸರಿ, ನೀನು ದಶಂಭಾಗ ಹಾಕಿದ್ರೂ ಸರಿ, ನೀನು ಕಾಣಿಕೆಗಳು ಸಮರ್ಪಣೆ ಮಾಡಿದ್ರೂ ಸರಿ, ನಿನ್ನ ಪ್ರಾಣವನ್ನೇ ಮತ್ತೊಬ್ಬರಿಗಾಗಿ ತ್ಯಾಗ ಮಾಡುವಷ್ಟು ನೀನು ಕೆಳಗಿಳಿದು ಬಂದ್ರೂ ಸರಿ, ನೀನು ಯಾವುದಕ್ಕೆ ಹೋಲಿಕೆಯಾಗಿರ್ತೀಯ? ಗಣಗಣಿಸುವ ಗಂಟೆಗೆ ಹೋಲಿಕೆಯಾಗಿರ್ತೀಯ. ರಕ್ಷಣೆ ಹೊಂದಿದ್ರೆ ನೀನು ಇಂಥ ವಿಷಯಗಳಲ್ಲಿ ಕೆಲವೊಂದು ವಿಷಯಗಳನ್ನು ಕಡಿಮೆಯಾಗಿ ಮಾಡಿದ್ರೂ ನೀನು ಪರಲೋಕಕ್ಕೆ ಸನ್ನದ್ಧನಾಗಿರ್ತೀಯ. ರಕ್ಷಣೆ ಎಂಬುದು ಬಹಳ ಪ್ರಾಮುಖ್ಯವಾದದ್ದು. ರಕ್ಷಣೆಗಿಂತ ವಿಶೇಷವಾದ ಒಂದು ವಿಷಯಕ್ಕಾಗಿ ಬೈಬಲ್ ಬರೆಯಲ್ಪಡಲಿಲ್ಲ. ಇಡೀ ಬೈಬಲ್ ನಮಗೆ ಬರೆಯಲ್ಪಟ್ಟದ್ದರ ಉದ್ದೇಶ ಏನ್ ಗೊತ್ತ್ರಿ? ಒಂದನೇದಾಗಿ ಒಬ್ಬ ವ್ಯಕ್ತಿಯನ್ನು ಪ್ರಚುರಪಡಿಸುವುದಕ್ಕೆ ಬೈಬಲ್ ಬರೆಯಲ್ಪಟ್ಟಿದೆ. ಯಾವ ವ್ಯಕ್ತಿ ರೀ? ಕರ್ತನಾದ ಯೇಸು ಕ್ರಿಸ್ತನನ್ನು ಆತನು ದೇವರೆಂಬುದನ್ನು ಪ್ರಕಟಪಡಿಸುವುದಕ್ಕಾಗಿ ಬೈಬಲ್ ಬರೆಯಲ್ಪಟ್ಟಿದೆ. ಎರಡನೇದಾಗಿ ಒಂದು ವಿಷಯವನ್ನು ಪ್ರಬೋಧಿಸುವುದಕ್ಕಾಗಿ ಬೈಬಲ್ ಬರೆಯಲ್ಪಟ್ಟಿದೆ. ಏನು ವಿಷಯ? ರಕ್ಷಣೆ ಎಂಬ ವಿಷಯ. ಸ್ವಸ್ಥತೆ, ದೆವ್ವ ಬಿಡಿಸುವಿಕೆ ಅದಕ್ಕಾಗಿ ಅಲ್ರಿ, ರಕ್ಷಣೆ ಎಂಬ ಒಂದೇ ವಿಷಯಕ್ಕಾಗಿ ಇಡೀ ಬೈಬಲ್ ಬರೆಯಲ್ಪಟ್ಟಿದೆ. ಮೂರನೇದಾಗಿ ಒಂದು ವಸ್ತುವನ್ನು ಪ್ರಕಟಪಡಿಸ್ತಾ ಇದೆ. ಯಾವುದೇ ಅದು? ರಕ್ತ. ಯೇಸು ಕ್ರಿಸ್ತನ ರಕ್ತವನ್ನು ಪ್ರಚುರಪಡಿಸುವುದಕ್ಕಾಗಿ ಬೈಬಲ್ ಬರೆಯಲ್ಪಟ್ಟಿದೆ. ರಕ್ತ ಸುರಿಸುವಿಕೆ ಇಲ್ಲದೆ ರಕ್ಷಣೆ ಇಲ್ಲ. ಈ ರಕ್ಷಣೆಯು ಕೂಡ ಯೇಸು ಕ್ರಿಸ್ತನಿಲ್ಲದೆ ಈ ರಕ್ಷಣೆ ಇಲ್ಲ. ಈ ರಕ್ಷಣೆಯು ಯೇಸು ಕ್ರಿಸ್ತನ ರಕ್ತ ಸುರಿಸಲ್ಪಡದೆ ಇದ್ರೆ ರಕ್ಷಣೆ ಆಗೋದಿಲ್ಲ. ಅದನ್ನು ಬೋಧಿಸೋದಕ್ಕೆ ಬೈಬಲ್ ಬರೆಯಲ್ಪಟ್ಟಿದೆ. ಹೀಗಿರುವಲ್ಲಿ ರಕ್ಷಣೆ ಹೊಂದದೆ ಒಬ್ಬ ಮನುಷ್ಯನು ಏನೇ ಬುದ್ಧಿವಂತನಾಗಿದ್ರೆ ಅವನ ಬುದ್ಧಿ ಇಲ್ಲಿಯವರೆಗೆ, ಅಲ್ಲಿಗೆ ಬರಲ್ಲ. ಹೀಗಿರುವಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಕುಟುಂಬಗಳಲ್ಲಿ ಇರ್ಬೋದು, ಇವತ್ತು ಪ್ರಾರ್ಥನೆ ಮಾಡಬೇಡ ಬಿಡು ಅಂತ ಹೇಳಿದ್ರೆ ಪ್ರಾರ್ಥನೆ ಮಾಡೋದಕ್ಕೆ ಹೋಗ್ಬಾರ್ದು. ನಮ್ಮ ಅಪ್ಪ ಹೇಳ್ಬಿಟ್ರಿ ಎಷ್ಟು ಖುಷಿ ಗೊತ್ತ್ರಿ, ನಮ್ಮ ಅಮ್ಮ ಹೇಳ್ಬಿಟ್ರು ಪ್ರಾರ್ಥನೆ ಮಾಡಬೇಡ ಇವತ್ತು ಮನಕೋರ್ ಅಷ್ಟು ಮಾಡು, ಜ್ವರ ಇದೆ ಅಂತ ಹೇಳಿ. ಇಲ್ರಿ, ಅಮ್ಮ ಅಪ್ಪ ಪ್ರಾರ್ಥನೆ ಮಾಡಬೇಡ ಅಂತ ಹೇಳಿದ್ರು ಮಕ್ಕಳು ಪ್ರಾರ್ಥನೆ ಮಾಡ್ಬೇಕು. ಆಗ ತಿಳ್ಕೋಬೇಕು, ಯಾಕೋ ಅಮ್ಮನಿಗೆ ಸ್ವಲ್ಪ ಬೇಸರ ಆಗಿರ್ಬೇಕೇನೋ, ಆದ್ರೆ ನಾನು ಪ್ರಾರ್ಥನೆ ಮಾಡ್ತೀನಿ, ಯಾಕೆಂದ್ರೆ ನನ್ನನ್ನು ಸೃಷ್ಟಿ ಮಾಡಿದ ದೇವರಿಗೆ ನಾನು ಮಾತನಾಡ್ಬೇಕು. ಖುಷಿ ಪಡಬಾರ್ದ್ರಿ ಪ್ರಾರ್ಥನೆ ಮಾಡಬೇಡ ಅಂತ.
ಪ್ರಾರ್ಥನೆ ಮಾಡುತ್ತಿರುವಾಗ ಮಕ್ಕಳು ಆಟ ಆಡ್ತಿದ್ರೆ ಮಕ್ಕಳನ್ನು ಬಿಡಬಾರದು. ಕ್ರಿಸ್ತನ ಬರೋಣದಲ್ಲಿ ನಿನ್ನ ಮಕ್ಕಳು ಕೈ ಬಿಡಲ್ಪಟ್ರೆ ಕತೆ ಏನು? ನಿನ್ನ ಮಕ್ಕಳು ಎಲ್ಲಿಗೆ ಹೋಗ್ತಾರೆ? ನರಕಕ್ಕೆ ಹೋಗ್ತಾರೆ. ನೀನು ಪರಲೋಕಕ್ಕೆ ಹೋಗಿ ನಿನ್ನ ಮಕ್ಕಳು ನರಕಕ್ಕೆ ಹೋದ್ರೆ ಪರವಾಗಿಲ್ವಾ? ಹಾಗೆಂದಿಗೂ ಆಗ್ಬಾರ್ದು. ನಾವು ಹೋಗುವ ಸ್ಥಳಕ್ಕೆ ನಮ್ಮ ಮಕ್ಕಳುಗಳು ಬರಬೇಕು, ನಮ್ಮ ಕುಟುಂಬ ಬರಬೇಕು. ಯೆಹೋಶುವನು ಹೇಳ್ತಾನೆ, ನಾನು ನನ್ನ ಮನೆಯವರೋ ಯೆಹೋವನನ್ನೇ ಸೇವಿಸುವೆವು. ನಾನು ನನ್ನ ಕುಟುಂಬ ಎಲ್ಲವೂ ಯೆಹೋವನನ್ನೇ ಸೇವಿಸ್ತೇವೆ. ಜ್ಞಾನೋಕ್ತಿಯಲ್ಲಿ 4ನೇ ಅಧ್ಯಾಯ 7ನೇ ವಚನ ಓದ್ತಿರೋಬ್ರು ದಯವಿಟ್ಟು. ಜ್ಞಾನೋಕ್ತಿ 4ನೇ ಅಧ್ಯಾಯ 7ನೇ ವಚನ. ಜ್ಞಾನವೇ ಮುಖ್ಯವಾದದ್ದು, ಆದ್ದರಿಂದ ಜ್ಞಾನವನ್ನು ಸಂಪಾದಿಸು ಮತ್ತು ನಿನ್ನ ಎಲ್ಲಾ ಸಂಪತ್ತಿನಿಂದ ವಿವೇಕವನ್ನು ಪಡೆದುಕೋ. ಜ್ಞಾನವೇ ಮುಖ್ಯವಾದದ್ದು. ಯಾವ ಜ್ಞಾನದ ಬಗ್ಗೆ ಮಾತನಾಡ್ತಾನೆ? ಈ ಜ್ಞಾನೋಕ್ತಿಯನ್ನು ಬರೆದಿರುವಂತ ಸೊಲೊಮೋನನು ದೇವರ ಜ್ಞಾನದ ಕುರಿತು ಮಾತನಾಡ್ತಾನೆ. ಇದರಲ್ಲಿ ನೀವು ಜ್ಞಾನೋಕ್ತಿ ಪುಸ್ತಕ 1ನೇ ಅಧ್ಯಾಯ 7ನೇ ವಚನ ಓದೋವಾಗಲೇ ಅಲ್ಲೇ ಹೇಳಿಬಿಡ್ತಾನೆ, ದೇವರ ಭಯವೇ ಜ್ಞಾನದ ಮೂಲ. ಅಲ್ಲೇ ಹೇಳ್ತಾನೆ ದೇವರ ಭಯದ ಕುರಿತು ಮಾತನಾಡ್ತಾನೆ. ಜ್ಞಾನ ಬರಬೇಕಾದ್ರೆ ದೇವರಿಗೆ ಭಯಪಟ್ಟವಳಾಗಿ ಇರಬೇಕಂತ ಹೇಳ್ತಾನೆ. ಇಲ್ಲಿ ಬರುವಾಗ 7ನೇ ವಚನದಲ್ಲಿ ಜ್ಞಾನವೇ ಮುಖ್ಯವಾದದ್ದು. ಈ ಜ್ಞಾನ ಹೊಂದ್ಕೊಳ್ಬೇಕಾದ್ರೆ ನೀ ಏನ್ ಮಾಡ್ಬೇಕ್ರಿ? ದೇವರಿಗೆ ಭಯಪಡಬೇಕು. ದೇವರಿಗೆ ಭಯಪಡುತ್ತೇನೆ ಅಂತ ಹೇಳುವವರು ಏನ್ ಮಾಡ್ಬೇಕ್ರಿ? ದೇವರ ವಾಕ್ಯಗಳನ್ನು ತಿಳ್ಕೊಂಡವರಾಗಿ ಅದಕ್ಕೆ ವಿಧೇಯರಾಗಿ ನಡೆದುಕೊಳ್ಬೇಕು. ಈ ಜ್ಞಾನವನ್ನು ಏನ್ ಮಾಡ್ಬೇಕಂತೂ, ಆದ್ದರಿಂದ ಜ್ಞಾನವನ್ನು ಸಂಪಾದಿಸು ಮತ್ತು ನಿನ್ನ ಎಲ್ಲಾ ಸಂಪತ್ತಿನಿಂದ ವಿವೇಕವನ್ನು ಪಡೆದುಕೋ. ಎಲ್ಲಾ ಸಂಪತ್ತು, ಎಷ್ಟೇ ಹಣಕಾಸಿರಲಿ, ನಿನ್ನ ಎಲ್ಲಾ ಸಂಪತ್ತುಗಳಿಂದ ವಿವೇಕವನ್ನು ಪಡೆದುಕೋ ಎಂದು ಸೊಲೊಮೋನನು ಹೇಳಿಕೊಡ್ತಾನೆ. 40 ವರ್ಷಗಳ ಕಾಲ ಇಸ್ರಾಯೇಲನ್ನು ಒಂದು ಯುದ್ಧ ಕೂಡ ಮಾಡದೆ ಆಳ್ವಿಕೆ ಮಾಡಿದ ಅರಸ ಸೊಲೊಮೋನ ಒಬ್ಬನೇ. ಮಿಕ್ಕವರೆಲ್ಲ ಯುದ್ಧ ಮಾಡಿನೇ ದೇಶಗಳನ್ನು ಕಾಪಾಡಿಕೊಂಡು ಬಂದು. ಈ ಸೊಲೊಮೋನನ್ನು ಯಾವಾಗಲೂ ಅವನು ಜ್ಞಾನವನ್ನು ಇಟ್ಟುಕೊಂಡದ್ದರಿಂದ ಯುದ್ಧ ಭಟರುಗಳನ್ನು ಇಟ್ಟುಕೊಂಡಿದ್ದನು, ಆನೆ ಬಲವನ್ನು ಇಟ್ಟುಕೊಂಡಿದ್ದನು, ಕುದುರೆ ಪಡೆ ಇಟ್ಟುಕೊಂಡಿದ್ದನು, ಎಲ್ಲ ಇತ್ತು. ಬರುವಂತ ಯಾವನೇ ರಾಜ ಬರಲಿ, ಯಾವುದೇ ರಾಜಕುಮಾರಿ ಬರಲಿ, ರಾಣಿಯರು ಬರಲಿ, ಇವರು ನೋಡ್ಲಿಕ್ಕೆ ಬಂದ್ರೆ ಅವ್ರಿಗೇನ್ ಮಾಡ್ಬಿಡ್ತಿದ್ದ ಅಂದ್ರೆ ಚೆನ್ನಾಗಿ ಮೃಷ್ಟಾನ್ನ ಭೋಜನ ಕೊಟ್ಟು ಆಮೇಲೆ ಬರ್ರಿ ವಾಕಿಂಗ್ ಮಾಡೋಣ, ಊಟ ಆಯ್ತಲ್ಲ ದರ್ಬಾರಿ, ಈಗ ವಾಕಿಂಗ್ ಮಾಡೋಣ ಬರ್ರಿ. ವಾಕಿಂಗ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದ ಅಂದ್ರೆ ಬೃಂದಾವನಕ್ಕೆ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಅವನು ವಾಕಿಂಗ್ ಕರ್ಕೊಂಡು ಹೋಗ್ತಿದ್ದೆ ಈ ಯುದ್ಧ ಭಟರುಗಳ ಸೈನ್ಯಗಳು ಹೇಗಿವೆ ಅನ್ನೋದನ್ನ ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತಿರ್ತಿದ್ದ. ಆ ಆನೆ ಬಲಗಳನ್ನು ನೋಡಿದ್ರೆ ಸಾಕು ರಾಜರುಗಳು ಮಣಿದು ಬಿಡ್ತಿದ್ರು, ಸುಮ್ಮನೆ ಆಗ್ಬಿಡ್ತಿದ್ರು. ಅವನ ಒಳಗೆ ಏನೋ ಕುತಂತ್ರ ಕತ್ತಿ ಮಸೀಲಿಕ್ಕೆ ಬಂದವರು ಕೂಡ ತಮ್ಮ ಕತ್ತಿಯನ್ನು ಒರೆಯಲ್ಲಿ ಹಾಕೊಂಡು ಅವನಿಗೆ ನಮಸ್ಕಾರ ಹೊಡೆದ್ಬಿಡ್ತಿದ್ರು. ಆಮೇಲೆ ಕರ್ಕೊಂಡೋಗಿ ಬೃಂದಾವನದಲ್ಲಿ ಕುಂದರ್ಸ್ಕೊಂತಿದ್ದ. ಮೊದಲು ಅದನ್ನು ತೋರಿಸ್ತಿದ್ದ, ನೋಡು ನನ್ನ ಹತ್ರ ಇಷ್ಟು ದೊಡ್ಡ ಬಲ ಇದೆ, ಯಾರೇ ಆಗಲಿ ಇಸ್ರಾಯೇಲಿಗೆ ವಿರುದ್ಧವಾಗಿ ಎದ್ದೇಳೋದಾದ್ರೆ ದಂಡಂ ದಶಗುಣಂ ಅಂತ ತೋರಿಸ್ತಿದ್ದ. ದಂಡಕ್ಕೆ ಅಂದ್ರೆ ಹೊಡೆಯೋ ಹೊಡೆತಕ್ಕೆ 10 ಗುಣಗಳಿದಾವ. ಅವನು ಹೇಳ್ತಾರೆ ದಂಡಂ ದಶಗುಣ ಇದಿರುತ್ತೆ ನೋಡ್ರಪ್ಪ. ಆಮೇಲೆ ಬೃಂದಾವನ ಕರ್ಕೊಂಡು ಕುಂದರ್ಸಿ ಐಷಾರಾಮಾಗಿ ಅವ್ರ ಜೊತೆಗೆ ಕುಂದರ್ಸಿ ಸಹವಾಸದ ಮಾತನಾಡಿ ತನ್ನ ಜ್ಞಾನವನ್ನೆಲ್ಲ ಪ್ರಕಟಿಸಿ ಆಮೇಲೆ ಅವರಿಗೆ ಉಪಚರ್ಯ ಅತಿಥಿ ಸತ್ಕಾರ್ಯವನ್ನೆಲ್ಲ ಮಾಡಿಸಿ ಅಂದ್ರೆ ಅವನು ಗರ್ವದಿಂದ ಅಹಂಕಾರದಿಂದ ಅಲ್ಲ, ಅವರ ಜೊತೆಗೆ ಪ್ರೀತಿಯಿಂದ ವಾತ್ಸಲ್ಯದಿಂದ ವಿಧೇಯತೆಯಿಂದ ವಿನಯತೆಯಿಂದ ಅವರ ಜೊತೆಗೆ ಇದ್ದು ನನ್ನ ಮನೆಗೆ ಬಂದಿರುವ ಅತಿಥಿಗಳು ಅವರಿಗೆ ಅತಿಥಿ ಸತ್ಕಾರವನ್ನು ಒಳ್ಳೆ ರೀತಿಯಲ್ಲಿ ಮಾಡಬೇಕು, ಉತ್ತಮವಾದನ್ನಾಗಿ ಮಾಡ್ಬೇಕಂತ ಮಾಡಿ ಕಳಿಸಿಕೊಟ್ಬಿಡ್ತಿದ್ದ. ಅವ್ರು ಹೋಗಿ ಏನ್ ಗೋತ್ರ ಮಾಡ್ತಿದ್ರು, ಯಪ್ಪ ಇಸ್ರಾಯೇಲ್ ನಲ್ಲಿ ಒಂದು ಸೈನ್ಯ ಇಟ್ಕೊಂಡಿದ್ದಾನೆ, ನಮ್ ದೇಶದಲ್ಲೂ ಆ ಸೈನ್ಯ ಇಲ್ಲ. ಅಲ್ಲಿಂದ ಹಚ್ಕೊಂಡು ಹೋಗ್ಬಿಡ್ತಿರ್ತಿತ್ತು. 40 ವರ್ಷಗಳು ಇಸ್ರಾಯೇಲ್ನು ಆಳಿದ್ರು ಒಂದೇ ಒಂದು ಯುದ್ಧವನ್ನು ಕೂಡ ಅವನು ಸಂಧಿಸಲಿಲ್ಲ. ಹೇಗೆ ಗೊತ್ತ್ರಿ? ಅವನು ದೇವರ ಭಯದಿಂದ ಜ್ಞಾನ ಪಡೆದಿದ್ದ. ಮತ್ತೆ ಅವನ ಎಲ್ಲಾ ಸಂಪತ್ತುಗಳಿಗಿಂತ ಹೆಚ್ಚಾಗಿ ದೇವರು ಕೊಟ್ಟಿರುವ ವಿವೇಕವನ್ನು ಮೊದಲಿಗೆ ಇಟ್ಟುಕೊಂಡಿದ್ದ. ಸಂಪತ್ತುಗಳು ಬಂದಾಗ ಗರ್ವ ಬರುತ್ತಲ್ಲ,
ಅವನಿಗೆ ಗರ್ವ ಬರ್ತಿರಲಿಲ್ಲ. ಸಂಪತ್ತುಗಳು ಬಂದಾಗಲೂ ಅಜ್ಞಾನ ಮತ್ತು ಅವಿವೇಕವನ್ನು ಇಟ್ಟುಕೊಂಡಿದ್ದನು. ಒಂದು ಕಾಲ ಬಂದಾಗ ಮನುಷ್ಯರೆಲ್ಲರೂ ಹೃದಯದಲ್ಲಿ ಕೆಟ್ಟತನವನ್ನು ಯೋಚನೆ ಮಾಡುತ್ತಾನೆ. ಹಾಗಿರುವಾಗ ಅವನು ಕೂಡ ಬಿದ್ದು ಹೋದ ಅಂದ್ರೆ ಹಂಗೆ ಬಿದ್ದೇ ಹೋಗ್ಲಿಲ್ಲ. ಅವನು ಕೊನೆಗೂ ಒಂದು ಪುಸ್ತಕ ಬರೀತಾನೆ. ಆ ಪುಸ್ತಕವನ್ನು ನೀವು ಓದಿದ್ರೆ, ಬೈಬಲ್ ನಲ್ಲಿದೆ ಆ ಪುಸ್ತಕ, ಪ್ರಸಂಗಿ ಪುಸ್ತಕ ನೀವು ಓದಿದ್ರೆ ಅಲ್ಲಿ ಗೊತ್ತಾಗ್ತದೆ ಅವನ ಅಂತ್ಯವು ಹೇಗಿತ್ತು ಎಂಬುದರ ಅರಿವು ಅಲ್ಲಿ ನಮಗೆ ಗೊತ್ತಾಗ್ತದೆ. ಹೀಗಿರುವಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಜ್ಞಾನವು ಬಹಳ ಮುಖ್ಯವಾದದ್ದು. ಯಾವ ಜ್ಞಾನ? ಸತ್ಯವಾದ ಜ್ಞಾನ, ದೇವರ ಜ್ಞಾನ. ಅದಕ್ಕೇನ್ ಮಾಡ್ಬೇಕ್ರಿ? ಈ ಜ್ಞಾನ ಭಂಡಾರ ಎಂಬ ಪುಸ್ತಕವನ್ನು ದಯವಿಟ್ಟು ಪ್ರತಿದಿನ ಓದ್ರಿ. ದೇವರಾತ್ಮನು ತಿಳಿಸ್ತಾ ಇದ್ದಾನೆ ಸಭೆಗೆ, ಪ್ರತಿದಿನ ಬೈಬಲ್ ಓದದೆ ಇನ್ನು ಎಷ್ಟೋ ಜನಗಳು ಇಲ್ಲಿದ್ದೇವೆ. ಪ್ರಸಂಗ ಕೇಳ್ತಾ ಇರ್ತೀವಿ, ಬೈಬಲ್ ಓದೋದಿಲ್ಲ. ಜ್ಞಾನಕ್ಕೆ ಪ್ರತಿದಿನ ಬೆಳಗ್ಗೆ ಓದ್ರಿ, ಓದೋದಿಲ್ಲ. ಅವ್ರೇನ್ ಹೇಳೋದು, ನಾವೇನ್ ಕೇಳೋದು? ನಾವು ಇದು ಓದ್ತೀವಿ, ಪಾಸ್ಟ್ ಹೇಳ್ತಾರೆ ಜ್ಞಾನಕ್ಕೆ ಓದ್ಲಿಕ್ಕೆ, ನಮಗೆ ಇಷ್ಟ ಇಲ್ಲಪ್ಪ, ನಾವು ಇದು ಓದ್ತೀವಿ, ಅದು ಓದ್ತೀವಿ. ಇಲ್ರಿ, ನಾನು ಹೇಳೋವಂಗೆ ಕೇಳಿದ್ರೆ ನೀವು ಕೆಟ್ಟು ಹೋಗೋದಿಲ್ಲ. ನಿಮ್ಮ ಒಳ್ಳೇದಕ್ಕಾಗಿಯೇ ನಾನು ಹೇಳ್ತಾ ಇದ್ದೀನಿ. ಜ್ಞಾನ ಮುಖ್ಯವಾದದ್ದು. ಅದಕ್ಕೆ ನೀವು ಯಾವ್ದು ಓದ್ಬೇಕ್ರಿ? ಜ್ಞಾನೋಕ್ತಿಯನ್ನ ಪ್ರತಿದಿನ ಬೆಳಗ್ಗೆ ಓದ್ರಿ. ನೀವು ಜ್ಞಾನಿಗಳಾಗ್ತೀರಿ. ದೇವರ ಜ್ಞಾನಿಗಳಾಗಿ ನೀವು ಬೆಳಗಿದಾಗ ದೇವರಿಗೆ ಮೆಚ್ಚುಗೆಯಾಗಿರ್ತೀರಿ. ಆ ಜ್ಞಾನದಿಂದ ಜೀವಿಸುವಾಗ ಭೂಮಿಯಲ್ಲಿಯೂ ನೀವು ಆಶೀರ್ವಾದದಾಯಕವಾಗಿ, ಸಮಾಧಾನವಾಗಿ, ಜ್ಞಾನಿಗಳಾಗಿ ಇರ್ತೀರಿ. ಅದಕ್ಕಾಗಿ ನಿಮಗೆ ಹೇಳ್ತೀನಿ, ದಯವಿಟ್ಟು ಬೋಧಕನ ಮಾತನ್ನು ಕಳ್ಬೇಡಿ. ನಿಮಗೆ ಒಂದ್ ವೇಳೆ ಅದು ನಾನು ಬೋಧಿಸೋದು ಕಷ್ಟವಾಗಿದ್ರೆ ನನ್ನ ಜೊತೆಗೆ ಸಪರೇಟ್ ಆಗಿ ಮಾತನಾಡ್ರಿ. ಪಾಸ್ಟರ್ ಹಂಗೇ ಓದ್ಬೇಕಾ, ಹಿಂಗೇ ಮಾಡ್ಬೇಕಾ ಕೇಳ್ರಿ, ಸಿಟ್ಕೊಳ್ಳೋದಿಲ್ಲ. ನಿಮಗೆ ಹೇಳಿ ಕೊಡ್ತೀನಿ ಅದರಿಂದ ಏನು, ಯಾಕೆ ಈ ರೀತಿ ಬೋಧಿಸ್ತಾ ಇದ್ದೇನೆ, ಇದರಿಂದ ನಿನಗೇನು, ಯಾಕೆ ಈ ರೀತಿ ಮಾಡಬಾರ್ದಂತ ಹೇಳ್ತಾ ಇದ್ದೀನಿ, ಅದರಿಂದ ನಿನಗೇನು ನಷ್ಟ ಆಗುತ್ತೆ, ಮುಂದೆ ಆಗುವಂತದನ್ನ ಇವಾಗಲೇ ಹೇಳ್ತೀವಿ. ಯಾಕೆ ಗೊತ್ತ್ರಿ? ಬೈಬಲ್ ನಲ್ಲಿ ಮುಂದೆ ಕೆಲವರೆಲ್ಲ ಮುಂದೆ ಹೋದಂತವರು ಏನೇನು ಮಾಡಿ ಏನೇನು ಆಗಿದ್ದಾರೆ ಬರೆದಿದೆ. ಅದನ್ನೇ ಓದಿ ಕಲ್ತಿದ್ದೇವೆ. ಹಾಗಾಗಿ ನೀನು ಮಾಡುವ ಕೃತ್ಯವು ಮುಂದಕ್ಕೆ ನಿನ್ನನ್ನು ಯಶಸ್ಸಿಗೆ ನಡೆಸ್ತದ, ಸೋಲಿಗೆ ನಡೆಸ್ತದ ಎಂಬುದನ್ನು ಈಗಲೇ ಹೇಳ್ತೀವಿ. ಅದು ಭವಿಷ್ಯತ್ ಅಲ್ರಿ, ಶಾಸ್ತ್ರ ಅಲ್ಲ. ಅದು ಬರೆಯಲ್ಪಟ್ಟದ್ದರಲ್ಲಿ ಆಗಿ ಹೋಗಿರುವಂತ ವ್ಯಕ್ತಿಗಳ ಅನುಭವ. ಪ್ರಿಯ ಸಹೋದರ ಸಹೋದರಿಯರೇ, ಜ್ಞಾನ ಮುಖ್ಯವಾದದ್ದು. ಆದ್ದರಿಂದ ಜ್ಞಾನವನ್ನು ಸಂಪಾದಿಸಿಕೊಳ್ಳಿ. ಯಾರ್ಯಾರಿಗೆ ಬೈಬಲ್ ಓದಲಿಕ್ಕೆ ಬರಲ್ಲ, ದಯವಿಟ್ಟು ಬೈಬಲ್ ಓದಲಿಕ್ಕೆ ಕಲೀರಿ. ಅಕ್ಷರ ಜ್ಞಾನ ಇಲ್ಲದೆ ನೀವು ಎಷ್ಟೋ ದೊಡ್ಡವರಾಗಿದ್ರು, ಎಷ್ಟೋ ದುಡ್ಡುವಸ್ತರಾಗಿದ್ರು, ನೀವು ಝೀರೋ. ಅಕ್ಷರ ಜ್ಞಾನ ಕಲೀರಿ. ಕಲಿತು ನಾನು ಕತೆ ಪುಸ್ತಕ ಓದ್ಲಿಕ್ಕೆ, ಬೈಬಲ್ ಓದ್ಲಿಕ್ಕೆ ಕನ್ನಡ ಕಲೀರಿ ಅಂತ ಹೇಳ್ತಿಲ್ರಿ. ಬೈಬಲ್ ಓದೋದಕ್ಕಾಗಿ ಅಕ್ಷರವನ್ನು ಕಲೀರಿ. ಯಾರು ವಿದ್ಯೆ ಇಲ್ಲದವರು ಇರಬಾರ್ದು. ಕ್ರೈಸ್ತರು ಅವರು ಯಾವುದೇ ಪುಸ್ತಕ ಓದದೇ ಇರಬಹುದು, ವಿಜ್ಞಾನ ಪಾಠ ಓದದಿರಬಹುದು, ಗಣಿತ ಓದದಿರಬಹುದು, ಸಮಾಜ ಓದದಿರಬಹುದು, ಅವರಿಗೆ ಬೇರೆ ಇಂಗ್ಲಿಷ್ ಗೊತ್ತಿಲ್ಲದಿರಬಹುದು, ಆದ್ರೆ ಬೈಬಲ್ ಗೊತ್ತಿಲ್ಲದಿರಬಾರ್ದು. ಬೈಬಲ್ ಗೊತ್ತಿಲ್ಲದಿದ್ರೆ ಅವನು ಕ್ರೈಸ್ತನಲ್ಲ, ಅವಳು ಕ್ರೈಸ್ತಳಲ್ಲ. ಇದು ಗೊತ್ತಿದ್ರೇನೆ ಅವರು ಕ್ರೈಸ್ತರು. ಇದು ಗೊತ್ತಿಲ್ಲದ್ರೆ ಯಾವ ರೀತಿ ಕ್ರೈಸ್ತರು? ಆದ್ದರಿಂದ ಜ್ಞಾನವನ್ನು ಸಂಪಾದಿಸ್ಕೋ. ಈಗ ಚರ್ಚಿಗೆ ಕೂಡಿ ಬರುವಂತ ಸಮಯ ಈಗಾಗಿದೆ. ತಿರುಗಿ ಯಾವಾಗ ಟಕ್ ಅಂತೇಳಿ ಲಾಕ್ಡೌನ್ ಅಂತ ಹೇಳ್ತಾರೆ ಗೊತ್ತಿಲ್ಲ, ಯಾವಾಗ ಪರಿಸ್ಥಿತಿ ಏನಾಗ್ತದೆ ಗೊತ್ತಿಲ್ಲ. ಬೇರೆ ಏನೋ ಒಂದು ವೈರಸ್ ಬಂದ್ಬಿಟ್ರೆ ಆವಾಗ ಲಾಕ್ಡೌನ್ ಆಗ್ಬಿಡುತ್ತೆ. ತಿರುಗಿ ಮನೆಯಲ್ಲಿ ಏನ್ ಮಾಡ್ತೀರಿ? ಪ್ರತಿದಿನ ಬೈಬಲ್ ಓದಿದವರು ಎಷ್ಟು ಮಂದಿ? ಇಮ್ಯಾನ್ಯುಯಲ್ ಪ್ರಾರ್ಥನಾಲಯಕ್ಕೆ ಕೇಳ್ತೀನಿ, ಬೇರೆಯವ್ರಿಗೆ ಕೇಳಲಿಕ್ಕೆ ನನಗೆ ಆಗಲ್ಲ. ಯಾಕಂದ್ರೆ ಬೇರೆಯವ್ರಿಗೆ ನಾನು ಬೋಧಿಸಿಲ್ಲ, ನಿಮಗೆ ಬೋಧಿಸಿದ್ದೇನೆ ಸಾಕಷ್ಟು. ಪ್ರತಿದಿನ ಬೈಬಲ್ ಓದುತ್ತಾ ಬಂದವರು ಎಷ್ಟು ಮಂದಿ? ಪ್ರತಿದಿನ ಬೈಬಲ್ ಓದಿ ಪ್ರಾರ್ಥನೆ ಮಾಡುತ್ತಿರುವವರು ಎಷ್ಟು ಮಂದಿ? ದೇವರಿಗೆ ದೇವರ ವಾಕ್ಯ ಹೇಳಿದ ಹಾಗೆ ವಿಧೇಯರಾಗಿ ಭಯದಿಂದ ಭಕ್ತಿಯಿಂದ ನಡೆದುಕೊಂಡು ಹೋಗುತ್ತಿರೋರು ಎಷ್ಟು ಮಂದಿ? ನಾನು ಬೋಧಿಸಿದ್ದೇನಾ? ಈ ಬೋಧನೆಗಳನ್ನು ಪವಿತ್ರಾತ್ಮನು ಪ್ರೇರೇಪಿಸಿಯೇ ಕೊಟ್ಟಿದ್ದಾನೆ. ಆ ಪ್ರಕಾರ ನಡೆಯದೆ ಹೋದ್ರೆ ಅದರ ನಷ್ಟವನ್ನು ನೀವು ಅನುಭವಿಸ್ತೀರಿ, ನಾನು ಅನುಭವಿಸೋದಿಲ್ಲ. ನಾನು ಯಾವಾಗ್ಲೂ ಒಂದು ಪದ ಉಪಯೋಗಿಸ್ತಾ ಇರ್ತೇನೆ, ತೊಂದರೆ ಇಲ್ಲ. ಯಾರ ಚರ್ಚಿಗೆ ಬರಲ್ಲ ಅಂದ್ರೆ, ಪಾಸ್ಟೇ ಇವತ್ತು ಚರ್ಚಿಗೆ ಬರ್ಲಿಕ್ಕೆ ಆಗ್ಲಿಲ್ಲ, ನಮಗೆ ಕೆಲಸ ಆಗ್ಬಿಟ್ಟಿದೆ. ಹೌದ್ರಿ, ಸರಿ, ತೊಂದರೆ ಇಲ್ಲ ಬಿಡ್ರಿ, ಪರವಾಗಿಲ್ಲ. ಯಾರಿಗೆ ತೊಂದರೆ ಇಲ್ಲ ಗೊತ್ತ್ರಿ? ಅದು ನನಗೆ ತೊಂದರೆ ಇಲ್ಲ. ನೀವು ಚರ್ಚಿಗೆ ಬರಲಿಲ್ಲ ಅಂದ್ರೆ ನನಗೆ ತೊಂದರೆ ಇಲ್ರಿ. ನೀವು ಚರ್ಚಿಗೆ ಬರಲಿಲ್ಲ ಅಂದ್ರೆ ನಿಮಗೆ ತೊಂದರೆ. ಅದು ಈಗ ನಿಮಗೆ ಗೊತ್ತಾಗಲ್ಲ, ಸ್ವಲ್ಪ ದಿವಸ ಹೋದ್ಮೇಲೆ ಗೊತ್ತಾಗುತ್ತೆ. ಪಾಸ್ಟೇ ದಶಮ ಭಾಗನೇ ಕೊಡ್ಲಿಕ್ಕಾಗಿಲ್ಲ ಪಾಸ್ಟೇ, ಬಹಳ ಕಷ್ಟ ಆಗ್ಬಿಟ್ಟಿದೆ. ಊಟ ಮಾಡಿದ್ದೀರಾ?
ಬಟ್ಟೆ ಹೊಲಿಸದೇ ಇದ್ದೀರಾ, ಮಾರ್ಕೆಟಿಂಗ್ ಮಾಡದಿದ್ದೀರಾ, ಮನೆ ಬಾಡಿಗೆ ಕಟ್ಟದಿದ್ದೀರಾ, ಕರೆಂಟ್ ಬಿಲ್ ಕಟ್ಟದಿದ್ದೀರಾ, ಎಲ್ಲ ಕಟ್ಟದಿದ್ದೀರಾ. ದಶಮ ಭಾಗ ಕೊಡ್ಲಿ, ತೊಂದರೆ ಇಲ್ಲ ಬ್ರದರ್, ಪರವಾಗಿಲ್ಲ. ನಿಮ್ಮನ್ನು ನೀವು ನೋಡ್ಕೊಡ್ರಿ. ಮೊದಲು ಯಾರಿಗೆ ತೊಂದರೆ ಇಲ್ರಿ? ನನಗೆ ತೊಂದರೆ ಇಲ್ಲ. ನಿಮ್ ದಶಮ ಭಾಗದಿಂದಲೇ ನನ್ನ ಜೀವನ ಅಲ್ಲ, ನನಗೆ ತೊಂದರೆ ಇಲ್ಲ ನೀವು ದಶಮ ಭಾಗ ಕೊಡದಿದ್ರೆ. ಅದು ಯಾರಿಗೆ ತೊಂದರೆ ಗೊತ್ತ್ರಿ? ನೀವು ದಶಮ ಭಾಗದ ಕೊಡದೆ ಹೋಗ್ತಾ ಇರ್ತೀರಿ ನೋಡ್ರಿ, ಮುಂದೆ ಜೀವನ ನಡೆಸ್ತಾ 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 ಆಮೇಲೆ ಅದರ ನಷ್ಟವನ್ನು ನೀವು ಅನುಭವಿಸ್ತಾ ಇರ್ತೀರಿ. ಅದು ನಿಮಗೆ ತೊಂದರೆ, ಅದು ನನಗೆ ತೊಂದರೆ ಇಲ್ಲ. ನಾನು ಬೋಧಿಸದೇ ಇದ್ರೆ ನನಗೆ ತೊಂದರೆ, ಬೋಧಿಸಿದ ಮೇಲೆ ನೀವು ನಡೆದಿದ್ರೆ ನಿಮಗೆ ಬಹಳ ತೊಂದರೆ. ಪ್ರಿಯ ಸಹೋದರ ಸಹೋದರಿಯರೇ, ಜ್ಞಾನ ಸಂಪಾದಿಸಿಕೊಂಡ್ರೆ ಅರ್ಥ ಏನ್ರಿ? ವಾಕ್ಯದಲ್ಲಿ ಇರುವ ಪ್ರಕಾರದಲ್ಲಿ ಎಲ್ಲವುಗಳನ್ನ ಕೈಗೊಂಡು ನಡೆಯೋದಕ್ಕೆ ಪ್ರಯತ್ನ ಪಡಬೇಕು. ಅದುವೇ ಜ್ಞಾನ ಗ್ರಹಿಕೆ. ದೇವರ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಏನ್ ಹೇಳ್ತಾರ? ನಾನು ಆಜ್ಞಾಪಿಸಿದ ಎಲ್ಲವುಗಳನ್ನು ಅವರು ಕೈಕೊಳ್ಳುವಂತೆ ಅವರಿಗೆ ಬೋಧಿಸಿರಿ. ಏನ್ ಮಾಡ್ಲಿಕ್ಕೆ ಬೋಧಿಸ್ಬೇಕಂತೂ? ಕೈಕೊಳ್ಳುವಂತೆ. ಕೈಕೊಳ್ಳದೆ ಹೋದ್ರೆ ಬೋಧಿಸೋದು ಬೋಧನೆ, ಕೈಕೊಳ್ಳದೆ ಹೋದ್ರೆ ನಷ್ಟ, ಕೈಕೊಳ್ಳದೆ ಇರುವವರಿಗೆ ನಷ್ಟ. ಬೋಧಿಸುವ ಬೋಧಕನಿಗೆ ಮೊದಲ ಬೋಧನೆ, ಆಗ ನಾನು ಕೈಕೊಳ್ಬೇಕು, ಮತ್ತೆ ಅದರಿಂದ ನಾನು ಲಾಭ ಹೊಂದ್ಕೊಂತೀನಿ, ದೇವರ ಆಶೀರ್ವಾದ, ದೇವರ ಮೆಚ್ಚುಗೆಗೆ ಪಾತ್ರನಾಗ್ತೀನಿ. ಬೋಧನೆಯನ್ನು ಕೇಳಿದ ಮೇಲೆ ನೀವು ಕೈಕೊಳ್ಳದೆ ಹೋದ್ರೆ ನಿಮಗೆ ನಷ್ಟ. ಕೈಕೊಂಡರೆ ದೇವರಿಗೆ ಮೆಚ್ಚುಗೆಯಾಗಿ ನೀವಿರ್ತೀರಿ, ದೇವರ ಆಶೀರ್ವಾದಗಳು ನೀವು ಪಡ್ಕೋತೀರಿ. ಆಮೇಲೆ ಮತ್ತೊಂದು ವಾಕ್ಯ ಓದೋಣ್ರಿ. ಹೋಶೇಯನು ಬರೆದ ಪ್ರವಾದನೆಯ ಗ್ರಂಥ 14ನೇ ಅಧ್ಯಾಯ 9ನೇ ವಚನ ಓದ್ತೀರಿ. ಹೋಶೇಯ 14ನೇ ಅಧ್ಯಾಯ 9ನೇ ವಚನ. ಈ ಸಂಗತಿಗಳನ್ನು ಗ್ರಹಿಸುವ ಜ್ಞಾನಿಯು ಯಾರು? ವಿವೇಕವುಳ್ಳವನು ಅವುಗಳನ್ನು ತಿಳಿದುಕೊಳ್ಳುವನೋ? ಯಾಕೆಂದರೆ ಕರ್ತನ ಮಾರ್ಗಗಳು ನ್ಯಾಯವಾಗಿವೆ ಮತ್ತು ನೀತಿವಂತರು ಅದರಲ್ಲಿ ನಡೆಯುವರು, ಆದರೆ ಅಕ್ರಮಗಾರರು ಅವುಗಳಲ್ಲಿ ಬೀಳುವರು. ನೋಡಿ, ಜ್ಞಾನವುಳ್ಳ ಮನುಷ್ಯನು, ಜ್ಞಾನವನ್ನು ಸಂಪಾದಿಸಿಕೊಳ್ಳುವ ಮನುಷ್ಯನು ದೇವರ ಕರ್ತನ ಮಾರ್ಗಗಳಲ್ಲಿ ನಡೀತಾನೆ. ನ್ಯಾಯವಾಗಿರುವ ಕರ್ತನ ಮಾರ್ಗಗಳಲ್ಲಿ ನಡ್ಕೊಂಡು ಹೋಗ್ತಾನೆ, ಸಕ್ಸಸ್ ಆಗಿ ಹೋಗ್ತಾ ಇರ್ತಾನೆ. ಯಾವನು ಈ ಜ್ಞಾನವನ್ನು ಪಡೆದುಕೊಳ್ಳೋದಿಲ್ಲವೋ ಅವನು ಕರ್ತನ ಮಾರ್ಗಗಳಲ್ಲಿ ಬಿದ್ದು ಹೋಗ್ತಿರ್ತಾನೆ, ಬೀಳ್ತಾ ಇರ್ತಾನೆ. ಕೆಲವರ ಜೀವನ ಹೇಗಿದೆ ಅಂದ್ರೆ ಬೀಳೋದು ಹೇಳೋದು, ಬೀಳೋದು ಹೇಳೋದು. ಈ ಚಿಕ್ಕ ಕೂಸುಗಳಿರ್ತಾವ ನೋಡ್ರಿ, ಬಿದ್ದೊಳೋದು ಎದ್ದೊಳೋದು, ಬಿದ್ದು. ನಾವು ಬೆಳೆದ ಮೇಲೆ ಏನ್ ಮಾಡ್ತಿದ್ವಿ? ನೇರವಾಗಿ ನಡೀತೀವಿ. ಯಾವಾಗ್ಲೋ ಒಂದ್ಸಾರಿ ಬೀಳ್ತೀವಿ, ಹೌದ್ರಿ? ಯಾವಾಗ್ಲಾದ್ರೂ ಒಂದ್ಸಾರಿ ನಮಗೆ ಕಾಲು ಎಡವುತ್ತಾ? ಹೌದಲ್ಲ? ಎಡವುತ್ತಾ ಇಲ್ಲ? ಯಾವಾಗ್ಲೂ ನನಗೆ ಕಾಲೇ ಎಡவோದಿಲ್ಲ ಪಾಸ್ಟ್ರೆ ಅಂತ ಹೇಳೋರು ಯಾರಾದ್ರೂ ಇದ್ದೀರಿ? ಯಾವಾಗ್ಲೂ ನನಗೆ ಕಾಲು ಎಡಬೋದೇ ಇಲ್ಲ, ಎಡವ್ತೀವಿ. ಆದ್ರೆ ಚಿಕ್ಕ ಕೂಸುಗಳಾಗಿದ್ದಾಗ ಪ್ರತಿ ದಿನದಲ್ಲಿ 10-20 ಸಾರಿ ಎಡವಿ ಬಿದ್ದು ಬಿದ್ದು ಎದ್ದೇಳ್ತಿದ್ವಿ. ಬೆಳೆದ ಮೇಲೆ ಯಾವಾಗ್ಲೂ ಒಂದೊಂದು ಸಾರಿ ನಮಗೆ ಕಾಲು ಎಡವಿ ಬಿದ್ದು ಬಿಡ್ತೀವಿ, ಬಿದ್ದು ಎದ್ದೇಳ್ತೀವಿ. ಹಾಗೆಯೇ ಕರ್ತನ ಮಾರ್ಗದಲ್ಲಿ ಜ್ಞಾನಿಗಳು ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವರು ಬಿದ್ದು ಬಿದ್ದು ಎದ್ದೇಳ, ಯಾವಾಗೋ ಒಂದು ಸಮಯದಲ್ಲಿ ತಿಳಿದೆಯೋ ಬಿದ್ದು ಬಿಡ್ತಾರ. ತಿರುಗಿ ಮಾನಸಾಂತರ ಪಟ್ಟು ದೇವರೇ ನನ್ನ ಕ್ಷಮಿಸು ಎಂದು ಬೇಡಿಕೊಳ್ತಾರೆ, ನಡೆಯುತ್ತಾ ಇರ್ತಾರೆ. ತಿರುಗಿ ಅದೇ ತಪ್ಪುಗಳು, ಅದೇ ಪಾಪಗಳು, ಅದೇ ಕ್ರಮಗಳು. ಹಾಗಿರೋದಿಲ್ಲ. ಪ್ರಿಯ ಸಹೋದರ ಸಹೋದರಿಯೇ, ನಾವು ಜ್ಞಾನವನ್ನು ಸಂಪಾದಿಸಿಕೊಂಡಾಗ, ದೇವರ ಅಂದ್ರೆ ಸತ್ಯ ಜ್ಞಾನವನ್ನು ಸಂಪಾದಿಸಿಕೊಂಡಾಗ ಕರ್ತನ ಮಾರ್ಗಗಳಲ್ಲಿ ನಡೆಯುವವರಾಗಿರುತ್ತೇವೆ. ಆಮೇಲೆ ಮತ್ತೊಂದು ವಚನ ಓದೋಣ್ರಿ. ಮತ್ತಾಯನ ಬರೆದ ಸುವಾರ್ತೆ 7:24. ಮತ್ತಾಯ 7:24. ಆದುದರಿಂದ ಯಾವನಾದರೂ ನಾನು ಹೇಳುವ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ಮಾಡುವವನನ್ನು ಬಂಡೆಯ ಮೇಲೆ ತನ್ನ ಮನೆಯನ್ನು ಕಟ್ಟಿದ ಬುದ್ಧಿವಂತನಿಗೆ ಹೋಲಿಸುತ್ತೇನೆ. ಬುದ್ಧಿವಂತನಂದ್ರೆ ಯೇಸು ಕ್ರಿಸ್ತನು ನೆನೆಸುವ ಬುದ್ಧಿವಂತ ಯಾರ್ರಿ? ಯೇಸು ಕ್ರಿಸ್ತನು ಒಬ್ಬನನ್ನು ಬುದ್ಧಿವಂತ ಅಂತ ಹೇಳಬೇಕಾದ್ರೆ ಅವನು ಏನು ಮಾಡಿದ್ರೆ ಅವನನ್ನು ಬುದ್ಧಿವಂತ ಅಂತ ಯೇಸು ಹೇಳಬಹುದು. ಅಲ್ಲಿ ವಾಕ್ಯ ಹೇಳ್ತದೆ, ಆತನ ಮಾತುಗಳನ್ನು ಕೇಳಿ ಅವುಗಳಂತೆ ಮಾಡುವವರಾಗಿದ್ರೆ ಅವನನ್ನು ಯೇಸು ಕ್ರಿಸ್ತನ ಬುದ್ಧಿವಂತ ಅಂತ ಹೇಳ್ತಾರೆ. ಟೀಚರ್ಗಳು ಕೊಡುವಂತಹ ಸಿಲೆಬಸ್ಗಳನ್ನು ಚಂದವಾಗಿ ಬರೆದು ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆದ್ರೆ ಟೀಚರ್ಸ್ಗಳು ಬುದ್ಧಿವಂತರ ಅಂತ ಹೇಳ್ತಾರೆ.
ಮತ್ತೆ ಕುಟುಂಬದವರು ಹೇಳ್ತಾರೆ ಇಂಟೆಲಿಜೆಂಟ್, ನನ್ನ ಮಕ್ಕಳು ಇಂಟೆಲಿಜೆಂಟ್, ಸಂತೋಷ. ಅಬ್ರಾಮನಿಗೆ ಇಂಟೆಲಿಜೆಂಟ್ ಫಾದರ್ ಅಂತಾನೆ, ಇಂಟೆಲಿಜೆಂಟ್ ತಂದೆ ಅಂತಾನೆ ಹೆಸರಿತ್ತು. ಆದ್ರೆ ದೇವರಿಗೆ ಅದಕ್ಕಿಂತ ಉತ್ತಮವಾದ ಹೆಸರು ಕೊಡ್ಬೇಕಂತ ಬಯಸಿದ್ರು ಅಬ್ರಾಮನಿಗೆ. ರಹಾಮ್ ಅಂದ್ರೆ ರಾಮ್ ಅಂತ ಹೇಳಿದ್ರೆ ಇಂಟೆಲಿಜೆಂಟ್ ಅಂತ ಅರ್ಥ ಇಬ್ರಿಯ ಭಾಷೆಯಲ್ಲಿ. ಆದ್ರೆ ದೇವರು ಅವನ ಹೆಸರನ್ನು ಸ್ವಲ್ಪ ಆಲ್ಟರ್ನೇಷನ್ ಮಾಡಿದ್ರು. ರಾಮ್ ಬೇಡಪ್ಪ, ರಾಮ್ ಅಂತ ಹೆಸರಿಟ್ಟು. ಅಂದ್ರೆ ನೀನು ಜನಾಂಗಗಳಿಗೆ ತಂದೆಯಾಗಿರು, ಬುದ್ಧಿವಂತ ತಂದೆಯಾಗಿದ್ರು ಒಂದೇ ಜನಾಂಗ, ಆದ್ರೆ ನೀನು ಜನಾಂಗಗಳಿಗೆ ತಂದೆಯಾಗಿರು, ಗರ್ಭದ ತಂದೆ ಅಂತ ಹೆಸರಿಟ್ಟು. ಪ್ರಿಯ ಸಹೋದರ ಸಹೋದರಿಯರೇ, ಲೋಕದ ಜ್ಞಾನದಲ್ಲಿರುವಾಗ ಲೋಕವೇ ನಮ್ಮನ್ನು ಹೊಗಳಬಹುದು. ಆದರೆ ದೇವರು, ಸರ್ವಶಕ್ತನಾದ ದೇವರು ನಿತ್ಯತ್ವದಲ್ಲಿ ನಿನ್ನನ್ನು ನನ್ನನ್ನು ಬುದ್ಧಿವಂತನು ಬುದ್ಧಿವಂತಳು ಎಂದು ಅವರ ಬಾಯಿಂದ ಉಚ್ಚರಿಸಬೇಕಾದ್ರೆ ನಾವೇನ್ ಮಾಡ್ಬೇಕ್ರಿ? ಆತನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವರಾಗಿರಬೇಕು. ನಡೆಯದೆ ಹೋದ್ರೆ ಫರಿಸಾಯರು ಸದ್ದುಕಾಯರಿದ್ದಾರೆ ನೋಡ್ರಿ, ಶಾಸ್ತ್ರಿಗಳು, ವಾಕ್ಯ ಎಲ್ಲ ಚಿಕ್ಕ ಹಾಲು ಬಿಡಿಸಿದ ಸಮಯದಿಂದಲೇ ವಾಕ್ಯ ಪಠನೆ ಮಾಡುವರು. ಸರಿ, ಅದು ನಮಗೆಲ್ಲರಿಗೂ ಗೊತ್ತಿರೋ ವಿಷಯ. ಮತ್ತೆ ಅವರು 6 ವಯಸ್ಸಿನವರೆಗೆ ತಾಯಿಯ ಶಿಕ್ಷಣ ಬೋಧನೆಗಳನ್ನ ಕಲಿತಾರೆ, 12 ವಯಸ್ಸಿನವರೆಗೆ ತಂದೆಯ ಬೋಧನೆಗಳನ್ನು ಕೇಳಿಸ್ಕೊಳ್ತಾರೆ. ಆಮೇಲೆ ಬಾರ್ ಮಿಡಿಸುವ ಆಗುತ್ತೆ, ಅವರು ನ್ಯಾಯ ಪ್ರಮಾಣವನ್ನು ಕಲಿಯುವವರಾಗಿರ್ತಾರೆ. ಬರೆದು ಕಲಿತಾರೆ ನ್ಯಾಯ ಪ್ರಮಾಣ. ನಾವೇನಾದ್ರು ಬರೆದು ಕಲಿತೀವ್ರಿ? ಇಲ್ಲ. ಓದಿ ಕಲಿಯೋದಕ್ಕೆ ನಮಗೆ ಕಷ್ಟ, ಬರೆದು ಕಲಿಯೋದು ಅದು ಇದಕ್ಕಿಂತ ಕಷ್ಟ. ಇನ್ನು ಯಾರಿಗಾದ್ರೂ ಬರೆದು ಕಲಿದೆ ಅಂತ ಹೇಳ್ಬಿಟ್ರೆ ಈ ಚರ್ಚೋ ಬೇಡ, ಈ ಪಾಸ್ಟ್ ಬೇಡಪ್ಪ, ಹೋಗೇ ಬಿಡೋಣ, ಬರೆದು ಕಲ್ತಿಲ್ಲ ಅಂದ್ರೆ ಬರೆದು ತೋರಿಸಂತ ಈ ಪಾಸ್ಟ್ ನಾಳೆ ಕೇಳಿದ್ರೆ ಏನ್ ಮಾಡೋದಂತ ಓಡೇ ಬಿಡ್ತೀರಿ ನಾವು. ಆದ್ರೆ ಯಹೂದಿಯರುಗಳು ಬರೆದು ಕಲಿತಾರೆ. ಸರಿ, ಅವರಿಗೆ ವಾಕ್ಯ ಗೊತ್ತು, ವಾಕ್ಯ ಬಾಯ್ಪಾಠವಾಗಿ ಗೊತ್ತು, ಆದ್ರೆ ವಾಕ್ಯ ಕೈಕೊಳ್ಳುತ್ತಿರಲಿಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ, ನೀವು ಪರಲೋಕಕ್ಕೆ ಹೋಗೋದಿಲ್ಲ, ಹೋಗುವವರಿಗೂ ಹೋಗಲಿಕ್ಕೆ ಬಿಡೋದಿಲ್ಲ, ನಿಮಗೆ ಅಯ್ಯೋ ಎಂದು ಯೇಸು ಕ್ರಿಸ್ತನು ಹೇಳಿದ್ರು. ವಾಕ್ಯ ಗೊತ್ತಿದ್ರೆ ಪರಲೋಕ ಹೋಗೋದಿಲ್ರಿ, ವಾಕ್ಯ ಬಾಯಿಪಾಠ ತಿಳಿದಿದ್ರೆ ಪರಲೋಕಕ್ಕೆ ಹೋಗೋದಿಲ್ರಿ, ವಾಕ್ಯದ ಪ್ರಕಾರ ನಡೀತಿದ್ರೆ ಅವನು ಪರಲೋಕ ಹೋಗ್ತಾನೆ. ಅಂಥವನನ್ನು ಯೇಸು ಕ್ರಿಸ್ತನು ಹೇಳ್ತಾರ, ನೀನು ಬುದ್ಧಿವಂತ. ನೀನು ಯಾವ ಸಂಪಾದಿಸಿಕೊಂಡೆ? ಭೂಮಿಯಲ್ಲಿ ಜ್ಞಾನ ಪಡ್ಕೊಳ್ಳುವವರೆಲ್ಲ ಯಾವುದಕ್ಕೆ ಪಡೀತಾರೆ? ಹೆಸರು, ಹಣ, ಇದೆರಡಕ್ಕೆ ಸಂಪಾದನೆ ಮಾಡ್ತಾರೆ ಜ್ಞಾನವನ್ನು. ಹೆಸರು ಬರಬೇಕು, ನಮಗೆ ಒಳ್ಳೆ ಹೆಸರು, ಎಲ್ಲರೂ ಹೊಗಳಬೇಕು, ಹಣ ಸಂಪಾದನೆ ಮಾಡಬೇಕು, ಜೀವನ ಮಾಡಬೇಕು, ಮುನ್ನದಾಗಿ ಜೀವನ ಮಾಡಬೇಕಲ್ಲ, ಅದಕ್ಕೆ ಜ್ಞಾನ ಬೇಕು. ಇದಕ್ಕಾಗಿ ಸಂಪಾದಿಸ್ತಾರ. ಯೇಸು ಕ್ರಿಸ್ತನು ಹೇಳುವಂತ ಜ್ಞಾನ ನಿತ್ಯದ ಜೀವನ. ಹಣ ಇಲ್ರಿ ಅಲ್ಲಿ, ಪ್ರಸಿದ್ಧಿ ಎಲ್ಲ ಇಲ್ಲ, ನಿತ್ಯದ ಜೀವನ, ಶಾಂತಿ ಸಮಾಧಾನದ ಕೂಡಿದ ಜೀವನ, ಪರಲೋಕದ ಜೀವನ, ದೇವರಿರುವಲ್ಲಿ ನಾವು ಇರುವಂತಹ ಒಂದು ಜೀವನವನ್ನು ನಾವು ಪಡ್ಕೊಳ್ಳಬೇಕಾದ್ರೆ ನಾವು ಬುದ್ಧಿವಂತರಾಗಿರ್ಬೇಕು. ಬುದ್ಧಿವಂತರಾಗಿರ್ಬೇಕಂದ್ರೆ ಯೇಸು ಕ್ರಿಸ್ತನ ವಾಕ್ಯಗಳನ್ನು ಕೇಳಿ ಅದರ ಪ್ರಕಾರ ನಡೆಯುವವರಾಗಿರಬೇಕು. ಒಂದು ವಾಕ್ಯ ಓದೋಣ್ರಿ. 2 ತಿಮೋತಿ 3ನೇ ಅಧ್ಯಾಯ 15ನೇ ವಚನ. 2 ತಿಮೋತಿ 3ನೇ ಅಧ್ಯಾಯ 15ನೇ ವಚನ. ಚಿಕ್ಕಂದಿನಿಂದಲೂ ನೀನು ಪರಿಶುದ್ಧ ಬರಹಗಳನ್ನು ತಿಳಿದವನಾಗಿದ್ದೀಯಲ್ಲ, ಆ ಬರಹಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿವೆ. ಆಮೆನ್. ಚಿಕ್ಕಂದಿನಿಂದಲೂ ನೀನು ಪರಿಶುದ್ಧ ಬರಹಗಳನ್ನು ತಿಳಿದವನಾಗಿದ್ದೀಯಲ್ಲ, ಆ ಬರಹಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿದೆ. ರಕ್ಷಣೆ ಹೊಂದಿಸುವುದಕ್ಕೆ ಏನ್ ಕೊಡ್ತದೆ? ಬರಹಗಳು. ರಕ್ಷಣೆ ಹೊಂದಿಸಲಿಕ್ಕೆ ಬರಹಗಳು ಏನ್ ಕೊಡ್ತಾವ್ರಿ? ಆಮೇನ್. ಏನ್ ಕೊಡ್ತದೆ? ರಕ್ಷಣೆ ಹೊಂದಿಸೋದಕ್ಕೆ ಜ್ಞಾನ ಕೊಡ್ತದೆ. ಯಾವ್ದ್ರಿ? ಬರಹಗಳು. ಬರಹಗಳು. ಇದನ್ನು ತಿಳಿಯದಿದ್ರೆ ನೀನು ಹೇಗೆ ರಕ್ಷಣೆ ಹೊಂದ್ಕೊಳ್ತಿ? ಇದನ್ನು ತಿಳಿಯದೇ ಇದ್ರೆ ನೀನು ಹೇಗೆ ಆತ್ಮಿಕ ಜೀವನದಲ್ಲಿ ಬಲ ಹೊಂದ್ಕೊಳ್ತಿ? ಇದನ್ನು ಪ್ರತಿದಿನ ಓದದಿದ್ರೆ ನಿನ್ನ ಜೀವನದಲ್ಲಿ ನೀನು ಮಾರ್ಪಡಬೇಕಾಗಿರುವ ಹಲವು ವಿಷಯಗಳಿರ್ತವೆ. ಅವುಗಳನ್ನೆಲ್ಲ ಹೇಗೆ ಮಾರ್ಪಡಿಸ್ಕೊಳ್ತಿ? ಇದು ದೇವರ ಚಿತ್ತ, ಇದು ದೇವರ ಚಿತ್ತವಲ್ಲ, ದೇವರು ಹಿಂಗೆ ಹೇಳಿದ್ದಾರೆ, ಹಿಂಗೆ ಮಾಡಬಾರ್ದು ಅಂತ ಹೇಳಿದ್ದಾರೆ, ಹೇಗೆ ತಿಳ್ಕೊಳ್ತಿ?
ಪ್ರಿಯ ಸಹೋದರ ಸಹೋದರಿಯೇ, ಈ ದೇವರ ವಾಕ್ಯವು ನಮಗೆ ರಕ್ಷಣೆ ಹೊಂದಿಸಿಕೊಳ್ಳೋದಕ್ಕೆ ಬೇಕಾಗುವಂತಹ ಜ್ಞಾನವನ್ನು ಕೊಡುತ್ತದೆ. ಕೊನೆಗೊಂದು ವಚನ ಓದಿ ಮುಕ್ತಾಯಪಡಿಸೋಣ್ರಿ. ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನ ಓದ್ತೀರಿ. ಯಾಕೋಬ 3:16-17. ಆದರೆ ಮೇಲಿನಿಂದ ಬರುವ ಜ್ಞಾನವು ಮೊದಲು ನಿರ್ಮಲವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸುಲಭವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆಯಿಂದಲೂ ಒಳ್ಳೆ ಫಲಗಳಿಂದಲೂ ತುಂಬಿರುವಂಥದ್ದು ಆಗಿದೆ. ಅದರಲ್ಲಿ ಪಕ್ಷಪಾತವೂ ಕಪಟವೂ ಇಲ್ಲ. ಪ್ರಿಯ ಸಹೋದರರೇ, ವಾಕ್ಯಗಳಲ್ಲಿ ನಾವು 13ನೇ ವಚನದಿಂದ ಓದುವುದಾದ್ರೆ ಈ ವಾಕ್ಯಗಳು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಅದು ನಿಮಗಾಗಿ ಓದ್ತೇನೆ. ನಿಮ್ಮಲ್ಲಿ ಜ್ಞಾನಿಯೂ ಬುದ್ಧಿವಂತನೂ ಯಾರು? ಅಂಥವನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಸಾತ್ವಿಕತ್ವದಲ್ಲಿ ತನ್ನ ಕ್ರಿಯೆಗಳನ್ನು ತೋರಿಸಲಿ. ಆದರೆ ಕಹಿಯಾದ ಹಗೆತನ ಮತ್ತು ಜಗಳ ನಿಮ್ಮ ಹೃದಯಗಳೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳುಕೊಳ್ಳಬೇಡಿರಿ. ಅದು ಮೇಲನಿಂದ ಬಂದ ಜ್ಞಾನವಲ್ಲ. ಲೋಕದ ಜ್ಞಾನ ಏನ್ ಮಾಡ್ತದ್ರಿ? ಕಚ್ಚಾಟ, ಜಗಳಗಳು, ಅಸಮಾಧಾನಗಳು, ಗಲಿಬಿಲಿಗಳನ್ನು ಉಂಟು ಮಾಡ್ತದೆ. ಅದು ಮೇಲಿನಿಂದ ಬಂದದ್ದಲ್ಲ, ಅದು ಭೂ ಸಂಬಂಧವಾದದ್ದು. ಅದು ಕೂಡ ಒಂದು ಜ್ಞಾನವೇ, ಆದ್ರೆ ಅದು ಭೂ ಸಂಬಂಧವಾದದ್ದು, ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಲೋಕದ ಜ್ಞಾನ ಹೊಟ್ಟೆ ಕಿಚ್ಚು ಪಡಿಸ್ತದೆ. ಇಲ್ಲಿ ಕೆಳಗೆ 16ನೇ ವಚನದಲ್ಲಿ ಯಾಕೆಂದರೆ ಹೊಟ್ಟೆ ಕಿಚ್ಚು, ಜಗಳವು ಇರುವ ಕಡೆ ಗಲಿಬಿಲಿಯು, ಸಕಲ ವಿಧವಾದ ಕೆಟ್ಟ ಕೃತ್ಯವೂ ಇರುವವು. ಇವುಗಳೆಲ್ಲವೂ ಭೂ ಸಂಬಂಧವಾದ ಜ್ಞಾನದಿಂದ ಬರುವಂತಹ ವಿಚಾರಗಳಾಗಿವೆ. 17ನೇ ವಚನ, ಆದರೆ ಮೇಲನಿಂದ ಬರುವ ಜ್ಞಾನವು ಮೊದಲು ನಿರ್ಮಲವಾದದ್ದು. ಜ್ಞಾನವನ್ನು ಸಂಪಾದಿಸಿಕೊಳ್ಬೇಕ ಯಾಕೆ ಗೊತ್ತ್ರಿ? ಮೇಲನಿಂದ ಬರುವಂತ ಜ್ಞಾನವು ಏನಾಗಿರ್ತದೆ? ನಿರ್ಮಲವಾದದ್ದಾಗಿರ್ತದೆ. ಆ ಜ್ಞಾನ ಹೊಂದ್ಕೊಂಡ್ರೆ ನಿನ್ನನ್ನು ನಿರ್ಮಲನನ್ನಾಗಿ ಮಾರ್ಪಡಿಸ್ತದೆ. ನಿರ್ಮಲವಾದ ಮನಸ್ಸನ್ನ ಕೊಡ್ತದೆ ಮೇಲನಿಂದ ಬರುವ ಜ್ಞಾನ. ಆಮೇಲೆ ಸಮಾಧಾನಕರವಾದದ್ದು. ಮೇಲಿನಿಂದ ಬರುವ ಜ್ಞಾನ ಏನ್ ಕೊಡ್ತದೆ? ಸಮಾಧಾನವನ್ನು ಕೊಡ್ತದೆ. ಆಮೇಲೆ ಏನ್ ಕೊಡ್ತದೆ? ವಿನಯವುಳ್ಳದ್ದು. ಆಮೇಲೆ ಸುಲಭವಾಗಿ ಒಪ್ಪಿಕೊಳ್ಳುವಂಥದ್ದು. ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಕೆಲವರು ಅನ್ಕೋತಾರ, ಪಾಸ್ ಒಪ್ಕೊಂಡ್ಬಿಟ್ರು. ಅವ್ರು ನೆನ್ಸ್ಕೊಂಡಿರ್ತಾರ, ನಾವು ಮಾಡಿದಿಲ್ಲ ಸರಿ, ಪಾಸ್ ಏನೋ ಹೂ ಕಟ್ಬಿಟ್ರ ಅಂತ. ಅದು ಸುಲಭವಾಗಿ ಒಪ್ಕೊಳ್ತದೆ ಮೇಲಿನಿಂದ ಬರುವ ಜ್ಞಾನ. ಯಾಕೆ ಗೊತ್ತ್ರಿ? ಕಾಲ ಉತ್ತರ ಕೊಡ್ತದೆ. ನಾವು ಹೇಳಿ ಕೊಡ್ತೀವಿ ಎಲ್ಲವನ್ನು, ಕೇಳಿಸ್ಕೊಂಡು ಕೇಳದ ಹಾಗೆಯೋ ಅಥವಾ ಅವ್ರು ಇಷ್ಟಕ್ಕೇನೋ ಮಾಡಿದ್ರೆ, ಹೌದ್ರಾ ಸರಿ ನೋಡ್ರಿ ಏನ್ ಮಾಡ್ತದೆ ನೋಡ್ರಿ, ಅದು ಮುಂದಕ್ಕೆ ಏನ್ ಮಾಡ್ತದೆ? ಕಾಲಗಳು ಉರುಳ್ತಾ ಇದ್ದ ಹಾಗೆ ಅವರ ಕೃತ್ಯಗಳ ಪ್ರತಿಫಲಗಳು ಮುಂದೆ ಕಾಣ್ತಾವ್ ನೋಡ್ರಿ. ಅದು ಅವರಿಗೆ ಪಾಠ ಕಲಿಸ್ಕೊಡ್ತದೆ, ಸುಲಭವಾಗಿ ಒಪ್ಪಿಕೊಡ್ತದೆ. ಮೇಲಿನಿಂದ ಬರುವ ಜ್ಞಾನ, ಇಲ್ರಿ ಹಿಂಗೆಲ್ಲ ಮಾಡ್ಲೇಬಾರ್ದು ಇಲ್ರಿ, ಸರಿ ಒಪ್ಕೊಳ್ತೀನಿ, ನೀವು ಹೇಳಿದಕ್ಕೆ ನಾವು ಒಪ್ಕೊಳ್ತೀನಿ. ಹೌದು. ಕರುಣೆಯಿಂದಲೂ ಒಳ್ಳೆ ಫಲಗಳಿಂದಲೂ ತುಂಬಿರುವಂತದ್ದು ಆಗಿದೆ. ಮೇಲಿನಿಂದ ಬರುವ ಜ್ಞಾನ ಒಳ್ಳೆ ಫಲಗಳಿಂದ ತುಂಬಿರ್ತದೆ. ಜ್ಞಾನಿಗಳಾಗಿರ್ಬೇಕಾ ಬೇಡ್ರಿ? ನಾವು ಜ್ಞಾನಿಗಳಾಗಿರ್ಬೇಕು. ಪ್ರಿಯ ಸಹೋದರ ಸಹೋದರಿಯೇ, ನಾವು ಈ ಲೋಕವನ್ನು ಬಿಟ್ಟು ಪರಲೋಕಕ್ಕೆ ಹೋಗುವ ಕಾಲ ಸಮೀಪವಾಗುತ್ತಿದೆ. ಹೀಗಿರುವಲ್ಲಿ ಅಲ್ಲಿ ಹೋದ್ಮೇಲೆ ಜ್ಞಾನಿಗಳಾಗ್ಲಿಕ್ಕೆ ಅವಕಾಶ ಇಲ್ರಿ. ಇಲ್ಲಿರುವಾಗಲೇ ಜ್ಞಾನಿಗಳಾಗ್ಬೇಕು. ಇಲ್ಲಿರುವಾಗ ಬೈಬಲ್ ಇದೆ ಓದ್ಕೊಳ್ಳಿಕ್ಕೆ, ಅಲ್ಲಿ ಹೋದ್ರೆ ನಮಗೆ ಬೈಬಲ್ ಇಲ್ಲ. ಅಲ್ಲಿ ಸರ್ವಜ್ಞಾನಿ ಜೊತೆಗೆ ಕೂತ್ಕೊಂಡಿರ್ತೀವಿ ನಾವು. ಹಾಗಿರುವಲ್ಲಿ ನಾವು ಬೈಬಲ್ ಓದ್ಬೇಕಾದ ಅವಶ್ಯಕತೆ ಇಲ್ಲ. ಇರುವ ಈ ಸ್ವಲ್ಪ ಕಾಲ ಇಲ್ಲಿ ತೋರಿಸಬೇಕು. ಮೇಲಿನಿಂದ ಬಂದಿರುವ ಜ್ಞಾನವನ್ನು ಇಲ್ಲಿ ಜನಗಳ ಮಧ್ಯದಲ್ಲಿ ತೋರಿಸಿ ಜನಗಳನ್ನು ದೇವರ ಕಡೆಗೆ ತಿರುಗಿಸಬೇಕು. ನಮ್ಮ ಕ್ರಿಯೆಗಳನ್ನು ನೋಡಿ ಪರಲೋಕದ ತಂದೆಯನ್ನು ಮಹಿಮೆ ಪಡಿಸ್ತಾರ ಅಂತೇಳಿ ಯೇಸು ಕ್ರಿಸ್ತನು ಹೇಳ್ತಾರ ಪರ್ವತ ಪ್ರಸಂಗದಲ್ಲಿ. ಮತ್ತೆ ಮುಂದೆ ಏನಿದೆ? ಅದರಲ್ಲಿ ಪಕ್ಷಪಾತವೂ ಕಪಟವೂ ಇಲ್ಲ. ಮೇಲಿನಿಂದ ಬರುವ ಜ್ಞಾನ. ದಯವಿಟ್ಟು ನೀವು ಎಲ್ಲೇ ಇರುವುದಾದರೂ ಪ್ರತಿ ದಿನದಲ್ಲಿಯೂ ನೀವು ದೇವರ ವಾಕ್ಯ ಬರಹಗಳನ್ನು ಚೆನ್ನಾಗಿ ಕಲಿಯೋರಾಗಿರ್ರಿ, ಆ ಪ್ರಕಾರದಲ್ಲಿ ನಡೆಯುವವರಾಗಿರ್ರಿ. ದೇವರು ನಿನ್ನನ್ನು ನನ್ನನ್ನು ನೋಡಿ
ನೀನೇ ಬುದ್ಧಿವಂತನು ಬುದ್ಧಿವಂತಳು ಎಂದು ಹೇಳುವ ರೀತಿಯಲ್ಲಿ ನಡ್ಕೊಳ್ರಿ. ಇನ್ನೂ ಕೂಡ ಇದೇ ಸಭೆಯಲ್ಲಿ ಇಲ್ಲಿ ಕುಳಿತಿರುವವರಲ್ಲಿಯೇ ಅನೇಕರು ತಪ್ಪಾದ ಅಭಿಪ್ರಾಯಗಳಲ್ಲಿದ್ದೀರಿ. ಕೆಟ್ಟ ಮಾತುಗಳನ್ನು ಸಹಜವಾಗಿ ಮಾತಾಡ್ಬಿಡ್ತೀರಿ. ಕೋಪ ಮುಂಗೋಪತನ ಭಯಂಕರವಾಗಿ ಇಟ್ಕೊಂಡಿದ್ದೀರಿ. ದೇವರ ವಾಕ್ಯವನ್ನು ಪ್ರತಿದಿನ ಓದ್ಬೇಕಂದ್ರೆ ಓದದೇ ಇರುವವರು ಇಲ್ಲಿದ್ದೀರಿ. ದೇವರು ತಿಳಿಸ್ತಾ ಇದ್ದಾನೆ ಸಭೆಗೆ, ದೇವರೇ ನಾನು ಏನ್ ತಿಳಿಸ್ಬೇಕು, ನಿಮ್ಮ ಸಭೆ ನಿಮ್ಮ ಮಕ್ಕಳಿಗೆ ಏನ್ ತಿಳಿಸ್ಬೇಕು. ಸಭೆಯು ಜ್ಞಾನವನ್ನು ಸಂಪಾದಿಸಿಕೊಳ್ಬೇಕಂತ ತಿಳಿಸಿದ್ದಾನೆ. ಹಾಗಾದ್ರೆ ಸಂಪಾದಿಸಿಕೊಳ್ಳದೆ ಇದ್ರೇನೆ ಸಂಪಾದಿಸಿಕೊಳ್ಬೇಕಂತ ಹೇಳ್ತಾರೆ. ಸಭೆಯು ಜ್ಞಾನವಾಗಿರೋದೇ ಹೌದಾದ್ರೆ ಬೇರೆ ಏನಾದ್ರೂ ಬೋಧನೆಯನ್ನು ತಿಳಿಸ್ತಿದ್ರು. ಮುಂದೆ ಹೋಗಬೇಕಾಗಿರೋ ಸಭೆ ಅಜ್ಞಾನದಲ್ಲಿ ಹೋಗ್ತಾ ಇದೆ. ದಯವಿಟ್ಟು ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮನ್ನು ನನ್ನನ್ನು ರಕ್ಷಿಸಿದ ರಕ್ಷಕನು ಸರ್ವಜ್ಞಾನಿಯಾದ ದೇವ. ಹಾಗಿರುವಲ್ಲಿ ಆತನ ಮಕ್ಕಳಾಗಿರುವ ನಾವುಗಳು ಹೇಗಿರ್ಬೇಕ್ರಿ? ಜ್ಞಾನಿಗಳಾಗಿರ್ಬೇಕು. ಆ ಜ್ಞಾನವನ್ನು ಇದನ್ನು ಓದಿ ಕಲಿಯುವುದರಿಂದ ಕಲ್ತ್ಕೊಳ್ಬಹುದು. ಗಡಗಡ ಗಡಗಡ ಅಂತ ಓದ್ಕೊಂಡು ಹೋಗ್ಬೇಡ್ರಿ. ಅರ್ಥ ಮಾಡ್ಕೊಂಡು ಓದ್ರಿ, ನಿಧಾನವಾಗಿ ಓದ್ರಿ. ಬೈಬಲ್ನ ಹೇಗೆ ಕಲಿಬೇಕು? ನಾವು ಹೇಗೆ ಕಲಿಬೇಕು? ಪ್ರಯಾಸ ಪಟ್ಟು ಕಲಿಬೇಕು. ಮತ್ತೆ ಹೇಗೆ ಕಲಿಬೇಕ್ರಿ? ಪರಿಶ್ರಮದೊಂದಿಗೆ ಕಲಿಬೇಕು. ಬೈಬಲ್ ಪರಿಶ್ರಮ ಪಡ್ಬೇಕು. ಏನಕ್ಕೆಲ್ಲ ಕಷ್ಟ ಪಡ್ತೀವಿ, ಪ್ರಯಾಸ ಪಡ್ತೀವಿ, ಪರಿಶ್ರಮ ಪಡ್ತೀವಿ. ಇದಕ್ಕಾಗಿ ಪ್ರಯಾಸ ಪರಿಶ್ರಮಗಳನ್ನು ನೀವು ಕಳೆಯುವಾಗ ಖಂಡಿತವಾಗಿಯೂ ಒಂದು ದಿನ ಕರ್ತನಾದ ಯೇಸು ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಂತುಕೊಳ್ಳುವಾಗ, ಬುದ್ಧಿವಂತನಾದ ನನ್ನ ಮಗನೇ, ಬುದ್ಧಿವಂತಲಾದ ನನ್ನ ಮಗಳೇ, ನನ್ನ ಹತ್ತಿರಕ್ಕೆ ಬಾ ಎಂದು ಕ್ರಿಸ್ತ ಯೇಸು ನಿನ್ನ ಹೆಗಲು ತಟ್ಟಿಕೊಡುವನು. ಆಮೇನ್. 1000 ವರ್ಷ ಆಳ್ವಿಕೆಗೆ ಭೂಮಿಗೆ ಬರುವಾಗ ನಿನಗೆ ಕೊಡಬೇಕಾಗಿರುವಂತಹ ಜವಾಬ್ದಾರಿ ದೊಡ್ಡದಾಗಿರುತ್ತೆ. ನಿನಗೆ ಕೊಡುವಂತಹ ಆಶೀರ್ವಾದಗಳು ವಿಶೇಷವಾದದ್ದಾಗಿರುತ್ತೆ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಯಾರ್ಯಾರು ಈ ವಾಕ್ಯಗಳಿಗೆ ಅನುಸಾರ ನಡೆಯದೆ ಹೋಗಿರ್ತೀರೋ, ಕೇಳಿದ ಬೋಧನೆಗೆ ಅನುಸಾರ ಇಲ್ಲದಿದ್ದೀರೋ, ನಿಮ್ಮನ್ನ ದೇವರ ಮುಂದೆ ಒಪ್ಪಿಸ್ಕೊಡ್ರಿ. ಯಾರ್ಯಾರು ಹಾಗೆ ಇದ್ದೀರೋ, ನೀವು ಬಿದ್ದು ಹೋಗದ ಹಾಗೆ ದೇವರು ದೃಢವಾಗಿ ನಿಲ್ಲಿಸಿ ಮುಂದೆ ನಡೆಸಲು ಅಂತ ಹೇಳಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನೆಚ್ಚಾಗಿ ಪ್ರೀತಿ ಮಾಡಿದ ನಮ್ಮ ಪರಲೋಕದ ಪರಿಶುದ್ಧ ತಂದೆ ದೇವರೇ, ನಿಮಗೆ ಸ್ತೋತ್ರಗಳು. ಕರ್ತನಿನ ವಾಕ್ಯದ ಉಪದೇಶಗಳಿಗಾಗಿ ನಿಮಗೆ ಸ್ತೋತ್ರ. ವಾಕ್ಯಗಳು ನಮ್ಮನ್ನು ಎಚ್ಚರಿಸಿವೆ. ನಾವು ಅಜ್ಞಾನಿಗಳಾಗಿರೋದು ಸರ್ವಜ್ಞಾನಿಯಾಗಿರುವ ನಿಮಗೆ ಇಷ್ಟವಿಲ್ಲದ್ದಾಗಿದೆ. ನಾವು ಜ್ಞಾನಿಗಳಾಗಿರಬೇಕೆಂಬುದನ್ನು ನೀವು ಬಯಸಿರುವಾಗ ನಾನು ಮತ್ತು ನಾವು ನಿಮ್ಮ ವಾಕ್ಯಗಳಿಗೆ ವಿಧೇಯರಾಗುತ್ತೇವೆ. ಕರ್ತನೆ, ನಾನು ಮತ್ತು ನಾವು ನಿಮ್ಮ ವಾಕ್ಯಗಳಿಗೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ದಯವಿಟ್ಟು ನಮ್ಮ ಜೀವನದಲ್ಲಿ ಈವರೆಗೆ ನಡೆದ ಅವಿಧೇಯತೆಗಳು, ಅಜ್ಞಾನತನಗಳು, ಬುದ್ಧಿಹೀನತೆಗಳನ್ನು ನಮಗೆ ಕ್ಷಮಿಸಿರಿ ಕರ್ತನೆ. ಇನ್ನು ಮುಂದೆ ವಾಕ್ಯದಲ್ಲಿರುವಂತಹ ಮೇಲನಿಂದ ಬರುವ ಜ್ಞಾನವನ್ನು ಹೊಂದಿಕೊಂಡವರಾಗಿ, ಮೇಲಿನಿಂದ ಬರುವಂತಹ ಜ್ಞಾನದ ಮೂಲಕವಾಗಿ ಬರುವಂತಹ ಆ ಎಲ್ಲಾ ಕೃಪೆಗಳನ್ನು ನಾವು ಅನುಭವಿಸುವವರಾಗಿ ಮಾತ್ರವಲ್ಲದೆ ಅನೇಕರಿಗೆ ನಾವು ಪ್ರಯೋಜನದಾಯಕವಾಗಿ ಮುಂದೆ ಸಾಗಲಿಕ್ಕಾಗ ನಮಗೆ ಸಹಾಯ ಮಾಡಿ. ಕೂಡಿ ಬಂದು ವಾಕ್ಯ ಕೇಳಿದ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಯಾರ್ಯಾರು ಈ ವಾಕ್ಯಗಳಿಗೆ ಅನುಸಾರವಾಗಿ ನಡೆಯುತ್ತಿಲ್ಲವೋ ಅವರುಗಳ ಮನನೇತ್ರಗಳನ್ನು ತೆರೆಯ ಮಾಡಿ ವಾಕ್ಯಗಳಿಗೆ ಅನುಸಾರ ನಡೆಯಲಿಕ್ಕಾಗುವ ಹಾಗೆ ಅವರಿಗೆ ಸಹಾಯ ಮಾಡಲು ಬೇಡಿಕೊಳ್ಳುತ್ತೇವೆ. ಕರ್ತನೇ, ನಿನ್ನ ವಾಕ್ಯಗಳು ನಮ್ಮನ್ನು ಮೇಲಾದ ಸ್ಥಳವಾಗಿರುವ ಸ್ವರ್ಗ ರಾಜ್ಯಕ್ಕೆ ಸೇರಿಸುವಂತದ್ದಾಗಿ, ಹೀಗಿರುವಲ್ಲಿ ಈ ಲೋಕದ ಜೀವನದಲ್ಲಿ ಲೌಕಿಕ ಜ್ಞಾನಕ್ಕಿಂತಲೂ ವಿಶೇಷವಾಗಿ ಮೇಲನಿಂದ ಬರುವ ಜ್ಞಾನವನ್ನೇ ಅಪೇಕ್ಷಿಸಿ ಬರಹಗಳಲ್ಲಿರುವ ಜ್ಞಾನ